ಸಮಾರಂಭಕ್ಕೆ ಅಭಿನಂದನೆ, ಧನ್ಯವಾದ. ಈ ಸಂಭ್ರಮದ ಸಮಾರಂಭಕ್ಕೆ ಆಗಮಿಸಿದಂತ ಆತ್ಮೀಯರು, ಹಿರಿಯರಾದಂತ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಜಗದೀಶ್ ಗುತ್ತೇದಾರ್ ಸಾಹೇಬ್ರೆ, ಹಿರಿಯರಾದಂತಹ ಶ್ರೀ ಬಾಗನಗೌಡ ಸಾಹೇಬ್ರೆ, ಶ್ರೀ ವಿಶ್ವನಾಥ್ ಪಾಟೀಲ್ ಸಾಹೇಬ್ರೆ, ಶ್ರೀ ಭೀಮಣ್ಣ ಸಾಲಿ ಅವರೇ, ಶ್ರೀ ಯರೂರವರೇ, ಕನ್ನಡವರೇ, ಶಮಲಿಂಗನವರೇ, ಶ್ರೀ ನಾಗರೆಡ್ಡಿ ಪಾಟೀಲ್ ಕರ್ನಾಳ ಅವರೇ, ಶ್ರೀ ಕಮಲ್ಪುರ್ ಸಾಹೇಬ್ರೆ, ಶ್ರೀ ಶ್ರೀನಿವಾಸ ಸಾಹೇಬ್ರೆ, ಮಿತ್ರರಾದಂತ ಅರವಿಂದ್ ಅವರೇ, ಅಜಿತ್ ಸಾಹೇಬ್ರೆ, ಶರತ್ ಅವರೇ, ಮರಗೋಳ ಅವರೇ, ಮುಕ್ತಾರ್ ಅವರೇ, ಕಾಶಿ ಅವರೇ, ಲಕ್ಷತ್ ಅವರೇ, ಬಹಳ ದೊಡ್ಡದಿದೆ. ದಯವಿಟ್ಟು ನಮ್ಮ MLC ಅಭ್ಯರ್ಥಿಯಾದ ಶಿವಣ್ಣ ಭಟ್ ಅವರು ಅದಕ್ಕೆ ಬಹಳಷ್ಟು ಜನ ಹಿರಿಯರಿದ್ದೀರಾ, ಬಹಳಷ್ಟು ಜನ ಜನಪ್ರತಿನಿಧಿಗಳಿದ್ದೀರಾ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರದು. ತಮ್ಮ ಸಭೆಯಲ್ಲಿ ನೋಡಪ್ಪ ಮೊದಲನೇ ಸಾಲಿನಲ್ಲಿ ಮಂತ್ರಿ ಆಗಿದ್ದ ಅಂದ್ಬಿಟ್ಟು ಹಾಗೆ ಬಂದ ಯಾರು ಅನ್ಯತಾ ಭಾವಿಸಬೇಡಿ, ತಮ್ಮ ಸಭೆಯಲ್ಲಿ ಅಂತ ಕೇಳ್ಕೊಳ್ಳುತ್ತಾ ಹಾಗೂ ಮುಂಭಾಗದಲ್ಲಿ ಕುಳಿತಂತ ಎಲ್ಲ ನಮ್ಮ ಅಕ್ಕ ತಂಗಿ ತಾಯಂದ್ರೆ ಹಾಗೂ ನನ್ನ ಯುವ ಮಿತ್ರರೇ, ಮೊದಲನೇದಾಗಿ ತಾವೆಲ್ಲರೂ ಒಂದು ಅಭೂತಪೂರ್ವವಾದಂತ ಸ್ವಾಗತವನ್ನ ತಾವು ನೀಡಿದ್ದಕ್ಕೆ ತಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಲ್ಲ ನಮ್ಮ ದಯವಿಟ್ಟು ಇನ್ನೊಂದು ಹೇಳಿದ್ರ ಬನ್ನಿ ಅಂತ ಆದ್ರೆ ನಾನೇವರಿಗೆ ಹೇಳಿದೆ, ಸರ್ಕಾರದ ಒಂದು ವಿನೂತನವಾದಂತಹ ಕಾರ್ಯಕ್ರಮ ನಾವು ಆರಂಭಿಸ್ತಾ ಇದ್ದೀವಿ. ಅದು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಆಗ್ತಾ ಇದೆ. ಚಿತ್ತಾಪುರಿಗೆ ಬರಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ನಾನು ಅದಕ್ಕೆ ಕೇಳ್ಕೊಂಡಾಗಿ ಬಹುಶಃ 24 ತಾಸು ಕೂಡ ನಮ್ಮ ನಾಯಕರಿಗೆ ಸಿಕ್ಕಿಲ್ಲ. ಅಷ್ಟು ಸ್ವಲ್ಪ ಸಮಯದಲ್ಲಿ ನಾವು ಇಷ್ಟೊಂದು ಜನ ಸೇರಿದ್ದೀರಾ ಅಂದ್ರೆ ಎಲ್ಲ ನಮ್ಮ ಹಿರಿಯರಿಗೆ ಮತ್ತು ನಮ್ಮ ಯುವ ನಾಯಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾನಾಗಿರ್ಬೋದು, ನಮ್ಮ ಕುಟುಂಬದವರಾಗಿರ್ಬೋದು, ನಮ್ಮ ಚಿತ್ತಾಪುರ ಜನರಿಗೆ ನಾವು ಚಿರಋಣಿಯಾಗಿದ್ದೇವೆ. ಯಾಕಂದ್ರೆ ಎಲ್ಲರೂ ಮಾತನಾಡ ಸಂದರ್ಭದಲ್ಲಿ ಹೇಳಿದ್ರು, ಈ ಚುನಾವಣೆ ಪ್ರಿಯಾಂಕ್ ಖರ್ಗೆ ಚುನಾವಣೆ ಅಷ್ಟೇ ಆಗಿರಲಿಲ್ಲ, ಚಿತ್ತಾಪುರ ಚುನಾವಣೆ ಅಷ್ಟೇ ಆಗಿರಲಿಲ್ಲ. ಇದು ರಾಜ್ಯ ಬಿಜೆಪಿ, ರಾಷ್ಟ್ರ ಬಿಜೆಪಿ, RSS ಮತ್ತೆ ಬಹಳಷ್ಟು ಸಂಘಟನೆಗಳಿಗೆ ಸಂವಿಧಾನದ ವಿರುದ್ಧ ಇದ್ದಾವೆ. ಆ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಪ್ರಿಯಾಂಕ್ ಖರ್ಗೆ ಸೋಲಿಸಲೇಬೇಕು, ಚಿತ್ತಾಪುರದಲ್ಲಿ ಬಿಜೆಪಿ ಬಾವುಟ ಹಾರಿಸಲೇಬೇಕು ಅಂತ ಇದ್ದೇವೆ. ಈ ಚುನಾವಣೆ ಬರೀ ಪ್ರಿಯಾಂಕ್ ಖರ್ಗೆ ಚುನಾವಣೆ ಆಗಿರಲಿಲ್ಲ, ಇದು ಒಂದು ಸಿದ್ಧಾಂತದ ಚುನಾವಣೆ ಆಗಿತ್ತು. ಈ ಸಿದ್ಧಾಂತದ ಚುನಾವಣೆಯಲ್ಲಿ ತಾವೆಲ್ಲರೂ ನನ್ನ ಆಶೀರ್ವಾದ ಮಾಡಲಿಕ್ಕೆ ತಮಗೆ ನಾನು ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ಇದು ಈ ಚುನಾವಣೆ ಹಿಂದಿನ ಚುನಾವಣೆ ತರ ನಡೆದೇ ಇಲ್ಲ. ನನಗೆ ಅವಕಾಶನೇ ಸಿಕ್ಕಿಲ್ಲ ಹಳ್ಳಿಗಳಿಗೆ ಹೋಗ್ಲಿಕ್ಕೆ. ನನ್ನ ವೈಯಕ್ತಿಕ ಸಮಸ್ಯೆಗಳಿದ್ರೂ ಕೂಡ ತಾವೆಲ್ಲರೂ ಅರ್ಥ ಮಾಡ್ಕೊಂಡು ನಾನು ಬಹುಶಃ 10 ದಿನ ಕ್ಯಾಂಪೇನ್ ಮಾಡಿರ್ಬೇಕು ನಮ್ಮ ಹಳ್ಳಿಗಳಲ್ಲಿ. ಸರಿಯಾಗಿ ನಾನು ಚಿತ್ತಾಪುರ ಟೌನ್ ಕ್ಯಾಂಪೇನ್ ಮಾಡಲಿಕ್ಕಾಗಿಲ್ಲ, ವಾರ್ಡಿನಲ್ಲಿ ಮನೆಗಳಿಗೆ ಹೋಗಕ್ಕಾಗಿಲ್ಲ. ಆದ್ರೂ ಕೂಡ ನಿಮ್ಮ ಮನೆ ಮಗನ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ನನಗೆ ಇವತ್ತು MLA ಮಂತ್ರಿ ಮಾಡಿಲ್ಲ. ಇವತ್ತು ಚಿತ್ತಾಪುರಿನ ಜನರ ಪ್ರಬುದ್ಧತೆಗಾಗಿ ನಾನು ಏನ್ ಸೇರಿದ್ರು ತಮ್ಮಿ ಅವ್ರು ಯಾವ ತರ ಕ್ಯಾಂಡಿಡೇಟ್ ಹಾಕಿದ್ರು, ಯಾವ ತರ ವಾತಾವರಣ ಸೃಷ್ಟಿ ಮಾಡ್ಬೇಕಂದಿದ್ರು, ಚಿತ್ತಾಪುರಿನ ಭವಿಷ್ಯವನ್ನ ಹಾಳು ಮಾಡಲಿಕ್ಕೆ ಅವ್ರು ಏನೇನೋ ರೂಪರೇಷೆ ಹಾಕಿದ್ರು. ಆದ್ರೆ ಇವತ್ತು ಚಿತ್ತಾಪುರ ಜನ ಬಹಳ ಪ್ರಬುದ್ಧತೆಯಿಂದ, ಬಹಳ ಗಾಂಭೀರ್ಯತೆಯಿಂದ ಈ ಚುನಾವಣೆಯನ್ನ ಮಾಡಿ ಸಂವಿಧಾನದ ಪರವಾಗಿ ಅಷ್ಟೇ ಅಲ್ಲ, ಪ್ರಗತಿ ಪರವಾದ ರಾಜಕೀಯಕ್ಕೆ ತಾವು ಒಂದು ಸಲಹೆ ನೀಡಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮ ಮಕ್ಕಳ ಭವಿಷ್ಯವನ್ನ ಕಾಪಾಡಿದ್ದೀರಾ, ನಮ್ಮ ಯುವಕರ ಭವಿಷ್ಯವನ್ನ ಕಾಪಾಡಿದ್ದೀರಾ. ನಾನು ನಿಮ್ಮ ಮನೆಯ ಮಗನಾಗಿ ದುಡಿದಿರಂತ ಅವಾಗ ಮಾತು ಕೊಟ್ಟಿದ್ದೆ, ಈಗಲೂ ಕೂಡ ಅದನ್ನ ಮಾತಿಗೆ ಬದ್ಧನಾಗಿದ್ದೇನೆ. ನಮ್ಮ
ಮಾಡ್ತಾ ಇದ್ದೀವಿ. ಇವತ್ತು ಅದೇ ಇರ್ಬೋದು, ನಮ್ಮ ಯುವ ನಿಧಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಈ ಎಲ್ಲದನ್ನೂ ಕೂಡ ಈಗಾಗಲೇ ನಾವು ಆರ್ಥಿಕವಾದಂತಹ ನೀಲಿ ನಕ್ಷೆ ಹಾಕಿದ್ದೀವಿ. ಯಾವ ರೀತಿ ಅನುಷ್ಠಾನ ತರಬೇಕು ಅಂತ ನಾವು ಈಗಾಗಲೇ ನೀಲಿ ನಕ್ಷೆ ಹಾಕಿದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಜೂನ್ 11ನೇ ತಾರೀಕು ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಮಹಿಳೆಯರು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಉಚಿತವಾಗಿ ನಮ್ಮ ಸಾರಿಗೆ ವ್ಯವಸ್ಥೆನ ಓಡಾಟ ಮಾಡಬಹುದು. ಇನ್ನು ಆಶ್ಚರ್ಯ ಆಗ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿದಿನ ಒಂದು 14 ಲಕ್ಷ ಜನ ಈ ಸಾರಿಗೆ ವ್ಯವಸ್ಥೆನ ಉಪಯೋಗ ಮಾಡ್ತಾರೆ. 7 ಲಕ್ಷ ಜನ ಬರೀ ಈ 7 ಲಕ್ಷ ಮಹಿಳೆಯರು ಈ ಸಾರಿಗೆ ವ್ಯವಸ್ಥೆನ ಉಪಯೋಗ ಮಾಡ್ತಾರೆ. ನಮ್ಮ ಕಲಬುರಗಿಯಲ್ಲಿ ನಮ್ಮ ಮಾಜಿ ಎನ್ನಿಕೆ ಸಮಿತಿ ಅಧ್ಯಕ್ಷರಿಲ್ಲ ಇದ್ದಾರೆ, ಅವರ ಅಂಕಿಅಂಶಗಳೇ ಇದ್ದು. ನಮ್ಮ ಕಲಬುರಗಿನಲ್ಲಿ 1,40,000 ಹೆಣ್ಮಕ್ಳು ಪ್ರತಿದಿನ ಸಾರಿಗೆ ವ್ಯವಸ್ಥೆಯಲ್ಲಿ ಓಡಾಡ್ತಾರೆ. ಇವತ್ತು ಈ ಪ್ರಯಾಣ ಎಲ್ಲ ಮಹಿಳೆಯರಿಗೆ ಉಚಿತವಾಗ್ತಾ ಇದೆ. ಅವರಿಗೆ ಹಣ ಉಳಿತಾಯ ಆಗುತ್ತೆ. ಆ ಹಣ ಉಳಿತಾಯವಾದಂತಹ ಹಣ ಅವರ ಮಕ್ಕಳ ಭವಿಷ್ಯವನ್ನ ರೂಪಿಸಲಿಕ್ಕೆ ಹೆಣ್ಮಕ್ಳು ಉಪಯೋಗಿಸ್ತಾರೆ. ಇಂಥ ಯೋಜನೆಗಳಿಗೆ ಬಿಜೆಪಿ ಅವರು ಬೇಡ ಅಂತಾರಲ್ಲ, ನಾವೇನ್ ಮಾಡೋದು? ಬಿಜೆಪಿ ಅವರಿಗೆ ಆತಂಕ. ಎಲ್ಲಿ ನಾವು ಈ ಯೋಜನೆಗಳು ಕೊಟ್ರೆ ಬಡತನ ರೇಖೆಯಿಂದ ನೀವೆಲ್ಲರೂ ಹೊರಗೆ ಬಂದ್ಬಿಟ್ರೆ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಅಂತ ಅವ್ರಿಗೆ ಭಯ ಹುಟ್ಟುಬಿಟ್ಟಿದೆ. ಒಟ್ಟು ಅವರಿಗೆ ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ ಅಂದ್ರೆ ಅವರಿಗೆ ಅದರ್ಜಿ. ನಮ್ಮ ಸರ್ಕಾರ ಬಂದಿದೆ ಯಾವಾಗ? ಮೇ 13ನೇ ತಾರೀಕು ಅಲ್ಲ ಸರ್, ಮೇ 13ನೇ ತಾರೀಕು ಕೌಂಟಿಂಗ್ ಆಯ್ತು. 2 ದಿನ ಆದ್ಮೇಲೆ ನಮ್ಮ ನಂಬರ್ಸ್ ಬಂತು. ಮೇ 13ನೇ ತಾರೀಕು, ಇವತ್ತು ಜೂನ್ 11. 1 ತಿಂಗಳು ಆಗಿಲ್ಲ ನಮ್ಮ ಸರ್ಕಾರ ಬಂದು. 1 ತಿಂಗಳು ಒಳಗಡೆ ನಾವು ಸಚಿವ ಸಂಪುಟವನ್ನು ರಚನೆ ಮಾಡಿದ್ವಿ. 34 ಜನರಿಗೆ ನಾವು ಮಿನಿಸ್ಟರ್ ಮಾಡಿ ಖಾತೆ ಹಂಚಿದ್ದೀವಿ. ಎಲ್ಲ ಸಚಿವರು ಜವಾಬ್ದಾರಿಯಿಂದ ಅವರ ಖಾತೆಗಳನ್ನು ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ, ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಈ 5 ಗ್ಯಾರಂಟಿಯ ರೂಪರೇಷೆಯನ್ನು ಹಾಕಿದ್ದೀವಿ. 1ನೇ ಗ್ಯಾರಂಟಿ ಇವಾಗ ಕೊಡ್ತಾ ಇದ್ವಿ, 2ನೇ ಗ್ಯಾರಂಟಿ ಜುಲೈ 1 ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ 1 ಮಾಡ್ತಾ ಇದ್ವಿ. ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಆಪೋಸಿಷನ್ ಅವರು, ಬಿಜೆಪಿ ಅವರಿಗೆ ಆತಂಕ. ಯಾವಾಗ ಮಾಡ್ತಾ ಇದ್ದೀರಾ? ಯಾವಾಗ ಸಮಾರಂಭಕ್ಕೆ ಫಾರ್ಮೆಟ್ ಚೇಂಜ್ ಮಾಡಬೇಕು. ಚುನಾವಣಾ ಸಂದರ್ಭದಲ್ಲಿ ಬಿಡುಗಡೆಯಾದಂತಹ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವೂ ಕೂಡ ಅನೇಕ ಭರವಸೆಗಳು 5 ವರ್ಷಗಳಲ್ಲಿ ಈಡೇರಿಸತಕ್ಕಂಥ ಭರವಸೆಗಳು. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ನಾನು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಆ ಗ್ಯಾರಂಟಿಗಳಿಗೆ ರುಜುವು ಮಾಡಿ ಎಲ್ಲ ಮಾಮೂಲಿಗೆ ಬಗಲು ಮನೆ ಮನೆಗೆ ನಮ್ಮ ವಿರೋಧ ಪಕ್ಷದವರು ಬಹಳ ಗೇಲಿ ಮಾಡಿದ್ರು. ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟದನ್ನ ಗೇಲಿ ಮಾಡಿದ್ರು. ಈ ಗ್ಯಾರಂಟಿಗಳ ಅನುಷ್ಠಾನ ಆಗಲ್ಲ. ಸಮಾರಂಭಕ್ಕೆ ಅಭಿನಂದನೆ, ಧನ್ಯವಾದ. ಈ ಸಂಭ್ರಮದ ಸಮಾರಂಭಕ್ಕೆ ಆಗಮಿಸಿದಂತಹ ಆತ್ಮೀಯರು, ಹಿರಿಯರಾದಂತಹ ಜಿಲ್ಲಾಧ್ಯಕ್ಷ ಸಮಾರಂಭಕ್ಕೆ ಅಭಿನಂದನೆ, ಧನ್ಯವಾದ. ಈ ಸಂಭ್ರಮದ ಸಮಾರಂಭಕ್ಕೆ ಆಗಮಿಸಿದಂತಹ
ಹೋಗ್ಬೇಕಾಗಿತ್ತು ಫಾರ್ಮೆಟ್ ಚೇಂಜ್ ಮಾಡಬೇಕು. ಚುನಾವಣಾ ಸಂದರ್ಭದಲ್ಲಿ ಬಿಡುಗಡೆಯಾದಂತಹ ಪ್ರಣಾಳಿಕೆಯಲ್ಲಿ ಇಲ್ಲಿ ಹೋಗ್ತಿಲ್ಲ ನಮ್ಮಲ್ಲಿ ಬರಲ್ಲ. ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವೂ ಕೂಡ ಅನೇಕ ಭರವಸೆಗಳು 5 ವರ್ಷಗಳಲ್ಲಿ ಈಡೇರಿಸತಕ್ಕಂಥ ಭರವಸೆಗಳು. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ನಾನು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಬಾರೆ ಕಡೆಗೆ ಇಂದಿಗೆ ಆ ಗ್ಯಾರಂಟಿಗಳಿಗೆ ಇನ್ನೊಂದು ಮಕ್ಕಳು ಬರ ಇದೆ ರುಜುವು ಮಾಡಿ ಎಲ್ಲ ಮಾಮ ಅಂತ ಮಾಮೂಲಿಗೆ ಬಗಲು ಊಟ ಬಿಡಿ ಮನೆ ಮನೆಗೆ ಹಂಚತಕ್ಕಂಥ ನಮ್ಮ ವಿರೋಧ ಪಕ್ಷದವರು ಬಹಳ ಗೇಲಿ ಮಾಡಿದ್ರು. ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟದನ್ನ ಗೇಲಿ ಮಾಡಿದ್ರು. ಈ ಗ್ಯಾರಂಟಿಗಳ ಅನುಷ್ಠಾನ ಆಗಲ್ಲ. ಒಂದು ವೇಳೆ ಮಾಡಿದ್ರೆ ರಾಜ್ಯ ದಿವಾಳಿ ಆಗ್ಬಿಡ್ತದೆ. ಅಂತೇಳಿ ಬಹಳ ತಮಾಷೆ ಮಾಡಿದ್ರು, ಗೇಲಿ ಮಾಡಿದ್ರು, ವ್ಯಂಗ್ಯವಾಗಿ ಮಾತಾಡಿದ್ರು, ಟೀಕೆಗಳನ್ನು ಕೂಡ ಮಾಡಿದ್ರು. ನಾವು ಅದರಿಂದ ವಿಚಲಿತರಾಗಲಿಲ್ಲ. ನಮ್ಮ ಗುರಿ ಇದ್ದದ್ದು ನಾವು ಅಧಿಕಾರಕ್ಕೆ ಬಂದರೆ ಇವುಗಳನ್ನು ಜಾರಿಗೆ ಕೊಡಬೇಕು. ಜನರ ಆಶೀರ್ವಾದದಿಂದ ಸ್ಪಷ್ಟ ಪದೇ ಪದೇ ಕೆಮಿಕಲ್ ವಾಟರ್ ಪ್ರೂಫಿಂಗ್ ಅಲ್ಲ, ಒಂದು ಸಲ ಏಷ್ಯನ್ ಪೇಂಟ್ ಸ್ಟ್ಯಾಂಪ್ ಪ್ರೂಫ್ ಮಾಡಿಸಿ. 8050480504 ನಾವು ಮೇ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿ 20 ದಿನಗಳೊಳಗೆ ಬಹಳಷ್ಟು ಟೀಕೆಗಳ ಸುಮಳೆಗಳನ್ನು ಸುರಿಸಿದ್ದಾರೆ. 20 ದಿನಗಳೊಳಗೆ ಬಹಳಷ್ಟು ಟೀಕೆಗಳ ಸುಮಳೆಗಳನ್ನು ಆದರೆ ನಮ್ಮ ಮನಸ್ಸಿನಲ್ಲಿ ಜನರು ಬಹಳಷ್ಟು ಆದರೆ ನಾವು ಮೊದಲನೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮನಸ್ಸಿನಲ್ಲಿ ಜನರು 20ನೇ ತಾರೀಕಿಗೆ ಒಂದು ನಾವು ಮೊದಲನೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಅವತ್ತು 20ನೇ ತಾರೀಕಿಗೆ ಒಂದು ನಾನು ಡಿ.ಕೆ. ಶಿವಕುಮಾರ್ ಸೇರಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಪ್ರಮಾಣ ಅವತ್ತು 20ನೇ ತಾರೀಕಿಗೆ ಒಂದು ನಾನು ಡಿ.ಕೆ. ಶಿವಕುಮಾರ್ ಸೇರಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಪ್ರಮಾಣ ಅವತ್ತು 20ನೇ ತಾರೀಕಿಗೆ ಒಂದು ನಾನು ಡಿ.ಕೆ. ಶಿವಕುಮಾರ್ ಸೇರಿ ಕ್ಯಾಬಿನೆಟ್ನಲ್ಲಿ ಕೈ ಅವತ್ತು ನಾವೆಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ ಅಂತೇಳಿ ಅವತ್ತಿನ ನಾವೆಲ್ಲ ಭರವಸೆಗಳನ್ನು ಅದಾದ್ಮೇಲೆ ಇನ್ನೊಂದು ಕ್ಯಾಬಿನೆಟ್ ಈಡೇರಿಸ್ತೀವಿ ಅಂತೇಳಿ ಅವತ್ತಿನ ನಾವೆಲ್ಲ ಬಹಳ ಕೂಲಂಕಷವಾಗಿ ಚರ್ಚೆ ಮಾಡಿ ಅದಾದ್ಮೇಲೆ ಇನ್ನೊಂದು ಕ್ಯಾಬಿನೆಟ್ ಈಡೇರಿಸ್ತೀವಿ ಅಂತೇಳಿ ಅವತ್ತಿನ ನಾವೆಲ್ಲ ಬಹಳ ಕೂಲಂಕಷವಾಗಿ ಚರ್ಚೆ ಮಾಡಿ ತೀರ್ಮಾನಗಳನ್ನು ಮಾಡಿ ಈಡೇರಿಸ್ತೀವಿ ಅಂತೇಳಿ ಯಾವ್ಯಾವ ದಿನ ಯಾವ್ಯಾವ ಕಾರ್ಯಕ್ರಮ ಜಾರಿ ಯಾವ್ಯಾವ ಕಾರ್ಯಕ್ರಮ ಚರ್ಚೆ ಮಾಡಿ ತೀರ್ಮಾನಗಳನ್ನು ಮಾಡಿ ಆದೇಶ ಕೊಡುವ ಯಾವ್ಯಾವ ದಿನ ಯಾವ್ಯಾವ ಕಾರ್ಯಕ್ರಮ ಜಾರಿ ಯಾವ್ಯಾವ ಕಾರ್ಯಕ್ರಮ ಚರ್ಚೆ ಮಾಡಿ ತೀರ್ಮಾನಗಳನ್ನು ಮಾಡಿ ಇವತ್ತು ನಾವು ಆದೇಶ ಕೊಡುವ ಯಾವ್ಯಾವ ದಿನ ಯಾವ್ಯಾವ ಕಾರ್ಯಕ್ರಮ ಜಾರಿ ಯಾವ್ಯಾವ ಕಾರ್ಯಕ್ರಮ ತೀರ್ಮಾನಗಳನ್ನು ಮಾಡಿ ಯೋಜನೆ ನಾವು ಆದೇಶ ಕೊಡುವ ಯಾವ್ಯಾವ ಜಾರಿ ಮಾಡಲು ಕಾರ್ಯಕ್ರಮ ಜಾರಿ ಯೋಜನೆ ನಗರತೆ ಜಾರಿ ಮಾಡಲು ಶಕ್ತಿ ಯೋಜನೆಯನ್ನ ಯೋಜನೆ ಅಕ್ಷರಶಃ ಜಾರಿ ಮಾಡಲು ಶಕ್ತಿ ಯೋಜನೆಯನ್ನ ಉದ್ಘಾಟನಾಕಾರಿಗಳು ಮೂಲಕ ಮಾಡಿದ್ದೇವೆ. ರಾಜ್ಯದಲ್ಲಿ ನಡೀತಾ ಇದೆ. ಶಕ್ತಿ ಯೋಜನೆಯನ್ನ ಎಲ್ಲ
ಎಲ್ಲ ಕ್ಷೇತ್ರವಾರು ನಡೀತಾ ಇದೆ. ಈ ರಾಜ್ಯದಲ್ಲಿ MLAಗಳು ಕೂಡ ಮಾಡಬೇಕು, ಎಲ್ಲ ಎಲ್ಲ ಕ್ಷೇತ್ರವಾರು ನಡೀತಾ ಇದೆ. ಈ ರಾಜ್ಯದಲ್ಲಿ MLAಗಳು ಕೂಡ ಮಾಡಬೇಕು, ಎಲ್ಲ ಕ್ಷೇತ್ರವಾರು ನಡೀತಾ ಇದೆ. ನಾವು ಕೂಡ MLAಗಳು ಕೂಡ ಮಾಡಿ ಈ ರಾಜ್ಯದಲ್ಲಿ ಕ್ಷೇತ್ರವಾರು ನಡೀತಾ ಇದೆ. ನಾವು ಕೂಡ ಪ್ರಯಾಣ ಮಾಡತಕ್ಕಂಥ ಈ ರಾಜ್ಯದಲ್ಲಿ ಕ್ಷೇತ್ರವಾರು ನಡೀತಾ ಇದೆ. ಪ್ರಯಾಣ ಮಾಡತಕ್ಕಂಥ ಈ ರಾಜ್ಯದಲ್ಲಿ ಕ್ಷೇತ್ರವಾರು ಪ್ರಯಾಣ ಮಾಡತಕ್ಕಂಥ ಈ ರಾಜ್ಯದಲ್ಲಿ ಮಹಿಳೆಯರು ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಈ ರಾಜ್ಯದಲ್ಲಿ ಮಹಿಳೆಯರು ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಈ ರಾಜ್ಯದಲ್ಲಿ ಮಹಿಳೆಯರು ಆಮೇಲೆ ಎಲ್ಲ ಓಲ್ವೋ ಬಸ್ ಮಹಿಳೆಯರು ಆಮೇಲೆ ಓಲ್ವೋ ಬಸ್ ಆಮೇಲೆ ಇಂಟರ್ ಸ್ಟೇಟ್ ಬಸ್ ಓಲ್ವೋ ಬಸ್ ಇನ್ಕ್ಲೂಡಿಂಗ್ ಆಮೇಲೆ ಇಂಟರ್ ಸ್ಟೇಟ್ ಬಸ್ ಓಲ್ವೋ ಬಸ್ ಎಲ್ಲ ಆಮೇಲೆ ಇಂಟರ್ ಸ್ಟೇಟ್ ಬಸ್ irrespective of caste, irrespective of religion, irrespective of ಎಲ್ಲ ಆಮೇಲೆ ಇಂಟರ್ ಸ್ಟೇಟ್ ಬಸ್ ಆಮೇಲೆ including irrespective of religion, irrespective of ಇಂಟರ್ ಸ್ಟೇಟ್ ಬಸ್ ಆಮೇಲೆ including irrespective of religion, irrespective of ಅವರು ಸೇರಿ ಆಮೇಲೆ ಕರ್ನಾಟಕದ ಒಳಗಡೆ ನಿಶ್ಚಿತವಾಗಿ ಪ್ರಯಾಣ ಅವರು ಸೇರಿ ಆಮೇಲೆ ಕರ್ನಾಟಕದ ಒಳಗಡೆ ನಿಶ್ಚಿತವಾಗಿ ಪ್ರಯಾಣ ಅವರು ಸೇರಿ ಕರ್ನಾಟಕದ ಒಳಗಡೆ ನಿಶ್ಚಿತವಾಗಿ ಪ್ರಯಾಣ ಅವರು ಸೇರಿ ಕರ್ನಾಟಕದ ಒಳಗಡೆ ಒಂದು ರಾಜ್ಯದಿಂದ ಇನ್ನೊಂದು ಜಿಲ್ಲೆಗೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗುವಾಗ ಯಾವುದಾದ್ರು ರಾಜ್ಯ ಪ್ರವೇಶ ಮಾಡಿದ್ರೆ ಒಂದು ರಾಜ್ಯದಿಂದ ಇನ್ನೊಂದು ಜಿಲ್ಲೆಗೆ ಇನ್ನೊಂದು ಜಿಲ್ಲೆಗೆ ಟಿಕೆಟ್ ಕೊಡೋರು ಟಿಕೆಟ್ ರಾಜ್ಯ ಪ್ರವೇಶ ಮಾಡಿ 20 ಕಿಲೋಮೀಟರ್ ರಾಜ್ಯದಿಂದ ಇನ್ನೊಂದು ಜಿಲ್ಲೆಗೆ ಈಗ ಫಾರ್ ಎಕ್ಸಾಂಪಲ್ ಬಳ್ಳಾರಿಯಿಂದ ರಾಜ್ಯ ಪ್ರವೇಶ ಮಾಡಿ 20 ಕಿಲೋಮೀಟರ್ ಇನ್ನೊಂದು ಜಿಲ್ಲೆ 6 ಕಿಲೋಮೀಟರ್ ಮಧ್ಯದಲ್ಲಿ ಫಾರ್ ಎಕ್ಸಾಂಪಲ್ ಬಳ್ಳಾರಿಯಿಂದ ರಾಜ್ಯ ಪ್ರವೇಶ ಮಾಡಿ 20 ಕಿಲೋಮೀಟರ್ ಅಲ್ಲಿ ಕಡೆ ವಸೂಲು ಮಾಡಲ್ಲ ಫಾರ್ ಎಕ್ಸಾಂಪಲ್ ಬಳ್ಳಾರಿಯಿಂದ ರಾಜ್ಯ ಹೊರಗಡೆ ಹೋದ್ರೆ ಬಸ್ಸು ಅಲ್ಲಿ ಕಡೆ ವಸೂಲು ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಬಳ್ಳಾರಿ ರಾಜ್ಯ ಹೊರಗಡೆ ಹೋದ್ರೆ ಬಸ್ಸು ಶಕ್ತಿ ಯೋಜನೆ ಅಂತ ಯಾಕೆ ಹೆಸರಿಟ್ಟು ಅಂತಂದ್ರೆ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಅರ್ಧದಷ್ಟಿರ್ತಕ್ಕಂಥ ಮಹಿಳೆಯರು ಅವರು ಕೂಡ ಪುರುಷರಿಗೆ ಸಮಾನರಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಪಾಲ್ಗೊಂಡಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣ, ಉದ್ಯೋಗ,
ಹೆಚ್ಚಾಗಬೇಕಾದ್ರೆ ಅವ್ರಿಗೆ ಶಕ್ತಿ ಎಲ್ಲ ಕ್ಷೇತ್ರಗಳಲ್ಲೂ ಶಕ್ತಿ ಕೊಡಬೇಕು. ಮತ್ತೆ ನಮ್ಮ ಸರ್ಕಾರದ ಉದ್ದೇಶ ಶ್ರೀಮಂತರಿಗೆ ಜೇಬಿಗೆ ದುಡ್ಡು ಹಾಕೋದಲ್ಲ, ಬಡವರ ಜೇಬಿಗೆ ದುಡ್ಡು ಹಾಕೋದು. ಶ್ರೀಮಂತರ ಜೇಬಿಗೆ ದುಡ್ಡು ಹಾಕಿದ್ರೆ ಆರ್ಥಿಕ ಚಟುವಟಿಕೆಗಳು ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಆಗಲ್ಲ. ಬಡವರ ಜೇಬಿಗೆ ದುಡ್ಡು ಹಾಕಿದ್ರೆ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ನಡೀತವೆ. ಹಾಗಾಗಿ ನಾವು 5 ಗ್ಯಾರಂಟಿಗಳಿದಾವಲ್ಲ, 5 ಗ್ಯಾರಂಟಿಗಳು ಹೆಣ್ಮಕ್ಳಿಗೆ ಸೀಮಿತವಾಗಿರ್ತಕ್ಕಂಥ 4 ಗ್ಯಾರಂಟಿಗಳು: ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ. ಎಲ್ಲ ಯೋಜನೆಗಳು ಕೂಡ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು. ಮನೆ ಯಜಮಾನಿ ಇರ್ತಾಳಲ್ಲ, ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ತಾವು ಹಸ್ಕೊಂಡಿದ್ರು ಕೂಡ ಗಂಡನ ಮಕ್ಕಳನ್ನ ನೋಡ್ಕೋತಾರೆ. ಅದಕ್ಕೆ ಹೆಣ್ಣು ಸಮಾಜದ ಕಣ್ಣಿದ್ದಂತೆ ಅಂತ ಕರಿತೀವಿ. ಕನ್ನಡದ ಕವಿಯತ್ರಿ ಪೆಣ್ಣು ಪೆಣ್ಣೆಂದೇಕೆ ತೆಗಳುವಿರಿ, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ. ಯಾರು ಹೇಳಿರೋದು? ಕನ್ನಡದ ಕವಿಯತ್ರಿ. ಯಾರು ಹೇಳಿರೋದು? ಸಂಚಿ ಹೊನ್ನಮ್ಮನವರು ಹೇಳಿದ್ರು. ಅದಕ್ಕಿಂತ ಹಿಂದೆ ಯಳವನ ಕಟ್ಟೆ ಗಿರಿಯಮ್ಮ 300 ವರ್ಷಗಳ ಹಿಂದೆ ಹೇಳಿರೋದು. ಸಂಚಿ ಹೊನ್ನಮ್ಮನು ಕೂಡ ಹೇಳಿದ್ರು. ಅದರಿಂದ ನಾವು ಹೆಣ್ಣುಮಕ್ಕಳಿಗೆ ಏನು ಮಾಡಿದ್ದೀವಿ ಅಂತಂದ್ರೆ ಅವ್ರಿಗೆ ಅವಕಾಶಗಳ ವಂಚಿತರಾಗಿ ಮಾಡಿದ್ದು. ಬಸವಣ್ಣ ಬರೋಕ್ಕೂ ಮುಂಚಿತವಾಗಿ ಬಹಳ ಹೀನಾಯ ಸ್ಥಿತಿಯಲ್ಲಿದ್ದರು ಪಾಪ. ಬಸವಣ್ಣ ಬಂದ ಮೇಲೇನೆ, ಬಸವಣ್ಣ ಅನುಭವ ಮಂಟಪ ಮಾಡಿದ ಮೇಲೇನೆ ಹೆಣ್ಮಕ್ಳಿಗೆ ಶಿಕ್ಷಣದಲ್ಲಿ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ನಡೀತು. ಸುಮಾರು 850-870 ವರ್ಷಗಳ ಹಿಂದೆ. ಅದಕ್ಕೆ ಮೊದಲು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಹೇಗೆ ದಲಿತರು, ಶೂದ್ರ ಜನಾಂಗದವರೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು, ಹೆಣ್ಮಕ್ಳು ಕೂಡ ವಂಚಿತರಾಗಿದ್ದರು. ಅದಕ್ಕೆ ಅವರಿಗೆ ಶಕ್ತಿ ತುಂಬಕ್ಕೋಸ್ಕರ ನಮ್ಮ ಸರ್ಕಾರ ಇಂಥ ವಾಗ್ದಾನಗಳನ್ನು ಕೊಟ್ಟಿದ್ದೀವಿ. ಮತ್ತೆ ಇವು 5 ಕೂಡ ಜಾರಿ ಮಾಡ್ತೀವಿ. ಒಂದು ಇವತ್ತು ಚಾಲನೆಯಾಗಿದೆ ಶಕ್ತಿ ಯೋಜನೆ. ಏಪ್ರಿಲ್ 1ನೇ ತಾರೀಕು ಜುಲೈ 1ನೇ ತಾರೀಕು ಮಾಡಿದ್ದಾರೆ. ಅದು ಜೂನ್ 1ನೇ ತಾರೀಕಿನಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬರ್ತದೆ. ಜುಲೈ 1ನೇ ತಾರೀಕಿನಿಂದ. ಜುಲೈ 1ನೇ ತಾರೀಕಿನಿಂದ ಗೃಹ ಜ್ಯೋತಿ ಕಾರ್ಯಕ್ರಮ ಕೂಡ ಜಾರಿಗೆ ಬರ್ತದೆ. ಅದು ಬಿಲ್ಲು ಅವರಿಗೆ ಬಳಸಿರ್ತಕ್ಕಂಥ 200 ಯೂನಿಟ್ ಅವರಿಗೆ ಬಳಸಿರ್ತಕ್ಕಂಥ ಬಿಲ್ ಇದೆಯಲ್ಲ, ಆ ಬಿಲ್ಲು ಅವರಿಗೆ ಆಗಸ್ಟ್ 1ನೇ ತಾರೀಕು ಬರ್ತದೆ. ಯಾರು 200 ಯೂನಿಟ್ ಒಳಗಡೆ ಬಳಸಿರ್ತಾರೆ ಅವರಿಗೆ 0 ಬಿಲ್ ಬರ್ತದೆ. ಆಮೇಲೆ ನಾವೇನು ಹೇಳಿದ್ದೀವಿ ಮ್ಯಾನಿಫೆಸ್ಟೋನಲ್ಲಿ, 22-23ರಲ್ಲಿ ಪಾಸ್ ಆದವರು ಡಿಗ್ರಿ ಹೋಲ್ಡರ್ಸ್, ಇನ್ಕ್ಲೂಡಿಂಗ್ ಪ್ರೊಫೆಷನಲ್ ಕೋರ್ಸಸ್ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್,
ಅವ್ರಿಗೆ 6 ತಿಂಗಳೊಳಗಡೆ ಕೆಲಸ ಸಿಕ್ಕದೆ ಹೋದರೆ ಅವ್ರಿಗೆ 24 ತಿಂಗಳುಗಳವರೆಗೆ 24 ಮಂತ್ಸ್ ಭತ್ಯೆ ಕೊಡ್ತೀವಿ. 3,000 ರೂಪಾಯಿ ತಿಂಗಳಿಗೆ ಗ್ರಾಜ್ಯುಯೇಟ್ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ಗೆ ಮತ್ತು ಅನ್ಎಂಪ್ಲಾಯ್ಡ್ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದನ್ನು ಈಗಾಗಲೇ ಗೃಹಲಕ್ಷ್ಮಿ ಅರ್ಜಿನ ಜೂನ್ 15ರಿಂದ ಜುಲೈ 15ರವರೆಗೆ ಕೊಡಿ ಅಂತ ಹೇಳಿದ್ದೀವಿ. ಮತ್ತು ಜುಲೈ 15ರಿಂದ ಆಗಸ್ಟ್ 15ರವರೆಗೆ ಅದನ್ನು ಪ್ರೊಸೆಸ್ ಮಾಡಿ ಫೈನಲ್ ಮಾಡ್ತೀವಿ. ಮೋಸ್ಟ್ ಲೈಕ್ಲಿ ಜೂನ್ 16 ಅಲ್ಲ ಆಗಸ್ಟ್ 16ರಿಂದ ಗೃಹಲಕ್ಷ್ಮಿ ಜಾರಿಗೆ ಬರ್ತದೆ. ಸೊ ಇದು ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಕೊಡ್ತಕ್ಕಂಥ ಭತ್ಯೆ ಅದು 24 ತಿಂಗಳು ಮಾತ್ರ ಕೊಡ್ತೀವಿ. ಒಂದು ವೇಳೆ 24 ತಿಂಗಳೊಳಗಡೆ ಯಾರಿಗಾದ್ರು ಕೆಲಸ ಸಿಕ್ಕಿದ್ರೆ ಅವರು ಕೊಡಲ್ಲ. ಅದು ಪ್ರೈವೇಟ್ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು. ಉದ್ಯೋಗ ಸಿಕ್ಕಿದ್ರೆ ಕೊಡಲ್ಲ. ಮತ್ತೆ ಅವ್ರಿಗೆ ನಾವು ಕೆಲಸ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಿ ಯಾವ ಥರದ ಕೆಲಸ ಸಿಗ್ತದೆ ಅಂತಕ್ಕಂಥ ಮಾರುಕಟ್ಟೆನಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಆ ಥರದ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಕೊಡ್ತೀವಿ. ಸೊ ಇವು 5 ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಜಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತು ಯಾವತ್ತಿನಿಂದ ಜಾರಿ ಬರ್ತವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇವೆ. ಮತ್ತೆ ವಿರೋಧ ಪಕ್ಷದವರು ಗೊಂದಲ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನೀವು ಅವ್ರ ಜೊತೆಗೆ ಸೇರ್ಕೋಬೇಡಿ. ಏನು ಗೊಂದಲ ಇಲ್ಲ. ಅವರು ಗೊಂದಲ ಸೃಷ್ಟಿ ಮಾಡೋದೇ ಅವ್ರ ಕೆಲಸ. ಆಮೇಲೆ ವಿದ್ಯುತ್ ದರ ಏರಿಸ್ಬಿಟ್ರು ಅಂತ ಗುಲ್ಲೆಬ್ಸೋದು. ವಿದ್ಯುತ್ ದರ ಹಿಂದೆನೇ ತೀರ್ಮಾನ ಆಗಿತ್ತು. ಎಲೆಕ್ಟ್ರಿಕ್ ರೆಗ್ಯುಲೇಟರಿ ಕಮಿಷನ್ ಅಂತ ಇರ್ತದೆ. ಅವರು ಪ್ರತಿ ವರ್ಷ ವಿದ್ಯುತ್ ದರ ಪರಿಷ್ಕರಣೆ ಮಾಡ್ತಾರೆ. ನಾವು ಬರೋಕ್ಕೆ ಮುಂಚಿತವಾಗಿ ಪರಿಷ್ಕರಣೆ ಆಗಿತ್ತು. ಕೋಡ್ ಆಫ್ ಕಂಡಕ್ಟ್ ಬಂದದ್ರಿಂದ ಅದು ಜಾರಿ ಕೊಟ್ಟಿರಲಿಲ್ಲ. ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಜಾರಿ ಕೊಟ್ಟಿದ್ದೀವಿ ಅಷ್ಟೇ. ಅದು ಜೂನ್ ಬರಬೇಕಾಗಿತ್ತು. ನಾವಲ್ಲ, 12ನೇ ತಾರೀಕು 12ನೇ ತಾರೀಕು ಇಶ್ಯೂ ಆಗಿರೋದು. ಅದೇನೆ 12/5 ನಾವೇ ಇದ್ದಪ್ಪ ಎಲ್ಲಿ ಸರ್ ಎಲೆಕ್ಷನ್ 13ಕ್ಕೆ ನಮ್ಮ ರಿಸಲ್ಟ್ ಬಂದಿದ್ದು. ಸೊ 12ನೇ ತಾರೀಕು ಇದು ಮಾಡಿದ್ರು, ಜೂನ್ 1ನೇ ತಾರೀಕಿನಿಂದ ಜಾರಿಗೆ ಬರೋದು. ಸೊ ಅದನ್ನು ಬೇರೆ ಗುಲ್ಲೆಬ್ಬಿಸ್ತಾ ಇದ್ದಾರೆ. ಅದು ಎವ್ರಿ ಇಯರ್ ಪ್ರತಿ ವರ್ಷ ಪರಿಷ್ಕರಣೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಇಂಡಿಪೆಂಡೆಂಟ್ ಕಮಿಷನ್, ರೆಗ್ಯುಲೇಟರಿ ಕಮಿಷನ್ ಅಂತ ಇರ್ತದೆ, ಅವ್ರು ಮಾಡೋದು ಅದು. ಸೊ ಅದರಿಂದ ಈ ಗುಲ್ಲೆಬ್ಸ್ ಅವರೆಲ್ಲ ಇದಾರಲ್ಲ, 12/5ರಲ್ಲಿ ಇದು 12/5 ಕರೆಕ್ಟ್ 12/5ರಿಂದ 70 ಚುನಾವಣಾ ಸಂದರ್ಭದಲ್ಲಿ ಬಿಡುಗಡೆಯಾದಂತಹ ಪ್ರಣಾಳಿಕೆಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ. ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಚುನಾವಣಾ ಸಂದರ್ಭದಲ್ಲಿ ಬಿಡುಗಡೆಯಾದಂತಹ ಪ್ರಣಾಳಿಕೆಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವೂ ಕೂಡ ಅನೇಕ ಭರವಸೆಗಳು 5 ವರ್ಷಗಳಲ್ಲಿ ಈಡೇರಿಸತಕ್ಕಂಥ ಭರವಸೆಗಳು. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ನಾನು ಮತ್ತು
ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಬಾರ ಈ ಕಡೆ ಹಿಂದಿಗೆ ಆ ಗ್ಯಾರಂಟಿಗಳಿಗೆ ಇನ್ನೊಂದು ಮಕ್ಕಳು ಬರ ಇದೆ ರುಜುವು ಮಾಡಿ ಎಲ್ಲ ಮಾಮ ಅಂತ ಮಾಮೂಲಿಗೆ ಬಗಲು ಊಟ ಬಿಡಿತು ಮನೆ ಮನೆಗೆ ಹಂಚ್ತಕ್ಕಂಥದ್ದು. ನಮ್ಮ ವಿರೋಧ ಪಕ್ಷದವರು ಬಹಳ ಗೇಲಿ ಮಾಡಿದ್ರು. ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟದನ್ನ ಗೇಲಿ ಮಾಡಿದ್ರು. ಈ ಗ್ಯಾರಂಟಿಗಳ ಅನುಷ್ಠಾನ ಆಗಲ್ಲ. ಒಂದು ವೇಳೆ ಮಾಡಿದ್ರೆ ರಾಜ್ಯ ದಿವಾಳಿ ಆಗ್ಬಿಡ್ತದೆ. ಅಂತೇಳಿ ಬಹಳ ತಮಾಷೆ ಮಾಡಿದ್ರು, ಗೇಲಿ ಮಾಡಿದ್ರು, ವ್ಯಂಗ್ಯವಾಗಿ ಮಾತಾಡಿದ್ರು, ಟೀಕೆಗಳನ್ನು ಕೂಡ ಮಾಡಿದ್ರು. ನಾವು ಅದರಿಂದ ವಿಚಲಿತರಾಗಲಿಲ್ಲ. ನಮ್ಮ ಗುರಿ ಇದ್ದದ್ದು ನಾವು ಅಧಿಕಾರಕ್ಕೆ ಬಂದ್ರೆ ಇವುಗಳನ್ನ ಜಾರಿ ಕೊಡಬೇಕು. ಜನರ ಆಶೀರ್ವಾದದಿಂದ ಸ್ಪಷ್ಟ ಬಹುಮತ ಸಿಕ್ತು. ಸರ್ಕಾರ ರಚನೆ ಮಾಡಿ 20 ದಿನಗಳಾಗಿದೆ. ನಾವು ಮೇ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ವಿ. ಆ 20 ದಿನಗಳೊಳಗಡೆ ಬೇಕಾದಷ್ಟು ಟೀಕೆಗಳ ಸುರುಮಳೆಗಳನ್ನ ಸುರಿಸಿದ್ದಾರೆ. ಬಾರಿ ಹಿಂದಿಗೆ ಆದರೆ ನಮ್ಮ ಮನಸ್ಸಿನಲ್ಲಿದ್ದದ್ದು ನಾವು ಕೊಟ್ಟ ವಚನಗಳನ್ನು ಈಡೇರಿಸಬೇಕು. ನಾವು ಮೊದಲನೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ವಿ. 20ನೇ ತಾರೀಕೆ ಒಂದು ಇನ್ಫಾರ್ಮಲ್ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಅವತ್ತು ನಾನು ಡಿ.ಕೆ. ಶಿವಕುಮಾರ್ ಸೇರಿ 10 ಜನ ಪ್ರಮಾಣ ವಚನ ತಗೊಂಡಿದ್ದು. ನವೀನ ಬಂದು ಈ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಧರ್ಮ ಪ್ರಚಾರಕ್ಕಾಗಿ ನನ್ನನ್ನ ಜವಾಬ್ದಾರಿಯನ್ನ ಕೊಟ್ಟು ಪರಮ ಪೂಜ್ಯ ರಂಭಾಪುರಿ ಶ್ರೀಗಳು ನನ್ನನ್ನ ಕಳಿಸಿಕೊಟ್ಟಿದ್ದಾರೆ. ಅವತ್ತು ನಾವೆಲ್ಲ ಹಾಗಾಗಿ ನಾನು ನನ್ನ ಈ ಜೀವನದಲ್ಲಿ ನಾನು ಮರೆಯೋದಕ್ಕೆ ಸಾಧ್ಯ ಈಡೇರಿಸ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದಾದ್ಮೇಲೆ ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಸಿದ್ರು. ಆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬಹಳ ಕೂಲಂಕಷವಾಗಿ ಚರ್ಚೆ ಮಾಡಿ ತೀರ್ಮಾನಗಳನ್ನು ಮಾಡಿ ಯಾವ್ಯಾವ ದಿನ ಯಾವ್ಯಾವ ಕಾರ್ಯಕ್ರಮ ಜಾರಿಗೆ ಬರ್ತವೆ, ಯಾವ್ಯಾವ ಗ್ಯಾರಂಟಿಗಳು ಜಾರಿಗೆ ಬರ್ತವೆ ಆದೇಶ ಕೂಡ ಹೊರಡಿಸಿದ್ದೀವಿ. ಇವತ್ತು ನಮ್ಮ ಜೂನ್ 11ನೇ ತಾರೀಕು ಶಕ್ತಿ ಯೋಜನೆ ಜಾರಿ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ದು, ಆದೇಶ ಹೊರಡಿಸಿದ್ರು. ಅದರಂತೆ ಇವತ್ತು ಶಕ್ತಿ ಯೋಜನೆಯನ್ನ ಅಕ್ಷರಶಃ ಜಾರಿ ಕೊಡ್ತಕ್ಕಂಥ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಎಲ್ಲ ಕ್ಷೇತ್ರವಾರು ನಡೀತಾ ಇದ್ದಾವೆ. ಎಲ್ಲ MLAಗಳು ಕೂಡ ಮಾಡಬೇಕು, ಎಲ್ಲ ಡಿಸ್ಟ್ರಿಕ್ಟ್ ಅಟ್ ಎ ಟೈಮ್ ಇವೆಲ್ಲವೂ ಕೂಡ ಇವತ್ತು ಜಾರಿಯಾಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಪ್ರಯಾಣ ಮಾಡತಕ್ಕಂಥ ಮಹಿಳೆಯರ ಸಂಖ್ಯೆ 41,85,000.
41,85,000 ಮಹಿಳೆಯರು ಎಲ್ಲಾ ಸರ್ಕಾರಿ ಬಸ್ಗಳಲ್ಲಿ ಬೋತ್ ಇನ್ ಪ್ರೀಮಿಯಂ ಬಿಎಂಟಿಸಿ ಅಂಡ್ except Vedu, Volvo buses, AC buses. ಆಮೇಲೆ ಇಂಟರ್ ಸ್ಟೇಟ್ ಬಸ್ಗಳಲ್ಲಿ ವಿತಿನ್ ದಿ ಸ್ಟೇಟ್ ಇನ್ಕ್ಲೂಡಿಂಗ್ ಎಕ್ಸ್ಪ್ರೆಸ್ ಬಸ್ಸಸ್ ಎಲ್ಲ ಮಹಿಳೆಯರು ಕೂಡ irrespective of the caste, irrespective of the religion, irrespective of the sex, ಆಮೇಲೆ ಇನ್ಕ್ಲೂಡಿಂಗ್ ಮಂಗಳಮುಖಿಯರು ಅವರು ಸೇರಿ ಕರ್ನಾಟಕದ ಒಳಗಡೆ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥದ್ದು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ನಾನು ನಮ್ಮ ರಾಮಲಿಂಗ ರೆಡ್ಡಿಯವರು, ಸಾರಿಗೆ ಸಚಿವರು, ಜಾರ್ಜಿ ಅವರು, ಇಂಧನ ಸಚಿವರು, ಆಮೇಲೆ ಪ್ರಾಥಮಿಕ ಶಿಕ್ಷಣ ಸಚಿವರು ಮತ್ತು ಬಹಳ ಜನ ಎಂಜಿನಿಯರು, ಎಕ್ಸಿಎಂಎಲ್ರು, ಅವರು ಕೂಡ ಪುರುಷರಿಗೆ ಸಮಾನರಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಪಾಲ್ಗೊಂಡಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣ, ಉದ್ಯೋಗ, ದುಡ್ಡು ಹಾಕಿದ್ರೆ ಆರ್ಥಿಕ ಚಟುವಟಿಕೆಗಳು ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಆಗಲ್ಲ. ಬಡವರ ಜೇಬಿಗೆ ದುಡ್ಡು ಹಾಕಿದ್ರೆ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ನಡೀತವೆ. ಹಾಗಾಗಿ ನಾವು 5 ಗ್ಯಾರಂಟಿಗಳಿದಾವಲ್ಲ, 5 ಗ್ಯಾರಂಟಿಗಳು ಹೆಣ್ಮಕ್ಳಿಗೆ ಸೀಮಿತವಾಗಿರ್ತಕ್ಕಂಥ 4 ಗ್ಯಾರಂಟಿಗಳು: ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ. ಎಲ್ಲ ಯೋಜನೆಗಳು ಕೂಡ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು. ಮನೆ ಯಜಮಾನಿ ಇರ್ತಾಳಲ್ಲ, ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ತಾವು ಹಸ್ಕೊಂಡಿದ್ರು ಕೂಡ ಗಂಡನ್ನ ಮಕ್ಕಳನ್ನ ನೋಡ್ಕೋತಾರೆ. ಅದಕ್ಕೆ ಹೆಣ್ಣು ಸಮಾಜದ ಕಣ್ಣಿದ್ದಂತೆ ಅಂತ ಕರಿತೀವಿ. ಕನ್ನಡದ ಕವಿಯತ್ರಿ ಪೆಣ್ಣು ಪೆಣ್ಣೆಂದೇಕೆ ತೆಗಳುವರಿ, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ. ಯಾರು ಹೇಳಿರೋದು? ಕನ್ನಡದ ಕವಿಯತ್ರಿ. ಯಾರು ಹೇಳಿರೋದು? ಸಂಚಿ ಹೊನ್ನಮ್ಮನವರು ಹೇಳಿದ್ರು. ಅದಕ್ಕಿಂತ ಹಿಂದೆ ಯಳವನ ಕಟ್ಟೆ ಗಿರಿಯಮ್ಮ 300 ವರ್ಷಗಳ ಹಿಂದೆ ಹೇಳಿರೋದು. ಸಂಚಿ ಹೊನ್ನಮ್ಮನು ಕೂಡ ಹೇಳಿದ್ರು. ಅದರಿಂದ ನಾವು ಹೆಣ್ಣು ಮಕ್ಕಳಿಗೆ ಏನು ಮಾಡಿದ್ದೀವಿ ಅಂತಂದ್ರೆ ಅವ್ರಿಗೆ ಅವಕಾಶಗಳು ವಂಚಿತರಾಗಿ ಮಾಡಿದ್ದು. ಬಸವಣ್ಣ ಬರೋಕ್ಕೂ ಮುಂಚಿತವಾಗಿ ಬಹಳ ಹೀನಾಯ ಸ್ಥಿತಿಯಲ್ಲಿದ್ದರು ಪಾಪ. ಬಸವಣ್ಣ ಬಂದ ಮೇಲೇನೆ, ಬಸವಣ್ಣ ಅನುಭವ ಮಂಟಪ
ಮಾಡಿದ ಮೇಲೇ ಹೆಣ್ಮಕ್ಳಿಗೆ ಶಿಕ್ಷಣದಲ್ಲಿ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ನಡೀತದೆ. ಸುಮಾರು 850-870 ವರ್ಷಗಳ ಹಿಂದೆ. ಅದಕ್ಕೆ ಮೊದಲು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಹೇಗೆ ದಲಿತರು, ಶೂದ್ರ ಜನಾಂಗದವರೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು, ಹೆಣ್ಮಕ್ಳು ಕೂಡ ವಂಚಿತರಾಗಿದ್ದರು. ಅದಕ್ಕೆ ಅವರಿಗೆ ಶಕ್ತಿ ತುಂಬಕ್ಕೋಸ್ಕರ ನಮ್ಮ ಸರ್ಕಾರ ಇಂಥ ವಾಗ್ದಾನಗಳನ್ನು ಕೊಟ್ಟಿದ್ದೀವಿ. ಮತ್ತೆ ಇವು 5 ಕೂಡ ಜಾರಿ ಮಾಡ್ತೀವಿ. ಒಂದು ಇವತ್ತು ಚಾಲನೆಯಾಗಿದೆ ಶಕ್ತಿ ಯೋಜನೆ. ಏಪ್ರಿಲ್ 1ನೇ ತಾರೀಕು ಜುಲೈ 1ನೇ ತಾರೀಕು ಮಾಡಿದ್ದಾರೆ. ಅದು ಜೂನ್ 1ನೇ ತಾರೀಕಿನಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬರ್ತದೆ. ಜುಲೈ 1ನೇ ತಾರೀಕಿನಿಂದ. ಜುಲೈ 1ನೇ ತಾರೀಕಿನಿಂದ ಗೃಹ ಜ್ಯೋತಿ ಕಾರ್ಯಕ್ರಮ ಕೂಡ ಜಾರಿಗೆ ಬರ್ತದೆ. ಅದು ಬಿಲ್ಲು ಅವರಿಗೆ ಬಳಸಿರ್ತಕ್ಕಂಥ 200 ಯೂನಿಟ್ ಅವರಿಗೆ ಬಳಸಿರ್ತಕ್ಕಂಥ ಬಿಲ್ ಇದೆಯಲ್ಲ, ಆ ಬಿಲ್ಲು ಅವರಿಗೆ ಆಗಸ್ಟ್ 1ನೇ ತಾರೀಕು ಬರ್ತದೆ. ಯಾರು 200 ಯೂನಿಟ್ ಒಳಗಡೆ ಬಳಸಿರ್ತಾರೆ ಅವರಿಗೆ 0 ಬಿಲ್ ಬರ್ತದೆ. ಆಮೇಲೆ ನಾವೇನು ಹೇಳಿದ್ದೀವಿ ಮ್ಯಾನಿಫೆಸ್ಟೋನಲ್ಲಿ, 22-23ರಲ್ಲಿ ಪಾಸ್ ಆದವರು ಡಿಗ್ರಿ ಹೋಲ್ಡರ್ಸ್, ಇನ್ಕ್ಲೂಡಿಂಗ್ ಪ್ರೊಫೆಷನಲ್ ಕೋರ್ಸಸ್ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್, ಅವ್ರಿಗೆ 6 ತಿಂಗಳೊಳಗಡೆ ಕೆಲಸ ಸಿಕ್ಕದೆ ಹೋದರೆ ಅವ್ರಿಗೆ 24 ತಿಂಗಳವರೆಗೆ 24 ಮಂತ್ಸ್ ಭತ್ಯೆ ಕೊಡ್ತೀವಿ. 3,000 ರೂಪಾಯಿ ತಿಂಗಳಿಗೆ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ಗೆ, ಮತ್ತೆ ಅನ್ಎಂಪ್ಲಾಯ್ಡ್ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದನ್ನ ಈಗಾಗಲೇ ಗೃಹಲಕ್ಷ್ಮಿ ಅರ್ಜಿನ ಜೂನ್ 15ರಿಂದ ಜುಲೈ 15ರವರೆಗೆ ಕೊಡಿ ಅಂತ ಹೇಳಿದ್ದೀವಿ. ಮತ್ತೆ ಜುಲೈ 15ರಿಂದ ಆಗಸ್ಟ್ 15ರವರೆಗೆ ಅದನ್ನ ಪ್ರೋಸೆಸ್ ಮಾಡಿ ಫೈನಲ್ ಮಾಡ್ತೀವಿ. ಮೋಸ್ಟ್ ಲೈಕ್ಲಿ ಆಗಸ್ಟ್ 16ರಿಂದ ಗೃಹಲಕ್ಷ್ಮಿ ಜಾರಿಗೆ ಬರ್ತದೆ. ಸೊ ಇದು ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಕೊಡ್ತಕ್ಕಂಥ ಭತ್ಯೆ, ಅದು 24 ತಿಂಗಳು ಮಾತ್ರ ಕೊಡ್ತೀವಿ. ಒಂದು ವೇಳೆ 24 ತಿಂಗಳೊಳಗಡೆ ಯಾರಿಗಾದ್ರು ಕೆಲಸ ಸಿಕ್ಕಿದ್ರೆ ಅವರು ಕೊಡಲ್ಲ. ಅದು ಪ್ರೈವೇಟ್ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು. ಉದ್ಯೋಗ ಸಿಕ್ಕಿದ್ರೆ ಕೊಡಲ್ಲ. ಮತ್ತೆ ಅವ್ರಿಗೆ ನಾವು ಕೆಲಸ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ, ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಿ ಯಾವ ತರದ ಕೆಲಸ ಸಿಗ್ತದೆ ಅಂತಕ್ಕಂಥ ಮಾರುಕಟ್ಟೆನಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಆ ತರದ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಕೊಡ್ತೀವಿ. ಸೊ ಇವು 5 ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಜಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಯಾವತ್ತಿನಿಂದ ಜಾರಿಗೆ ಬರ್ತವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇವೆ. ಮತ್ತೆ ವಿರೋಧ ಪಕ್ಷದವರು ಗೊಂದಲ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನೀವು ಅವ್ರ ಜೊತೆಗೆ ಸೇರ್ಕೋಬೇಡಿ. ಏನು ಗೊಂದಲ ಇಲ್ಲ. ಅವರು ಗೊಂದಲ ಸೃಷ್ಟಿ ಮಾಡೋದೇ ಅವ್ರ ಕೆಲಸ. ಆಮೇಲೆ ವಿದ್ಯುತ್ ದರ ಏರಿಸ್ಬಿಟ್ರು ಅಂತ ಗುಲ್ಲೆಬ್ಸೋದು.
ವಿದ್ಯುತ್ ದರ ಹಿಂದೆನೇ ತೀರ್ಮಾನ ಆಗಿತ್ತು. ಎಲೆಕ್ಟ್ರಿಕ್ ರೆಗ್ಯುಲೇಟರಿ ಕಮಿಷನ್ ಅಂತ ಇರ್ತದೆ. ಅವರು ಪ್ರತಿ ವರ್ಷ ವಿದ್ಯುತ್ ದರ ಪರಿಷ್ಕರಣೆ ಮಾಡ್ತಾರೆ. ನಾವು ಬರೋಕ್ಕೆ ಮುಂಚಿತವಾಗಿ ಪರಿಷ್ಕರಣೆ ಆಗಿತ್ತು. ಕೋಡ್ ಆಫ್ ಕಂಡಕ್ಟ್ ಬಂದದ್ರಿಂದ ಅದು ಜಾರಿ ಕೊಟ್ಟಿರಲಿಲ್ಲ. ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಅದು ಜಾರಿ ಕೊಟ್ಟಿದ್ದೀವಿ ಅಷ್ಟೇ. ಅದು ಅವ್ರು ಜೂನ್ ಕೊಟ್ಟಿದ್ದಾರೆ, ನಾವಲ್ಲ. ಬರಬೇಕಾಗಿತ್ತು. ನಾವಲ್ಲ, 12ನೇ ತಾರೀಕು 12ನೇ ತಾರೀಕು ಇಶ್ಯೂ ಆಗಿರೋದು. ಅದೇನೆ 12/5 ನಾವೇ ಇದ್ದಪ್ಪ ಎಲ್ಲಿ ಸರ್? ಎಲೆಕ್ಷನ್ 13ಕ್ಕೆ ನಮ್ಮ ರಿಸಲ್ಟ್ ಬಂದಿದ್ದು. ಸೊ 12ನೇ ತಾರೀಕು ಇದು ಮಾಡಿದ್ರು ಜೂನ್ 1ನೇ ತಾರೀಕಿನಿಂದ ಜಾರಿಗೆ ಬರೋದು. ಸೊ ಅದನ್ನು ಬೇರೆ ಗುಲ್ಲೆ ಬೀಳಿಸ್ತಾ ಇದ್ದಾರೆ. ಅದು ಎವ್ರಿ ಇಯರ್ ಪ್ರತಿ ವರ್ಷ ಪರಿಷ್ಕರಣೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಇಂಡಿಪೆಂಡೆಂಟ್ ಕಮಿಷನ್, ರೆಗ್ಯುಲೇಟರಿ ಕಮಿಷನ್ ಅಂತ ಇರ್ತದೆ, ಅವ್ರು ಮಾಡೋದು ಅದು. ಸೊ ಅದರಿಂದ ಈ ಗುಲ್ಲೆಬ್ಸ್ ಅವರೆಲ್ಲ ಇದಾರಲ್ಲ, 12/5 ಇದು 12/5 ಕರೆಕ್ಟ್. 12/5ರಿಂದ 70 ಪೈಸೆ ಹೆಚ್ಚಿಸಬೇಕು ಅಂತೇಳಿ ಫಸ್ಟ್ ಏಪ್ರಿಲ್ನಲ್ಲೇ ಇದು ತೀರ್ಮಾನ ಆಗಿರೋದು. ಫಸ್ಟ್ ಏಪ್ರಿಲ್ನಲ್ಲೇ ತೀರ್ಮಾನ ಆಗಿರೋದು. ಮಚ್ ಬಿಫೋರ್ ವಿ ಅಸ್ಯೂಮಿಂಗ್ ದಿ ಆಫೀಸ್. ಸೊ ಅದರಿಂದ ವಿರೋಧ ಪಕ್ಷದವರು ಪಾಪ ಅವರಿಗೆ ನಡುಕ ಶುರುವಾಗ್ಬಿಟ್ಟದೆ. ಇವೆಲ್ಲ 5 ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡಿದ ಮೇಲೆ ಭಯ ಶುರುವಾಗ್ಬಿಟ್ಟು ಬಾಯಿ ಬಂದಾಗ ಏನೇನೋ ಮಾತಾಡ್ತಾರೆ. ವಿ ಆರ್ ನಾಟ್, ಪಾಪ ಅವ್ರು ಅಲ್ಲೇ ಗೇಲಿ ಮಾಡ್ಕೊಂಡು ಅಲ್ಲೇ ಇರಲಿ, ನಾವು ಜನಗಳು ಏನು ಭರವಸೆ ಕೊಟ್ಟಿದ್ದೀವೋ ಮುಂದುವರಿಸ್ಕೊಂಡು ಹೋಗ್ತೀವಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಸರ್, ಈಗ ಅಂತಾರಾಜ್ಯ ಬಸ್ಗಳಿಗೆ ಉಚಿತ ಇಲ್ಲ ಅಂತ ಹೇಳಿಲ್ಲ. ಸಪೋಸ್ ಬೆಂಗಳೂರಿನಿಂದ ರಾಯಚೂರಿಗೆ ಹೋಗಬೇಕಂದ್ರೆ 300 ಕಿಲೋಮೀಟರ್ ಆಂಧ್ರ ಪ್ರದೇಶನೇ ಬರ್ತದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಇಲ್ಲ, 20 ಕಿಲೋಮೀಟರ್ ಮಾತ್ರ. ಓನ್ಲಿ 20 ಕಿಲೋಮೀಟರ್. 20 ಕಿಲೋಮೀಟರ್ ಇವ್ರು ಹೇಳ್ತಾರೆ. ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ತೀವಿ, ಹೋದಾಗ ಆಂಧ್ರ ಪ್ರದೇಶ 60 ಕಿಲೋಮೀಟರ್ ಬರುತ್ತೆ. ಅಂತ ಕಡೆ ಮಾತ್ರ ಎಕ್ಸಾಂಪಲ್, ಬೇರೆ ರೂಟ್ ಇರೋದಿಲ್ಲ. ಓನ್ಲಿ 20 ಕಿಲೋಮೀಟರ್ ಅಷ್ಟೇ. 7-8 ಕಿಲೋಮೀಟರ್ ಇರುತ್ತಲ್ಲ. ಈಗ ನಾವು ಮಾಡಿ 20 ಕಿಲೋಮೀಟರ್ ಒಳಗಡೆ ಇರೋವಪ್ಪ. ಹೌದು ಸರ್. ಅದೇ ಮಡಗ್ಸಿರ ಈಗ ಮಡಚಿರಾಗ ಹೋಗ್ಬೇಕು ನಾವು. ಅಂದ್ರೆ ಮಡಚಿರೋ ಮೇಲೆನೆ ಇದಕ್ಕೆ ಹೋಗ್ಬೇಕು, ಪಾವುಗಡಕ್ಕೆ. ಅದಕ್ಕೋಸ್ಕರ ಅಲ್ಲಿ ಎಕ್ಸಾಂಪ್ಷನ್ ಕೊಡ್ತೀವಿ. ಹಿಂದೂಪುರ ಇದೆ ಲೆಕ್ಕ ಮಾಡೋದು. ಓನ್ಲಿ 20 ಕಿಲೋಮೀಟರ್. ಸರ್, ಯುವ ನಿಧಿ ಯೋಜನೆಗೆ ಕೆಲಸ ಸಿಕ್ಕದ ಮೇಲೆ ಕೊಡಲ್ಲ ಅಂತ ಹೇಳ್ತೀರಿ. ಕೆಲಸ ಸಿಗುತ್ತೆ ಅಂತ ಹೇಗೆ ಪತ್ತೆ ಮಾಡ್ತೀರಿ? ಯಾವ್ದೋ ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಕೆಲಸ ಸಿಕ್ಕಿದ ಮೇಲೆ ಅಂತಲ್ರಿ, ಕೇಳಿ ಸ್ವಲ್ಪ ಹೇಳೋ ತನಕ. 6 ತಿಂಗಳೊಳಗಡೆ ಕೆಲಸ ಸಿಕ್ಕಿಲ್ಲ, ನಾವು ನಿರುದ್ಯೋಗಿಯಾಗಿದ್ದೀವಿ ಅಂತೇಳಿ ಅರ್ಜಿ ಹಾಕಬೇಕು. ಅಂಥವರಿಗೆ ನಾವು 24 ತಿಂಗಳಿಗೆ 3,000 ರೂಪಾಯಿನಂತೆ ಭತ್ಯೆ ಕೊಡ್ತೀವಿ. ಗ್ರಾಜ್ಯುಯೇಟ್ಸ್ಗಳಿಗೆ, ಇನ್ಕ್ಲೂಡಿಂಗ್ ಪ್ರೊಫೆಷನಲ್ ಕೋರ್ಸಸ್. 2 ವರ್ಷ 24 ತಿಂಗಳಾದ್ಮೇಲೆ ಕೊಡಲ್ಲ. ಅದನ್ನು 24 ತಿಂಗಳೊಳಗಡೆ ಅವ್ರು ಕೆಲಸ ಮಾಡ್ಕೋಬೇಕು. ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಎಲ್ಲ ಮಾಡ್ಕೊಂಡು ಕೆಲಸ ತಗೊಳಕ್ಕೆ ಎಲ್ಲ ಮಾಡಬೇಕು. ಒಂದು ವೇಳೆ ಎಲ್ಲರೂ ಕೆಲಸ ಮಧ್ಯದಲ್ಲಿ ಕೆಲಸ ಸಿಕ್ತು ಅಂತಂದ್ರೆ ನಾವು ಇದನ್ನ ಈ ಭತ್ಯೆ ಕೊಡೋದನ್ನ ಮುಂದುವರಿಸಲ್ಲ. ಅದೇ ಸರ್ ಡೌಟ್. ಸಣ್ಣ ಪುಟ್ಟ ಕೆಲಸ ಈಗ ಮತ್ತೆ ತಗೊಳ್ತಾ ಇರ್ತಾರೆ, ಸಣ್ಣ ಪುಟ್ಟ ಕೆಲಸ ಸಿಗುತ್ತೆ. ಸಣ್ಣ ಪುಟ್ಟ ಅಂದ್ರೇನು? ಫಾಲೋ ಅಪ್ ಯಾರು ಮಾಡ್ತಾರೆ ಅಂತ ನೋಡಿ, ನಾವು ಪ್ರತಿಯೊಬ್ಬರಿಗೂ ಡಾಟಾ ತಗೊಳ್ತೀವಿ. ಯಾರು ಸಂಬಳನ ಕ್ಯಾಶಲ್ಲಿ ಕೊಡಲ್ಲ, ಎಲ್ಲ ಚೆಕ್ಕಲ್ಲಿ ಕೊಡ್ತಾರೆ, ಅಕೌಂಟಲ್ಲಿ ಕೇಳ್ತಾರೆ. ಅವನ್ನ ಸೋಂಬೇರಿ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಅವನಿಗೆ ಛಲ ಇರಬೇಕು. ನನಗೆ ಉದ್ಯೋಗ, ಈ ಕ್ಯಾನ್ ಬಿ ಎಂಪ್ಲಾಯಿ ಆರ್ ಇಟ್ ಕ್ಯಾನ್ ಬಿ ಸೆಲ್ಫ್ ಎಂಪ್ಲಾಯ್ಡ್. ಒಂದಾರು ಉದ್ಯೋಗ ಕಂಡುಹಿಡ್ಕೋಬೇಕು ಅವನು. ಇಲ್ಲ ಸರ್ಕಾರದ ಯಾವ್ದಾದ್ರು ಅರ್ಜಿ ಇದ್ರೆ ಹಾಕೋಬೇಕು, ಇಲ್ಲ ಪ್ರೈವೇಟ್ ಇದ್ರೆ ಅರ್ಜಿ ಹಾಕೋಬೇಕು. ಅವನಿಗೆ ಇನ್ಸೆಂಟಿವ್ ಆಗಿ ಅವನಿಗೆ ಒಂದು ಮಾನಸಿಕವಾಗಿ ನಾನೊಬ್ಬ ಗ್ರಾಜ್ಯುಯೇಟ್ ಆದೆ, ನನಗೇನು ಸಿಕ್ಲಿಲ್ಲ ಅನ್ನೋದು ಬೇಡ ಅಂತೇಳಿ 24 ಮಂತ್ಸ್ ಅವನಿಗೆ ಸಪೋರ್ಟ್ ಸರ್ಕಾರ ಮಾಡ್ತದೆ. ಅಷ್ಟರೊಳಗೆ ಅವನ ದಾರಿ ಅವನು ಹುಡ್ಕೊಳ್ಬೇಕು. ಅವನಿಗೆ ಒಂದು ಛಲ ಇರಬೇಕು, ನಾನು ಬದುಕಬೇಕು ಅಂತ. ಹಾಗಂತ ಸುಮ್ಮನೆ ಏನು ಇಲ್ಲದೆ ಕೊನೆಗೆ ನಾನು ಎಂಪ್ಲಾಯ್ಮೆಂಟ್, ನನ್ನ ಕೆಲಸನೇ ಸಿಗ್ಲಿಲ್ಲ ಅಂತ ಕೇಳಕ್ಕಾಗಲ್ಲ.
ಸೊ ಅದಕ್ಕೆ ಡಾಟಾ ನಂಬರ್ ಇರ್ತದೆ, ಅವನ ಅಪ್ಲಿಕೇಶನ್ ತೆಗೆದುಕೊಳ್ತೀವಿ. ನೀವು ಸ್ವಲ್ಪ ಸರಿಯಾದ ರೀತಿ ಅವನಿಗೆ ಎನ್ಕರೇಜ್ ಕೊಡಿ, ಪ್ರೋತ್ಸಾಹ ಕೊಡಿ. ಅದಕ್ಕೆ ಸಾಹೇಬ್ ಹೇಳಿದ್ರು ಅವನಿಗೇನಾದ್ರು ಸ್ವಂತ ಉದ್ಯೋಗ ಕ್ರಿಯೇಟ್ ಮಾಡ್ಕೊಡಕ್ಕೆ, ಬೇರೆ ಕಡೆ ಹೋಗಕ್ಕೆ ಅವನಿಗೆ ಯಾವ ವಿಚಾರದಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಸ್ಕಿಲ್ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಎಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ಸರ್ಕಾರ ನೇಮಕ ಮಾಡ್ತಾ ಇದೆ, ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಮಾಡ್ತಾ ಇಲ್ಲ ಸರ್ಕಾರ. ದಟ್ ಆಲ್ ವಿಲ್ ಬಿ ಎ ಪಾಲಿಸಿ ಮ್ಯಾಟರ್ಸ್. ಅವರು ಸ್ವಂತ ಉದ್ಯೋಗ ಪ್ರಾರಂಭ ಮಾಡಿದ್ರು ಕೂಡ ಅವ್ರಿಗೂ ಕೊಡಲ್ಲ ಸರ್. ಸ್ಕಿಲ್ ಡೆವಲಪ್ಮೆಂಟ್ ಈಗಿನ ಸರ್ಕಾರದಲ್ಲಿ ಕೇವಲ ನಾಮಕೆ ವಾಸ್ತೆ ನಡೀತಾ ಇದೆ ಸರ್. ಅದಕ್ಕೇನಾದ್ರು ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ? ನೋಡಪ್ಪ, ನಮಗೆ ಕೆಲವು ವಿಚಾರ ಎಲ್ಲ ಗೊತ್ತಿದೆ. ಈಗ ನಾನು ಅದಕ್ಕೆಲ್ಲ ಹೋಗುದಿಲ್ಲ. ನನಗೂ ಗೊತ್ತಿದೆ, ಒಂದೊಂದು ಅಕೌಂಟ್ಗೆ 50,000, 60,000, 70,000, 80,000 ಒಂದೇ ಊರಲ್ಲೆಲ್ಲ ಹೋಗಿರೋದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅದರಲ್ಲಿ ಅದಲ್ಲ. ನಾನು ಈಗ ಮಾತಾಡಕ್ ಹೋಗಲ್ಲ. ಐ ವಿಲ್ ನಾಟ್ ಸ್ಪೀಕ್ ಎನಿಥಿಂಗ್ ಆನ್ ರೆಕಾರ್ಡ್ಸ್. ಆ ಸಂಬಂಧಪಟ್ಟಂತ ಮಂತ್ರಿಗಳು ಏನಿದೆ ವಾಸ್ತವಾಂಶ ತಿಳಿದು ನಿಮ್ಮ ಗಮನಕ್ಕೆ ತರ್ತಾರೆ. ಏನು ಯಾವಾಗ ಕೇಳ್ತಾರ ಕೊಡ್ತೀವಿ. ಸರ್ಕಾರ ಎಷ್ಟು ಇದಾಗ್ತದೆ, ಎಷ್ಟು ಅವರಿಗೆ ಈ ಉಚಿತ ಪ್ರಯಾಣದಿಂದ ಎಷ್ಟು ಖರ್ಚಾಗ್ತದೆ ಅಷ್ಟು ಕೊಡ್ತೀವಿ ಸರ್ಕಾರ. ಆಗ್ಬೋದಲ್ಲ? ಥ್ಯಾಂಕ್ ಯು. ಇನ್ನೇನಾದ್ರು ಇದೆಯಾ? ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣಿ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣಿ ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ. ಶೇಷಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ. ಶೇಷಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ.
ನೆರೆದಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಗೀತೆ ಎಲ್ಲರಿಗೋಸ್ಕರ ಸ್ವಾಗತ ಗೀತೆ. ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಸರಿಯೇ ಆವೇಶದಳು ನಿಂದರು ಸರಿಯೇ ಅವರೋಪದಳು ಬಂದರು ಸರಿಯೇ ಆವೇಶದಳು ನಿಂದರು ಸರಿಯೇ ನೀಸರುದಯದಳು ಬಹೆಯ ಬಾ ತಿಂಗಳಂದದಲ್ಲಿ ಬಹೆಯ ಬಾ ಹೊಸ ಬೆಳಗಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಇಂತಾದರೂ ಬಾ ಅಂತಾದರೂ ಬಾ ಉಸಿರಾಗಿ ಬಾ 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 ತೆರೆದಿದೆ ಮನೆ ಓ ಬಾತಿದೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಕಡಲಾಗಿ ಬಾ ಬಾನಾಗಿ ಬಾ ಗಿರಿಯಾಗಿ ಬಾ ಕಾನಾಗಿ ಬಾ ಕಡಲಾಗಿ ಬಾನಾಗಿ ಗಿರಿಯಾಗಿ ಕಾನಾಗಿ ತೆರೆದಿದೆ ಮನವು ಬಾ ಹೊಸತಾನದ ಹೊಸಗಾನದ ಹೊಸತಾನದ ಹೊಸಗಾನದ ರಸ ಜೀವವತ ತೆರೆದಿರೆ ಮನೆ ಓ ಬಾಧಿತೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ
ಚೂರು ಮಾನಿಟರ್ ಬೇಕು ಇದು ಮಾನಿಟರ್ ಚೆಕ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಸವಣ್ಣನವರ ವಚನಗಳ ಗುಚ್ಛವನ್ನು ಕೇಳೋಣ.
ಅದೆಲ್ಲ ಬೀಜ ಅದೆಲ್ಲ ಕಡಿಮೆ ಮಾಡಿದರೆ ಸಾಕಾಗಿತ್ತು ಸರ್. ಇದರಿಂದ ಏನು ಇವತ್ತಿಗೆ ಖುಷಿ ಪಡ್ಬೋದು, ನಮ್ಮ ರಾಜ್ಯ ದಿವಾಳಿ ಆಗುತ್ತೆ ಸರ್, ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಇದರಿಂದ ಖುಷಿ ಏನಿಲ್ಲ ಸರ್, ನಮಗೆ ಮಾಡಬೇಕಾಗಿರೋದು ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತೊರೆಯ ಸಮೀಪ, ತಿಂಗಳ ರಾತ್ರಿ ತೊರೆಯ ಸಮೀಪ, ಉರಿದರೆ ಯಾವುದು ದೀಪ, ಉರಿದರೆ ಯಾವುದು ದೀಪ. ಯಾರೋ ಮೋಹನ ಯಾವ ರಾಧೆಗೂ, ಯಾರೋ ಮೋಹನ ಯಾವ ರಾಧೆಗೂ ಪಡುತ್ತಿರುವನು ಪರಿತಾಪ, ಪಡುತ್ತಿರುವನು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗಾಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ನಾನು ನನ್ನದು ನನ್ನವರೆಂದು, ನಾನು ನನ್ನದು ಎನ್ನುವರೆಂದು ಹಲವು ಕಾಲಗಳು ರಾಧೆ ತರುಗಳು ದಾರಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗಾಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಮಹಾಪ್ರವಾಹ 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 ತಡೆಯುವರಿಲ್ಲ, ಪಾತ್ರವೀರದ ತೊರೆ ಪ್ರೀತಿ, ಪಾತ್ರವೀರದ ತೊರೆ ಪ್ರೀತಿ. ತೊರೆದರು ತನ್ನ ತೊರೆಯದು ಪ್ರಿಯನ, ತೊರೆದರು ತನ್ನ ತೊರೆಯದು ಪ್ರಿಯನ, ರಾಧೆಯ ಪ್ರೀತಿಯ
ಮುಖದ ಕಣ್ಣಿಗೆ ರಾಧೆಯು ಕೂಡ ಇಲ್ಲರಂತೆ ಒಂದು ಹೆಣ್ಣು ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ಕಾರ್ಯಕ್ರಮವನ್ನು ಮುಂದುವರಿಸಿದ KS ನಿಸಾರ್ ಅಹಮದ್ ಅವರ ರಚನೆಯ ಒಂದು ಗೀತೆಯನ್ನು ಕೇಳೋಣ. ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ಬೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಕೋಲಿಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹ
ಸಾಗದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಜಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಹಬ್ಬಿನಗಲಿ ಪ್ರೀತಿ ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಹಬ್ಬಿನಗಲಿ ಪ್ರೀತಿ ನೆರಳು
ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಅಲ್ಲೊಂದು ಹಕ್ಕಿ ಇಲ್ಲೊಂದು ಮಗಳು ಅಲ್ಲೊಂದು ಹಕ್ಕಿ ಇಲ್ಲೊಂದು ಮಗಳು ನಿನಗೆ ನಮಸ್ಕಾರ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಅಲ್ಲಿರಣದೊಂದು ಇಲ್ಲೊಂದು ವೀಣೆ ನಿನ್ನ ಪ್ರತಿಧ್ವನಿ ಆ ಮಹಾಕಾವ್ಯ ಈ ಭಾವಗೀತೆ ನಿನ್ನ ಪದಧ್ವನಿ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಥ್ಯಾಂಕ್ ಯು. ಚೆಕ್ ಚೆಕ್. ಸುಮಧುರವಾದ ಭಾವಗೀತೆ ಭಕ್ತಿಗೀತೆಗಳ ಮಧ್ಯೆ ಮತ್ತೊಂದು ರಾಷ್ಟ್ರಕವಿ ಕುವೆಂಪುರವರ ರಚನೆಯ ಒಂದು ಗೀತೆ, ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಒಂದು ಗೀತೆ. ಚೆಕ್. ಚೆಕ್.
ಒಂದು ಜನಪದ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂಥ ಚೆಲ್ವರಿಲ್ಲ ನೋಡುವಾರೆ, ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂಥ ಚೆಲ್ವರಿಲ್ಲ ನೋಡುವಾರೆ, ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಮುಂದೆ ಕೆಲ ಜನಕ ಪೊಲ ಕಾಣೆ, ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ. ಮುಂದೆ ಕೆಲ ಜನಕ ಪೊಲ ಕಾಣೆ, ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುವಾರೆ, ಇವನಂತ ಚೆಲ್ವರಿಲ್ಲ ನೋಡುವಾರೆ. ಮೈಯೆಲ್ಲ ಹಾವಿನ ಮೊತ್ತ ಕಾಣೆ, ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಮೊತ್ತ ಕಾಣೆ, ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ. ಯಾರ ಮೂರು ಲೋಕ ಕತ್ತ ಕಾಣೆ, ತಕ್ಕ ತಯ್ಯ ತಯ್ಯ ಎಂದು ಕುಣಿತಾನೆ. ಯಾರ ಮೂರು ಲೋಕ ಕತ್ತ ಕಾಣೆ, ತಕ್ಕ ತಯ್ಯ ತಯ್ಯ ಎಂದು ಕುಣಿತಾನೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂಥ ಚೆಲ್ವರಿಲ್ಲ ನೋಡುವಾರೆ, ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಮನೆ ಮನೆ ದಪ್ಪಲಿ ಜಿಮ್ಮಿ ಸಾಲೆ, ಆತ ಹಣವನ್ನು ಕೊಟ್ಟುವಲ್ಲನಂತೆ ಕಾಣೆ. ಮನೆ ಮನೆ ದಪ್ಪಲಿ ಜಿಮ್ಮಿ ಸಾಲೆ, ಆತ ಹಣವನ್ನು ಕೊಟ್ಟುವಲ್ಲನಂತೆ ಕಾಣೆ. ಮನಿ ಹಣ್ಣು ನೀಡಬೇಕಾದೆ ಕಾಣೆ, ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂಥ ಚೆಲ್ವರಿಲ್ಲ ನೋಡುವಾರೆ, ಇವನಂಥ ಚೆಲ್ವರಿಲ್ಲ ನೋಡುವಾರೆ, ಇವನಂಥ ಚೆಲ್ವರಿಲ್ಲ ನೋಡುವಾರೆ, ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಚೆಕ್ ಚೆಕ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮತ್ತೊಂದು ಭಾವಗೀತೆಯನ್ನು ಕೇಳೋಣ. ಪುರಂದರದಾಸರ ಒಂದು ಗೀತೆಯನ್ನು ಕೇಳಿದರೆ ಟ್ರ್ಯಾಕ್ ನೋಡ್ತೀವಿ, ಲಭ್ಯ ಇದ್ರೆ ಖಂಡಿತವಾಗ್ಲೂ ಹಾಡ್ತೀವಿ. GS ಶಿವರುದ್ರಪ್ಪನವರ ರಚನೆಯ ಒಂದು ಗೀತೆ, C ಅಶ್ವಥ್ ಅವರ ಕಂಠದಲ್ಲಿ ಮೂಡಿ ಬಂದ ಒಂದು ಗೀತೆಯನ್ನು ಕೇಳೋಣ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ.
ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ, ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ, ಎಲ್ಲಿರುವುದೋ ಅದು ಎಂತಿರುವುದೋ ಅದು ನೋಡಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ, ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ, ಸುನೀಲ ವಿಸ್ತರ ಶರಂಗ ಶೋಭಿತ ಗಂಭೀರಾಂಬುಧಿ ತಾನಂತೆ, ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ 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 ಕಾಣದ ಕಡಲನು ಸೇರಬಲ್ಲೆನೇನು, ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆನೇನು, ಸೇರಬಹುದೆ ನಾನು ಕಡಲ ನೀಲಿಯೋಳು ಕರಗಬಹುದೆ ನಾನು, ಕರಗಬಹುದೆ ನಾನು, ಕರಗಬಹುದೆ ನಾನು.
ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. हेलो ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. हेलो हेलो ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಸಂತರಲ್ಲಿ ಸಂತ ಶಿಶುನಾಳ ಶರೀಫರ ಒಂದು ತತ್ವ ಪದವನ್ನು ಕೇಳೋಣ. ಹಲೋ
ಕೋಡಗನ ಕೋಳಿ ನುಂಗಿತ ನೋಡೊಬ್ಬ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತ ನೋಡೊಬ್ಬ ತಂಗಿ ಕೋಡಗನ ಕೋಳಿ ನುಂಗಿತ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತಂಗವಳ ಮಕ್ಕಳ ನುಂಗಿತ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ ಒಳ್ಳುವನ್ಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳುವನ್ಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲವದಂದ ಮುರುಕಿಯನ್ನು ನುಂಗಿತ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ ಮಗ್ಗ ಮಗ್ಗ ಬಾನುಂಗಿ ಮಗ್ಗ ಬಾಲಾಡಿ ನುಂಗಿ ಮಗ್ಗ ಮಗ್ಗ ಬಾನುಂಗಿ ಮಗ್ಗ ಬಾಲಾಡಿ ನುಂಗಿ ಮಗ್ಗದಲ್ಲಿರುವ ಅಣ್ಣ ನನ್ನಿ ಮಣಿಯು ನುಂಗಿತ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ ಗುಡ್ಡ ಗವಿಯನ್ನು ನುಂಗಿ ಗವ್ಯ ಇರುವೆಯು ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವ್ಯ ಇರುವೆಯು ನುಂಗಿ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ ಧನ್ಯವಾದಗಳು. ಮತ್ತೊಂದು ಗೀತೆಯಾಗಿ ಕನ್ನಡ ನಾಡು ನುಡಿಯ ಬಗ್ಗೆ ವರ್ಣಿಸಿರುವ ಒಂದು ಗೀತೆ. Hello.
ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಸಂಕೇತ ಹೊಂಬಣ್ಣದ ಆಕಾಶ ಋತು ಋತುಗಳು ನಿನ್ನ ಕಾದಿವೆ ನೀನಿರೆ ರಂಗೋಲಿ ಸಂಗಾತಿ ಸೋವಾಲಿ ನವರಸವು ಮೈತಾಳಿ ಜೀವನದ ಜೋಕಾಲಿ ಯುಗ ಯುಗದಲು ನಿನ್ನ ಕಾಯುವೆ ನೀನೊಮ್ಮೆ ಬಂದಲ್ಲಿ ಬೆಳಕನ್ನು ನೀಡು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ हेलो 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 चेक
ಹಲೋ. ಮೈಕ್ ಒಂಚೂರು ಆನ್ ಮಾಡಿ. ಚೆಕ್ ಚೆಕ್ ಟ್ರ್ಯಾಕ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. विश्वविनूतन विद्याचेतन सर्वहृदय संस्कारी जय भारती. विश्वविनूतन विद्याचेतन सर्वहृदय संस्कारी जय भारती. करुनाड सरस्वती गुडिगोपुर सुरशिल्पकलाकृति कृष्णे तुंगे कावेरी पवित्रित क्षेत्र मनोहारी. विश्वविनूतन विद्याचेतन सर्वहृदय संस्कारी जय भारती. गंगकदंब राष्ट्रकूट बल चालुक्य होय्सळ बल्लाळ. गंगकदंब राष्ट्रकूट बल चालुक्य होय्सळ बल्लाळ. हस्तगुप्त पुलकेशि विक्रमर चन्नम्माजिय वीरश्री. विश्वविनूतन विद्याचेतन सर्वहृदय संस्कारी जय भारती. त्याग भोग समयोगद दृष्टि गणबल मलिकरि सुंदर सृष्टि. त्याग भोग समयोगद दृष्टि गणबल मलिकरि सुंदर सृष्टि. ज्ञानद विज्ञानद कलयैसिर सारोदय धारानगरी. विश्वविनूतन विद्याचेतन सर्वहृदय संस्कारी जय भारती. हरिवे गुरुमिन ज्योतिर्लिंग दयवे धर्मद मूल तरंग. हरिवे गुरुमिन ज्योतिर्लिंग दयवे धर्मद मूल तरंग. विश्व भारतिगे कन्नडदारती. विश्व भारतिगे कन्नडदारती. मुळगलि मंगल जय भेरी. मुळगलि मंगल जय भेरी. विश्वविनूतन विद्याचेतन सर्वहृदय संस्कारी जय भारती. करुनाड सरस्वती गुडिगोपुर सुरशिल्पकलाकृति कृष्णे तुंगे कावेरी पवित्रित क्षेत्र मनोहारी.
विश्व विनूतन विद्याचेतन सर्वहृदय संस्कारी जय भारती जय भारती जय भारती। ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಗೀತೆಯನ್ನು ಕೇಳೋಣ. ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನು ಬಡಿದೆ ಚರಿಸು ಕಚ್ಚಾಡುವರನು ಕೂಡಿಸಿ ಉಳಿಸು ಸತ್ತಂತಿಹರನು ಬಡಿದೆ ಚರಿಸು ಕಚ್ಚಾಡುವರನು ಕೂಡಿಸಿ ಉಳಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರಗಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ. ಶೇಷಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಶೇಷಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ.
ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ ಓಡುತ್ತಿರುವ ತಾಯೇ ಬಿಡದ ಭೂಮಿಯ ಮಾಯೇ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ನೀನು ಮಿಡುಕಾಡುತ್ತಿರುವೆ ನಾನು. Hello, hello, check, check. Hello, hello. Hello, hello. Hello, check, mic check. Hello. ಎಲ್ಲರೂ ಆಸೀನರಾಗಿ ಸಾವಧಾನ ಚಿತ್ತರಾಗಿ ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಅತ್ಯದ್ಭುತ ಸಭಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದೀರಾ. ದಯಮಾಡಿ ಎಲ್ಲರೂ ಸಹಕರಿಸಿ ವೇದಿಕೆಯ ಮುಂಭಾಗವನ್ನ ಆದಷ್ಟು ತೆರವುಗೊಳಿಸಿ ಸಭಾ ಮರ್ಯಾದೆಯನ್ನ ಕಾಪಾಡಿಕೊಳ್ಬೇಕಾಗತ್ತೆ. ಜನಮಾನಸವನ್ನ ಗೆದ್ದ ಜನನಾಯಕರು ಕೆಲ ಹೊತ್ತಿನಲ್ಲೇ ವೇದಿಕೆಯನ್ನು ಕೂಡ ಅಲಂಕರಿಸಲಿದ್ದಾರೆ. ನಿಮ್ಮೆಲ್ಲರನ್ನ ಉದ್ದೇಶಿಸಿ ಹರಸಿ ಹಾರೈಸಿ ಯೋಜನೆಯ ಅನುಷ್ಠಾನದ ಎಡೆಗೆ ಹೊಸ ಮೈಲಿಗಲ್ಲನ್ನ ಸೃಷ್ಟಿಸುವೆಡೆಗೆ ಕಾರ್ಯಪ್ರವೃತ್ತರಾಗಲಿದ್ದಾರೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಬಹುದೂರದಿಂದ ತಾವೆಲ್ಲರೂ ಆಗಮಿಸಿದಿರಾ. ಸಾಕಷ್ಟು ಸಮಯ ನೀವಿಲ್ಲಿ ಬೆಳಗಿನಿಂದ ಕಾಯ್ತಾ ಇದ್ದೀರಾ. ಎಲ್ಲರೂ ಸಹಕರಿಸಿ ಆಸೀನರಾಗಿ ನಿಮ್ಮ ನಿಮ್ಮ ಜಾಗಗಳಲ್ಲಿ ಆಸನದ ವ್ಯವಸ್ಥೆ ಇದೆ. ಎಲ್ಲರೂ ಸಾವಧಾನ ಚಿತ್ತರಾಗಿ ಸಮಾರಂಭಕ್ಕೆ ಈ ಒಂದು ವಿಶೇಷ ದಿನಚರಿಗೆ ಸಾಕ್ಷಿಯಾಗ್ತಿರುವಂತಹ ಎಲ್ಲರಿಗೂ ದಿನ ವಿಶೇಷತೆಯ ಜೊತೆಗೆ ಶುಭವೂ ಉಂಟಾಗಲಿ, ರಾಜ್ಯಕ್ಕೆ ಹೊಸದೊಂದು ದಿನಚರಿಯ ಶುಭಾರಂಭವಾಗಲಿ ಅಂತ ಆಶಿಸೋಣ. ತಮ್ಮೆಲ್ಲರ ಸಹಕಾರ ನಮ್ಮೆಲ್ಲರಿಗೂ ಅತ್ಯಗತ್ಯ. ಸಾರಿಗೆ ಇಲಾಖೆ ಇಂಥ ಒಂದು ಅಭೂತಪೂರ್ವ ಪ್ರಯತ್ನದೆಡೆಗೆ ನಾಂದಿ ಹಾಡ್ತಾ ಇದೆ. ನಿಮ್ಮ ಸಹಕಾರದಿಂದ ಇದಕ್ಕೆ ಉತ್ತಮ ಬೆಳಕು, ಉತ್ತಮ ಮಾರ್ಗ ಎರಡೂ ಸಿಗಲಿದೆ. ಗತಿ ಹಾಗೂ ಗಮನ ಕಾರ್ಯಪ್ರವೃತ್ತರಾಗುವಡೆಗೆ, ಪ್ರಗತಿಯೆಡೆಗೆ, ವಿಕಸನದ ಎಡೆಗೆ ನಾವು ಮಾಡಬೇಕಾಗತ್ತೆ. ನಿಮ್ಮೆಲ್ಲರ ಸಹಕಾರ, ಸಾರ್ವಜನಿಕರು, ಆರಕ್ಷಕ ಪಡೆ, ಮಾಧ್ಯಮ ವರ್ಗದವರು ಎಲ್ಲರ ಸಹಕಾರವನ್ನ ನಾವು ಬೇಡ್ತೀವಿ. ದಯಮಾಡಿ ಆಸೀನರಾಗಿ. ಸಚಿವರು ಮಂತ್ರಿಗಳ ಆಗಮನವಾಗುವಂತಹ ಸಮಯ. ಅವರು ಬಂದಾಗ ಎದ್ದು ನಿಂತು ಸಭಾ ಮರ್ಯಾದೆಯನ್ನ ನಾವು ಅವರಿಗೆ ತೋರಿಸೋಣ. ಒಂದು ವಿಶಿಷ್ಟ ಯೋಜನೆ, ಅತ್ಯಂತ ಶಕ್ತಿಯುತ ಯೋಜನೆ. ಈ ಯೋಜನೆಗೆ ಇಂದು ಶುಭಾರಂಭ. ನೇಸರನು ರವಿಯು, ಭಾಸ್ಕರನು, ದಿವಾಕರನು, ಪ್ರಭಾಕರನು ಅತ್ಯಂತ ಪ್ರಖರನಾಗಿ ತನ್ನ ಹಾರೈಕೆಯನ್ನ ಸೂಚಿಸುವಂತೆ ಈ ಶುಭೋದಯ ಸಕಲರಿಗೂ, ಸರ್ಕಾರಕ್ಕೂ, ಸಮಸ್ತ ಜನತೆಗೂ, ನಾಗರಿಕ ಸ್ನೇಹಿ, ಜನಪರ ಕಾಳಜಿಯನ್ನ ವಹಿಸಿ ಮಾಡ್ತಿರುವಂತಹ ಈ ಯೋಜನೆಗೂ ಶುಭವನ್ನೇ ತಂದುಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಭಾಸ್ಕರನ ಈ ಬೆಳಕು ಪ್ರಖರವಾಗ್ತಿದ್ದಂತೆ ವಿಶೇಷವಾದಂತಹ ಉಲ್ಲಾಸ, ಉತ್ಸಾಹ ನಮ್ಮೆಲ್ಲರಲ್ಲೂ ಮನೆ ಮಾಡಿದೆ.
ನಿಮ್ಮಂತೆಯೇ ನಾವು ಕೂಡ ಇಂದು ಈ ವೇದಿಕೆಯಲ್ಲಿ ಶಕ್ತಿ ಯೋಜನೆಯ ಜಾರಿಗೆ ಅನುಷ್ಠಾನಕ್ಕೆ ಕ್ಷಣಗಣನೆಯನ್ನ ಮಾಡ್ತಾ ಇದ್ದೀವಿ. ಸಾರಿಗೆ ಇಲಾಖೆಗೆ ಇದೊಂದು ಅವಿಸ್ಮರಣೀಯವಾದಂತಹ ದಿನ. ನಿಮ್ಮ ಸಹಕಾರದೊಂದಿಗೆ ನಾವು ಕಾರ್ಯಕ್ರಮವನ್ನ ಕೆಲವು ನಿಮಿಷಗಳಲ್ಲಿ ಆರಂಭ ಮಾಡಲಿದ್ದೇವೆ. ಜನಮಾನಸ ಗೆದ್ದ ಜನನಾಯಕರು, ಶಾಸಕರು, ಅಧಿಕಾರಿಗಳು, ಗಣ್ಯಮಾನ್ಯರು, ಶ್ರೀಸಾಮಾನ್ಯರು, ಎಲ್ಲರೂ ಎದ್ದು ಸಭಾ ಮರ್ಯಾದೆಯನ್ನ ತೋರ್ಪಡಿಸೋಣ. ಶಕ್ತಿ ಯೋಜನೆಯ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಗಣ್ಯಮರ ಆಗಮನ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಆಗಮನವಾಗಿದೆ. ವೇದಿಕೆಯನ್ನ ಅಲಂಕರಿಸಲಿರುವಂತಹ ಗಣ್ಯರಿಗೆ ಹೃದಯಪೂರ್ವಕ ಸ್ವಾಗತವನ್ನ ಎದ್ದು ನಿಂತು ನಮ್ಮ ಚಪ್ಪಾಳೆಯ ಮೂಲಕ ನಾವು ತೋರ್ಪಡಿಸೋಣ. ದಯಮಾಡಿ ಎಲ್ಲರೂ ಎದ್ದು ನಿಂತು ಸಭಾ ಮರ್ಯಾದೆಯನ್ನ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳವರಿಗೆ ತೋರ್ಪಡಿಸೋಣ. ಎಲ್ಲರೂ ಆಸೀನರಾಗಿ ಶುಭೋದಯದ ಶುಭಕಾಮನೆಗಳು ಸಮಸ್ತ ನಾಡಿನ ಜನತೆಗೆ, ನಾಗರಿಕ ಬಂಧುಗಳಿಗೆ, ಸಾರ್ವಜನಿಕರಿಗೆ. ವಿಧಾನಸೌಧ ಮುಂಭಾಗದಲ್ಲಿ ಮಾನವ ಸೇವೆಯೇ ಮಾಧವ ಸೇವೆ, ಸೇವೆಯಲ್ಲಿಯೇ ಸಾರ್ಥಕ್ಯ ಅನ್ನುವಂತೆ ಅನವರತವಾಗಿ ಜನಸ್ನೇಹಿ ಯೋಜನೆಗಳನ್ನು ಹಮ್ಮಿಕೊಂಡು ರಾಜ್ಯ ಸರ್ಕಾರವು ಹೊಸ ಇತಿಹಾಸವನ್ನ, ಹೊಸ ಮೈಲಿಗಲ್ಲನ್ನ ಸೃಷ್ಟಿಸುವಲ್ಲಿ ದಾಪುಗಾಲಿಡ್ತಿದೆ. ಕರ್ನಾಟಕ ಸರ್ಕಾರದ ಮಹಿಳಾ ಸಬಲೀಕರಣದತ್ತ ಇಡುವಂತಹ ದಿಟ್ಟ ಹೆಜ್ಜೆ, ರಾಜ್ಯದ ನಿವಾಸಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಸಿಗುವಂತಹ ಈ ವಿನೂತನ ಪ್ರಯತ್ನಕ್ಕೆ, ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ, ವಿಶೇಷ ಆಹ್ವಾನಿತರಿಗೆ, ಮುಖ್ಯ ಅತಿಥಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ಗೌರವ ಆಹ್ವಾನಿತರಿಗೆ, ನಾಡಿನ ಸಮಸ್ತ ಜನತೆಗೆ, ಎಲ್ಲೆಡೆಯಿಂದಲೂ ಶುಭ ಚಿಂತನೆಯನ್ನ ಹೊತ್ತು ತರುತ್ತಿರುವಂತಹ ಪ್ರೀತಿಯ ಜನಮಾನಸಕ್ಕೆ, ಎಲ್ಲ ಜನಮಾನಸವನ್ನ ಗೆದ್ದ ಜನನಾಯಕರುಗಳಿಗೆ, ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಯ ಪ್ರತಿನಿಧಿಗಳಿಗೆ, ಸಾರಿಗೆ ನಿಗಮದ ಸಂಸ್ಥೆಯ ಪ್ರತಿನಿಧಿಗಳಿಗೆ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಸಾರಿಗೆ ಅಂದ್ರೆ ಚಲನೆಯ ಸಂಕೇತ, ಚಲನೆ ಪ್ರಗತಿಯ ಸಂಕೇತ. ಚಲನೆಗೆ ಬೇಕಾಗಿರೋದು ಶಕ್ತಿ, ಸ್ತ್ರೀ ಶಕ್ತಿ, ನಾರಿ ಶಕ್ತಿಯ ಸಶಕ್ತೀಕರಣಕ್ಕೆ ಒಂದು ದಿಟ್ಟ ಹೆಜ್ಜೆ, ಹೊಸದೊಂದು ಇತಿಹಾಸ,
ಹೊಸ ಮೈಲಿಗಲ್ಲು ಈ ಕಾರ್ಯಕ್ರಮವಾಗಲಿದೆ. ರಾಜ್ಯ ಸರ್ಕಾರದ ಅಭಯ, ರಾಜ್ಯ ಸರ್ಕಾರದ ವರದಾನ ಈ ಶಕ್ತಿ ಯೋಜನೆ ಆಗಿದೆ. 5 ಉಚಿತ ಯೋಜನೆಗಳಲ್ಲಿ ಮೊದಲನೆಯ ಶಕ್ತಿ ಯೋಜನೆಗೆ ಶಕ್ತಿ ತುಂಬುವಂತಹ ಕಾರ್ಯಕ್ರಮ. ನಿಮ್ಮೆಲ್ಲರ ಆಗಮನಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಕ್ರಿಯಾಶೀಲರಾಗಿರುವಂತಹ ಪ್ರಗತಿಪರ ಚಿಂತನೆಯುಳ್ಳಂತಹ ಎಲ್ಲ ಸಮಾನ ಮನಸ್ಕರಿಗೂ ಕೂಡ ಸಸ್ನೇಹ ವಂದನೆಗಳು. ಗಣ್ಯರ ಆಗಮನವಾಗಿರೋದ್ರಿಂದ ಮೊದಲನೆಯದಾಗಿ ನಾಡಗೀತೆಗೆ ತಾಯಿ ಭುವನೇಶ್ವರಿಗೆ ನಮಸ್ಕರಿಸಿ, ತದನಂತರ ರಾಜ್ಯದ ಜನತೆಗೆ ಈ ಸುಯೋಗವು ಪ್ರಾಪ್ತಿಯಾಗಲಿ, ಫಲಾನುಭವಿಗಳಿಗೆ ವಿಶೇಷ ಅವಿಸ್ಮರಣೀಯವಾದಂತಹ ದಿನ ಇಂದಾಗಲಿ ಅಂತ ಸ್ತ್ರೀ ಸಶಕ್ತೀಕರಣದತ್ತ ಇಡುವಂತಹ ಈ ದಿಟ್ಟ ಹೆಜ್ಜೆಗೆ ವಿಶೇಷ ನಾಂದಿ ನಾಡಗೀತೆಯ ಮೂಲಕ ಎಲ್ಲರೂ ಎದ್ದು ನಾಡಗೀತೆಗೆ ಸಭಾ ಮರ್ಯಾದೆಯನ್ನ ಕೋರಬೇಕು ಅಂತ ಕಳಕಳಿಯ ಮನವಿ. ಎಲ್ಲರಿಗೂ ಧನ್ಯವಾದಗಳು. ದಯಮಾಡಿ ಎಲ್ಲರೂ ಆಸೀನರಾಗಿ. ನಮ್ಮ ನಾಡು, ನುಡಿ, ನೆಲ, ಜಲ ಇವೆಲ್ಲವೂ ವಿಪುಲವಾದ ಸಂಪನ್ಮೂಲಗಳ ಆಗರ. ಸಂಪನ್ಮೂಲಗಳ ಸಮರ್ಪಕವಾದಂತಹ ಬಳಕೆ ಮಾನವ ಸಂಪನ್ಮೂಲದ ಕೈಯಲ್ಲಿದೆ. ಅವರ ವಿವೇಚನೆ ಹಾಗೂ ಸಂಪನ್ಮೂಲದ ಸಿರಿಯನ್ನ ವ್ಯಕ್ತಪಡಿಸುವ, ಅಭಿವ್ಯಕ್ತಿಸುವ ರೀತಿಯಲ್ಲಿದೆ. ಹೀಗಾಗಿ ವೇದದ ಒಂದು ಉಕ್ತಿ ಇದೆ, ಶತಹಸ್ತ ಸಮಾಹರ ಸಹಸ್ರಹಸ್ತ ಸಂಕಿರ. ಇದು ವೇದದ ಉಕ್ತಿ, ಋಗ್ವೇದದ ಉಕ್ತಿ. ನಾವು ಯಾವುದನ್ನೇ ಸಂಚಯಿಸುವಾಗ, ಪುಣ್ಯವಾಗಲಿ, ಧನವಾಗಲಿ, ಯೋಗಗಳಾಗಲಿ, ಯಾವುದನ್ನೇ ನಾವು ಸಂಚಯವನ್ನ ಮಾಡುವಾಗ ನಾವು 100 ಬಾಹುಗಳಿಂದ ಅಂದ್ರೆ 100 ಕೈಗಳಿಂದ ನಾವು ಅದನ್ನ ಸಂಚಯ ಮಾಡಬೇಕಂತೆ. ಆದ್ರೆ ಜನತೆಗೆ ಅದನ್ನ ಕೊಡಬೇಕಾಗಿ ಬಂದಾಗ ಸಹಸ್ರ ಬಾಹುಗಳಿಂದ ನೀಡಬೇಕಂತೆ. 1000 ಕೈಗಳಿಂದ ನಾವು ಮಾಡಿದ ಪುಣ್ಯದ ಎಲ್ಲಾ ಒಂದಷ್ಟು ಭಾಗವನ್ನ ಜನರಿಗೆ, ಜನತೆಗೆ, ಜನಮಾನಸಕ್ಕೆ ನೀಡಬೇಕು ಅನ್ನುವಂಥ ಒಂದು ವೇದೋಕ್ತಿ ಶತಹಸ್ತ ಸಮಾಹರ ಸಹಸ್ರಹಸ್ತ ಸಂಕಿರ. ಈ ಒಂದು ವೇದೋಕ್ತಿಯ ನುಡಿಯಂತೆ, ಅದರಂತೆಯೇ ನಡೆಯುವಂತೆ ನಮ್ಮ ನೂತನ ರಾಜ್ಯ ಸರ್ಕಾರದ ಪ್ರೇರಣೆಯಾಗಿದೆ. ಆದರ್ಶದ ನೆಲೆಯಾಗಿ, ಸ್ಫೂರ್ತಿಯ ಸೆಲೆಯಾಗಿ 5 ವಿಶೇಷ ಉಚಿತ ಯೋಜನೆಗಳಲ್ಲಿ ಮೊದಲನೇ ಯೋಜನೆಯಾದಂತಹ ಶಕ್ತಿ ಯೋಜನೆಗೆ
ಇಂದು ವಿಶೇಷ ಮೆರುಗು ಹಾಗೂ ಅಧಿಕೃತ ಚಾಲನೆ ದೊರೆಯಲಿದೆ. ಈಗ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಮುತ್ತುಗಳನ್ನು ಹಂಚಿಕೊಳ್ಳಲು ಗಣ್ಯರಿಗೆ ಸ್ವಾಗತವನ್ನ ಕೋರಿ ಬಯಸಲು ಸ್ವಾಗತ ನುಡಿ ನಮನಕ್ಕಾಗಿ ನಾವು ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು, ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಇವರನ್ನ ವೇದಿಕೆಗೆ ನಮ್ಮೊಂದಿಗೆ ಮಾತಾಡಿ ಎಲ್ಲರಿಗೂ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು, ಯೋಜನೆಯ ಅನುಷ್ಠಾನದ ರೂಪುರೇಷೆಗಳನ್ನ ತಿಳಿಸ್ಕೊಡ್ಬೇಕು, ಸಾರಿಗೆ ಸಂಸ್ಥೆಯ ವೈಶಿಷ್ಟ್ಯತೆಗಳನ್ನ ತಿಳಿಸ್ಕೊಡ್ಬೇಕು, ಫಲಾನುಭವಿಗಳಿಗೆ ಆಗುವಂತಹ ವಿಶೇಷ ಸೌಲಭ್ಯದ ಕುರಿತಾಗಿ ತಿಳಿಸ್ಕೊಡ್ಬೇಕು ಅಂತ ಕಳಕಳಿಯ ಮನವಿ. ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಸನ್ಮಾನ್ಯ ಮಂತ್ರಿಗಳಾದ ಶ್ರೀ ಕೆ.ಜೆ. ಜಾರ್ಜ್ ರವರೇ, ಮಧು ಬಂಗಾರಪ್ಪನವರೇ, ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ವಂದಿತಾ ಶರ್ಮಾರವರೇ, ಗೋವಿಂದರಾಜ್ರವರೇ, ಮಾಜಿ ವಿರೋಧ ಪಕ್ಷದ ನಾಯಕರಾದ ಹರಿಪ್ರಸಾದ್ ರವರೇ, ಹಿರಿಯ ಅಧಿಕಾರಿಗಳಾದ ಶ್ರೀ ರಜನೀಶ್ ಗೋಯಲ್ ರವರೇ, ಹಾಗೆ ರಾಕೇಶ್ ಸಿಂಗ್ ಅವರೇ ಮತ್ತು ಶ್ರೀನಿವಾಸ ಮೂರ್ತಿಯವರು, ಮಾಜಿ IAS ಅಧಿಕಾರಿಗಳು, ಹಾಗೆ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಸಾದ್ ಅವರು, ಅನ್ಬುಕುಮಾರ್ ಅವರು, ಶ್ರೀಮತಿ ಸತ್ಯವತಿಯವರು, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪುಷ್ಪಾ ಅಮರನಾಥ್ ಅವರು, ಮಾಜಿ ಸಾರಿಗೆ ಸಚಿವರಾದ ರೇವಣ್ಣವರು, ಶ್ರೀಮತಿ ಜಲ್ಜಾ ನಾಯಕ್ ಅವರು, ವೆನಿಷಾ ನೀರೋರ್ ಅವರು, ಶ್ರೀ ರಾಜೀವ್ ಗೌಡರು, ಶಾಸಕರಾದ ಶ್ರೀನಿವಾಸ್ ಅವರು, ಮಾಜಿ ಶಾಸಕರಾದ ನಾಗೇಶ್ ರವರು, ವಿಧಾನ ಪರಿಷತ್ ಸದಸ್ಯರಾದ UB ವೆಂಕಟೇಶ್ ಅವರು, ರಾಥೋಡ್ ಅವರು, ನಾಗರಾಜ್ ಅವರು, ಹಾಗೆ ಹಿಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಜಿ ಮಹಾಪೌರರುಗಳು, ಹಾಗೆ ಚುನಾವಣೆಗೆ ಸ್ಪರ್ಧಿಸಿದ್ದಂಥ ನಮ್ಮ ಪಕ್ಷದ ಅಭ್ಯರ್ಥಿಗಳು ಸುಮಾರು 7-8 ಜನ ಬಂದಿದ್ದಾರೆ. ಹಾಗೆ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ಮುಖ್ಯವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರತಕ್ಕಂಥ ಎಲ್ಲ ಮಹನೀಯರು, ಹಾಗೆ ಮಾಧ್ಯಮದ ಬಂಧುಗಳು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ನಮ್ಮ ಸಾರಿಗೆ ಇಲಾಖೆಯ ಎಲ್ಲ ನೌಕರ ಮತ್ತು ಅಧಿಕಾರಿ ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 20 ದಿನ ಆಗಿದೆ. 20 ದಿನದಲ್ಲಿ ನುಡಿದಂತೆ ನಡೆಯುವ ಸರ್ಕಾರ ದೇಶದಲ್ಲಿ ಯಾವುದಾನ ಇದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ನಡೀತಾ ಇರ್ತಕ್ಕಂಥ ಒಂದು ಸರ್ಕಾರ. ನುಡಿದಂತೆ ನಡೆಯೋದು ನಮಗೇನು ಹೊಸದೇನಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ 2013ರಲ್ಲಿ ನಮ್ಮ ಪಕ್ಷ 165 ಭರವಸೆಗಳನ್ನು ಕೊಟ್ಟಿತ್ತು. ಆಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು. 5 ವರ್ಷದ ಅವಧಿನಲ್ಲಿ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದಂಥ ಸರ್ಕಾರ ನಮ್ಮದು. ಅದಕ್ಕೆ ನಾನು ಹೇಳಿದ್ದು ನುಡಿದಂತೆ ನಡೆಯುವ ಪಕ್ಷ, ನುಡಿದಂತೆ ನಡೆಯುವ ಸರ್ಕಾರ ಅಂತ. ಆಮೇಲೆ 2018ರಲ್ಲಿ ನಾವು ಚುನಾವಣೆಗೆ ನಿಂತ್ವಿ, ಸೋತ್ವಿ, ಅದು ಬೇರೆ ಪ್ರಶ್ನೆ. ಆದರೆ ಆ ಸಂದರ್ಭದಲ್ಲಿ BJP ಪಕ್ಷ ಇವತ್ತು ಹಲವಾರು ವಿಚಾರಗಳಲ್ಲಿ ಟೀಕೆ ಮಾಡ್ತಾರೆ. ಅವರು 600 ಆಶ್ವಾಸನೆ ಕೊಟ್ಟರು. 19ರಲ್ಲಿ ಅಧಿಕಾರಕ್ಕೆ ಬಂದರು. 4 ವರ್ಷ ಅಧಿಕಾರ ಮಾಡಿದ್ರು. 4 ವರ್ಷದಲ್ಲಿ 600 ಆಶ್ವಾಸನೆಯಲ್ಲಿ ಅವ್ರು ಈಡೇರಿಸಿದ್ದು ಕೇವಲ 60, ಕೇವಲ 60, ಅಂದರೆ 10% ಆಶ್ವಾಸನೆಗಳನ್ನು ಅವರು ಈಡೇರಿಸಿದ್ರು. ನಮಗೂ BJP ಪಕ್ಷಕ್ಕೂ ಅಜಗಜಾಂತರ ವ್ಯತ್ಯಾಸ. ನಾವು ಯಾವತ್ತೂ ಕೂಡ ಏನು ಹೇಳ್ತೀವೋ ಅದನ್ನು ಮಾಡೇ ಮಾಡ್ತೀವಿ ಅಂತ ನಮ್ಮ ಪಕ್ಷದ, ನಮ್ಮ ಸರ್ಕಾರದ ಧ್ಯೇಯ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು 5 ಗ್ಯಾರಂಟಿಗಳನ್ನು ನಮ್ಮ ಪಕ್ಷ ಕೊಟ್ಟಿದೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು
ಸವಿಸ್ತಾರವಾಗಿ ಮಾತಾಡ್ತಾರೆ. ನಾನೇನು ಹೆಚ್ಚಿಗೇನು ಹೇಳಿದೆ. ಇವತ್ತು ನಮ್ಮ ಒಂದು ಇಲಾಖೆಯ ಒಂದು ಈ ಕಾರ್ಯಕ್ರಮ ಶಕ್ತಿ ಯೋಜನೆ ಇವತ್ತಿಂದ ಮಧ್ಯಾಹ್ನ 1 ಗಂಟೆ ಮೇಲೆ ಮಹಿಳೆಯರು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ. ಇದು ರಾಹುಲ್ ಗಾಂಧಿಯವರು ಮಂಗಳೂರಲ್ಲಿ ನಡೆದಂಥ ಸಭೆಯಲ್ಲಿ ಘೋಷಣೆ ಮಾಡಿದರು. ಅದೇ ಪ್ರಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಅದನ್ನು ಚಾಲ್ತಿಗೆ ತರ್ತಾ ಇದ್ವಿ ನಾವು. ಮತ್ತು ಸುಮಾರು 6.5 ಕೋಟಿ ಜನರಲ್ಲಿ 50% ಮಹಿಳೆಯರಿದ್ದಾರೆ. ಎಲ್ಲ ಮಹಿಳೆಯರು ಕೂಡ ಇದನ್ನು ಸದುಪಯೋಗ ಮಾಡ್ಕೋಬೋದು. ಇದಕ್ಕೆ BPL, APL ಯಾವ ವಿಧವಾದ ಆಕ್ಷೇಪಣೆಗಳು ಇದರಲ್ಲಿ ಇರೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಬಸ್ಸುಗಳಲ್ಲಿ 90%ಕ್ಕಿಂತಲೂ ಹೆಚ್ಚು ಬಸ್ಸುಗಳಲ್ಲಿ ಎಕ್ಸ್ಪ್ರೆಸ್ ಬಸ್ಸುಗಳವರು ಕೂಡ ಎಲ್ಲ ಮಹಿಳೆಯರು ರಾಜ್ಯದ ಯಾವುದೇ ಮೂಲೆಗೆ ಬೇಕಾದರೂ ಅವರು ಹೋಗೋದಕ್ಕೆ ಸ್ವತಂತ್ರರಿದ್ದಾರೆ. ಮತ್ತು ಹೆಣ್ಮಕ್ಳಿಗೂ ಕೂಡ ಪಾಸು ಮೊದಲು ಕೊಡ್ತಾ ಇದ್ವಿ, ಈಗ ಅವ್ರಿಗೂ ಕೂಡ ಉಚಿತ ಆಗುತ್ತೆ. ಮತ್ತು ಈ ಕಾರ್ಯಕ್ರಮ ಈಗ ತಕ್ಷಣಕ್ಕೆ ನಾವು ಸ್ಮಾರ್ಟ್ ಕಾರ್ಡು ಕೊಡ್ತೀವಿ. 3 ತಿಂಗಳು ಸಮಯ ಕೊಟ್ಟಿದ್ದೀವಿ. ಆ 3 ತಿಂಗಳು ಸ್ಮಾರ್ಟ್ ಕಾರ್ಡ್ ಬರೋವರೆಗೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಯಾವುದನ್ನು ಐಡೆಂಟಿಫಿಕೇಷನ್ ಕಾರ್ಡು ಕರ್ನಾಟಕ ರಾಜ್ಯವರು ಅನ್ನೋದಕ್ಕೆ, ಅದು ವೋಟರ್ ಲಿಸ್ಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ರೇಷನ್ ಕಾರ್ಡ್ ಇರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಯಾವುದಾದ್ರೂ ಒಂದನ್ನು ತೋರಿಸಿದ್ರೆ ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಮತ್ತು ಸ್ಮಾರ್ಟ್ ಕಾರ್ಡು 3 ತಿಂಗಳಲ್ಲಿ ನಾವು ಮಾಡ್ತೀವಿ. ಆ ಸ್ಮಾರ್ಟ್ ಕಾರ್ಡ್ಗೂ ಕೂಡ 10 ಪೈಸೆ ಕೂಡ ಯಾರೂ ಕೂಡ ಕೊಡೋ ಹಾಗಿಲ್ಲ. ಅದೆಲ್ಲ ಕೂಡ ನಮ್ಮ ರಾಜ್ಯ ಸರ್ಕಾರ, ನಮ್ಮ RTCಗಳೇ ಅದಕ್ಕೆ ಎಷ್ಟು ಹಣ ಆಗುತ್ತೆ ಅಷ್ಟು ಹಣ ಸ್ಮಾರ್ಟ್ ಕಾರ್ಡ್ ಕೊಡುವಂಥದ್ದನ್ನು ಭರಿಸುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಈಗ ಈ ಕಾರ್ಯಕ್ರಮ ಈಗ ಸಂದೇಶ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಮೇಲೆ ಬಸ್ಸಲ್ಲಿ ನಾವೆಲ್ಲ ಕೂಡ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಬಸ್ ಸ್ಟ್ಯಾಂಡಲ್ಲಿ, ಕೆಂಪೇಗೌಡ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ KSRTC ಮತ್ತು BMTC ಎರಡೂ ಬಸ್ಗಳಿರುತ್ತೆ. ಅಲ್ಲಿಂದ ಹೆಣ್ಮಕ್ಳು ಪ್ರಯಾಣ ಮಾಡ್ತಾರೆ. ಅವ್ರಿಗೆ ಅಲ್ಲಿ ಟಿಕೆಟ್ ಕೊಡೋದ್ರ ಮುಖಾಂತರ ಮತ್ತು ಅದೇ ರೀತಿ ಅಲ್ಲಿ ಅವರಿಗೆ ಸಿಹಿ ಹಂಚೋದ್ರ ಮುಖಾಂತರ ಮತ್ತು ಹೆಣ್ಮಕ್ಕಳಿಗೆ ಹೂ ಕೊಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮತ್ತು ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರುಗಳು ಪ್ರೋಟೋಕಾಲ್ ಪ್ರಕಾರ ಅಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಕರೆಸಿ ಸಾರ್ವಜನಿಕರ ಸಹಕಾರದಿಂದ ಮತ್ತು ಇನ್ನಿತರ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ತಾಲೂಕು ಕೇಂದ್ರದ ಬಸ್ ಸ್ಟ್ಯಾಂಡ್ಗಳಲ್ಲಿ ಇವತ್ತು ಈ ಕಾರ್ಯಕ್ರಮ ಏಕಕಾಲಕ್ಕೆ ಪ್ರಾರಂಭ ಆಗ್ತಾ ಇದೆ. ಇದನ್ನು ಜನ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ, ಈಗಾಗಲೇ ಮಾಧ್ಯಮಗಳಲ್ಲಿ ಈ ಕಾರ್ಯಕ್ರಮ ಎಷ್ಟು ದಿವಸ ಇರುತ್ತೆ, ಒಂದೇ ವರ್ಷ ನಡೆಸೋದು ಅಂತೆಲ್ಲ ಈ BJPಯವರು ಮತ್ತು ಬೇರೆ ಕೆಲವು ಪಕ್ಷದವರು ಟೀಕೆ ಮಾಡ್ತಾರೆ. ನಾನು ಟೀಕೆ ಮಾಡುವಂಥವ್ರಿಗೆ ಏನು ಉತ್ತರ ಕೊಡ್ತೀನಿ ಅಂದರೆ, ಈ ಕಾರ್ಯಕ್ರಮ 5 ವರ್ಷ ಪೂರ್ತಿಯಾಗಿ ಇರುತ್ತೆ. ಇನ್ನು 5 ವರ್ಷಕ್ಕೆ ಚುನಾವಣೆ ಆಗುತ್ತೆ. ಆಗ ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅಂದರೆ 10 ವರ್ಷ ಈ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಯಾವುದೇ ಯಾರೂ ಕೂಡ ಅನುಮಾನ ಪಡುವಂಥದ್ದೇನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ಹೆಚ್ಚೇನು ಮಾತಾಡಿದೆ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳೆಲ್ಲ ಬಂದಿದ್ದಾರೆ. ಇನ್ನೊಮ್ಮೆ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ, ಮುಂದೆ ಆಸೀನರಾಗಿರ್ತಕ್ಕಂಥ ತಮಗೆ ಮತ್ತು ಎಲ್ಲ ಮಾಧ್ಯಮದ ಬಂಧುಗಳಿಗೆ ತಮ್ಮ ಸಹಕಾರ ಅಗತ್ಯ ಅಂತೇಳಿ, ಮತ್ತು ನಮ್ಮ ಇಲಾಖೆ ಸಿಬ್ಬಂದಿಗೂ ಕೂಡ ಈ ಸಂದರ್ಭದಲ್ಲಿ ಕಿವಿ ಮಾತು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಕೆಲವು ಸಂದರ್ಭದಲ್ಲಿ ಬಸ್ಸಲ್ಲಿ ಮಕ್ಕಳು ಹತ್ತುವಂಥ ಸಂದರ್ಭದಲ್ಲಿ ಬಸ್ ನಿಲ್ಲಿಸೋದಿಲ್ಲ ಅಂತ ಕೆಲವು ಕಡೆ ದೂರುಗಳಿತ್ತು. ಆದರೆ ಹೆಣ್ಮಕ್ಳಿರ್ಬೋದು, ಶಾಲಾ ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಬಸ್ ಸ್ಟಾಪ್ ಇರ್ತಕ್ಕಂತೆ ಕಡ್ಡಾಯವಾಗಿ ನಿಲ್ಲಿಸಬೇಕು. ಮತ್ತು ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರು ಕೂಡ ತರಬೇಕು. ಹಿಂದೆ ನಾನು 4 ವರ್ಷ 4 ತಿಂಗಳು ಈ ಇಲಾಖೆ ಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಒಂದು 4 ಕಾರ್ಪೊರೇಷನ್ಸ್ಗೆ 4 ವರ್ಷ 4 ತಿಂಗಳಲ್ಲಿ 203 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಂಥ ಕೀರ್ತಿ ನಮ್ಮ ಸಂಸ್ಥೆಗೆ ಇದೆ. ಆಮೇಲೆ 5 ವರ್ಷ 8 ತಿಂಗಳಲ್ಲಿ ಪ್ರಶಸ್ತಿಗಳು ಬಂದಿದ್ದು ಕೇವಲ 50 ಅಷ್ಟೇ. ಆದರೆ ನಮ್ಮ ಅವಧಿಯಲ್ಲಿ 4 ವರ್ಷ 4 ತಿಂಗಳಲ್ಲಿ 203 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿತ್ತು. ನಮ್ಮ ರಾಜ್ಯದಲ್ಲೇ ಎಲ್ಲ ದೇಶದಲ್ಲೇ ಅತ್ಯಂತ ಹೆಮ್ಮೆಯ ಸಂಸ್ಥೆಗಳಲ್ಲಿ
ನಮ್ಮದು ಕೂಡ ನಮ್ಮ 4 ಕಾರ್ಪೊರೇಷನ್ಗಳು ಕೂಡ ರಾಷ್ಟ್ರದಲ್ಲೇ ಹೆಸರಾಗಿರ್ತಕ್ಕಂಥ ಸಂಸ್ಥೆಗಳು ಅಂತೇಳಿ ಈ ಕರೋನಾ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಈ ಒಂದು ಸಂಸ್ಥೆಗಳಿಗೆ ನಷ್ಟ ಆಗಿದೆ. ಅದಕ್ಕೆ ಮುಂದಕ್ಕೂ ಕೂಡ ಮತ್ತು ನಮಗೆ ಇಲಾಖೆಗೆ ಈಗಾಗಲೇ ಕಾರ್ಪೊರೇಷನ್ ನಷ್ಟದಲ್ಲಿದೆ, ಹೇಗೆ ಬರೆಸ್ತೀರಾ ಅಂತ ಎಲ್ಲ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಹಾಕ್ತಾರೆ. ನಮ್ಮ ಇಲಾಖೆಗೆ ಒಂದು ಪೈಸಾ ಕೂಡ ನಷ್ಟ ಆಗೋಲ್ಲ. ನಮ್ಮ ಪ್ರಯಾಣಿಕರು ಹೆಣ್ಮಕ್ಳು ಎಷ್ಟು ಜನ ಪ್ರಯಾಣ ಮಾಡ್ತಾರೆ, ಎಷ್ಟು ದೂರ ಪ್ರಯಾಣ ಮಾಡ್ತಾರೆ, ಅದಕ್ಕೆಲ್ಲ ಲೆಕ್ಕ ಕೊಡ್ತೀವಿ. ಪ್ರತಿ ವರ್ಷ ಪ್ರತಿ ತಿಂಗಳು ಕೂಡ ನಮ್ಮ ಇಲಾಖೆಗೆ ಎಷ್ಟು ಜನ ಪ್ರಯಾಣ ಮಾಡಿದ್ದಾರೆ ಅಷ್ಟು ಹಣವನ್ನು ನಮ್ಮ ಇಲಾಖೆಗೆ ವಾಪಸ್ ಬರೋದ್ರಿಂದ ಸಾರಿಗೆ ಸಂಸ್ಥೆಗಳಿಗೆ ಯಾವುದೇ ನಷ್ಟ ಆಗೋದಿಲ್ಲ. ಮತ್ತು ನಮ್ಮ ಸರ್ಕಾರ ಈ ಕಾರ್ಯಕ್ರಮ ಕೊಡ್ತಾ ಇರ್ತಕ್ಕಂಥದ್ದು ಮಹಿಳೆಯರ ಸಬಲೀಕರಣ ಅಂತ. ಈ ನಮ್ಮ KSRTC ಬಸ್ಸಲ್ಲಿ ಓಡಾಡೋಂಥವ್ರು ಬಹುತೇಕ BPL ಕುಟುಂಬ ಅಥವಾ ವಿದ್ಯಾರ್ಥಿನಿಯರು, ಮಧ್ಯಮ ವರ್ಗದವರು ಎಲ್ಲರೂ ಓಡಾಡ್ಬೋದು, ಅದರಲ್ಲಿ ಓಡಾಡಬಾರ್ದು ಅಂತೇನೇ ಇಲ್ಲ. ಆದರೆ ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತಕ್ಕಂಥವ್ರು ಇವರು. ಈ ಒಂದು ವರ್ಗಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ರಾಷ್ಟ್ರದ ನಾಯಕರುಗಳಾದ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಮ್ಮ ರಾಜ್ಯವರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಮಾರ್ಗದರ್ಶನದಲ್ಲಿ, ನಮ್ಮ ಇನ್ನಿತರ ಎಲ್ಲ ಮುಖಂಡಗಳ ಮಾರ್ಗದರ್ಶನದಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇದ್ದಂಥದನ್ನು ಮೊದಲ ಒಂದು ಕಾರ್ಯಕ್ರಮವನ್ನು ಜಾರಿಗೆ ಇವತ್ತು ತಂದಿದ್ದು ಭಾಳ ಸಂತೋಷ ಆಗಿದೆ ಅಂತೇಳಿ ಎಲ್ರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ, ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೆಗೂ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಎಲ್ರಿಗೂ ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಗಣ್ಯಮಾನ್ಯರಿಂದ ಜ್ಯೋತಿ ಪ್ರಜ್ವಲನೆಯ ಕಾರ್ಯಕ್ರಮ. ಯಾವುದೇ ಕಾರ್ಯಕ್ರಮದ ಶುಭಾರಂಭಕ್ಕಿಂತ ಮುಂಚೆ, ಅಧಿಕೃತ ಚಾಲನೆಗಿಂತ ಮುಂಚೆ ಜ್ಯೋತಿಯನ್ನ ಬೆಳಗಿ ಜ್ಯೋತಿ ಮಹಾಲಕ್ಷ್ಮಿಯಲ್ಲಿ ಜ್ಞಾನವನ್ನ, ಇಚ್ಛೆಯನ್ನ, ಕ್ರಿಯಾಶಕ್ತಿಯನ್ನ ಪ್ರಚೋದಿಸುವಂಥ ಶಕ್ತಿ ಸಂಚಯನದ ಶಕ್ತಿಯ ಒಂದು ಸಂಚಲನದ ಕಾರ್ಯಕ್ರಮ ಇದಾಗಿದೆ. ಜ್ಯೋತಿ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಈಗ ಮಹತ್ತರ ಚಾಲನೆ, ವಿದ್ಯುಕ್ತ ಚಾಲನೆ ಸಿಗಲಿದೆ. ಅಸತ್ಯದಿಂದ ಸತ್ಯ ಜ್ಯೋತಿಯೆಡೆಗೆ, ತಾಮಸದಿಂದ ಸಾತ್ವಿಕ ಪ್ರವೃತ್ತಿಯೆಡೆಗೆ, ಮೃತ್ಯುವಿಂದ ಅಮೃತತ್ವದೆಡೆಗೆ, ದೇಹದಿಂದ ದೇವಾಯತನದ ಎಡೆಗೆ ಕರೆದೊಯ್ಯುವಂತಹ ಜ್ಯೋತಿ ಮಹಾಲಕ್ಷ್ಮಿಯ ಜ್ಞಾನದ ಬೆಳಕು ನಮ್ಮೆಲ್ಲರನ್ನ ಆವರಿಸಲಿ. ನಾವು ಬಯಸುವಂಥ ಶಕ್ತಿ ಯೋಜನೆಗೆ ಶಕ್ತಿ ತುಂಬಲಿ, ಎಲ್ಲರಿಗೂ ಒಳಿತಾಗಲಿ, ಸನ್ಮಂಗಳ ಉಂಟಾಗಲಿ. 5 ಮಹತ್ತರ ಯೋಜನೆಗಳಲ್ಲಿ ಸ್ತ್ರೀ ಪ್ರಾಧಾನ್ಯವಾದಂಥ ನಾರಿ ಸಶಕ್ತೀಕರಣದ ಪ್ರಾಧಾನ್ಯತೆ ತೋರುವ ಜ್ಯೋತಿ ಮಹಾಲಕ್ಷ್ಮಿಯ ಸ್ವರೂಪದ ಜ್ಯೋತಿ ನಮ್ಮೆಲ್ಲರನ್ನ ಆವರಿಸಲಿ, ಒಳಿತೇ ಉಂಟಾಗಲಿ ಎಂದು ನಾವು ಕೂಡ ಕುಳಿತಲ್ಲಿಯೇ ಇರುವ ಜಾಗದಲ್ಲಿಯೇ ಶುಭವನ್ನ ಕೋರೋಣ. ಗಣ್ಯಮಾನ್ಯರಿಂದ ಜ್ಯೋತಿ ಪ್ರಜ್ವಲನೆಯ ಕಾರ್ಯಕ್ರಮ ನಿಮ್ಮೆದುರಿಗೆ ನಡೀತಾ ಇದೆ. ಒಳಿತನ್ನ ಹಾರೈಸಿ, ಒಳಿತನ್ನ ಹರಸಿ, ಒಳಿತನ್ನ ಹಂಚುವಂತಹ ಕಾರ್ಯಕ್ರಮ ಇದಾಗಿದೆ. ಕಾರ್ಯಕ್ರಮದ ಸದುದ್ದೇಶ ಒಳಿತನ್ನ ನೀಡಲಿ, ಎಲ್ಲರೂ ಆಸೀನರಾಗಿ. ಜ್ಯೋತಿ ಪ್ರಜ್ವಲನೆಯಿಂದ ಕಾರ್ಯಕ್ರಮಕ್ಕೆ ಶುಭಾರಂಭ, ಒಂದು ವಿಶಿಷ್ಟ ಕಳೆ ಮೆರುಗು ಬಂದಂತಾಗಿದೆ. ಈಗ ಶಕ್ತಿ ಯೋಜನೆಗೆ ಶಕ್ತಿ ತುಂಬುವಂತ ಲಾಂಛನದ ಅಧಿಕೃತ ಚಾಲನೆಯನ್ನ ನೀಡುವಂತಹ ಸುಸಮಯ. ಶಕ್ತಿ ಯೋಜನೆಯ ಲೋಗೋ ಬಿಡುಗಡೆಯನ್ನ ಮಾಡಬೇಕು, ಅಧಿಕೃತ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕು. ಈ ಲಾಂಛನ ಏನು, ಇದರ ಗುರುತಿನ ವಿಶೇಷತೆ ಏನು, ಇವೆಲ್ಲವನ್ನ ತಿಳಿಸಲಿದ್ದೇವೆ.
ವೇದಿಕೆಯನ್ನ ಅಲಂಕರಿಸಿರುವಂತಹ ಗಣ್ಯಮಾನ್ಯರು ಎಲ್ಲರೂ ಎದ್ದು ನಿಂತು ಕರ್ನಾಟಕ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ, ಮಾನ್ಯ ಉಪಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು, ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಮಹನೀಯರು ಶಕ್ತಿ ಯೋಜನೆ ಮೊದಲನೆಯ ಉಚಿತ ಯೋಜನೆಯ ಅಧಿಕೃತ ಲಾಂಛನವನ್ನ ಈಗ ಬಿಡುಗಡೆ ಮಾಡಲಿದ್ದಾರೆ. ಜೋರಾದ ಚಪ್ಪಾಳೆ, ಪ್ರೋತ್ಸಾಹ, ಬೆಂಬಲ. ಶಕ್ತಿಗೆ ಮತ್ತಷ್ಟು ಶಕ್ತಿ. ಶಕ್ತಿ ಯೋಜನೆಯ ಈ ಕಾರ್ಯಕ್ರಮ, ರಾಜ್ಯದ ಸಾರಿಗೆ ಕಾರ್ಯಕ್ರಮದಲ್ಲಿ 3 ವಿಶೇಷತೆಗಳನ್ನ ನೋಡ್ತೀರಾ. ಬಣ್ಣಗಳ ಅನಾವರಣವನ್ನ ನೋಡ್ತೀರಾ. ಬಣ್ಣಗಳಿಗೆ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪ್ರಾಧಾನ್ಯತೆ ಇದೆ. ಗೌರವ ದ್ಯೋತಕವಾಗಿ ನೇರಳೆ ಬಣ್ಣವನ್ನ, ಶಾಂತಿ ದ್ಯೋತಕವಾಗಿ ಬಿಳಿ ಬಣ್ಣವನ್ನ, ಶ್ವೇತವರ್ಣವನ್ನ, ಹಸಿರು ಬಣ್ಣ, ಇವೆಲ್ಲವೂ ಕೂಡ ಪ್ರಾಸ್ಪರಿಟಿ ಅಂದ್ರೆ ಸಮೃದ್ಧಿ, ಸಂಪನ್ಮೂಲ, ಇವೆಲ್ಲವುಗಳ ಸಂಕೇತ. ಅದರಲ್ಲಿರುವಂತಹ ಶಕ್ತಿ ಅಧಿಕೃತ ಲಾಂಛನದ ಒಂದು ವಿಶೇಷತೆ. ಈಗ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಮಾದರಿ ಬಿಡುಗಡೆಯನ್ನ ಮಾಡಲಾಗ್ತಿದೆ. ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಶಕ್ತಿ ಯೋಜನೆ, ಅ ಕೀ ಟು ವಿಮೆನ್ ಎಂಪವರ್ಮೆಂಟ್, ನಾರಿ ಶಕ್ತಿ ಸಶಕ್ತೀಕರಣವನ್ನ ಅದಕ್ಕೆ ದ್ಯೋತಕವಾಗಿ ನಿಂತಿರುವಂತಹ ಸ್ಮಾರ್ಟ್ ಕಾರ್ಡ್ನ ಮಾದರಿಯನ್ನ ಬಿಡುಗಡೆ ಮಾಡಲಿದ್ದಾರೆ. ನಮಗೆ ಸಿಗುವಂತಹ ಸ್ಮಾರ್ಟ್ ಕಾರ್ಡ್ ಯಾವ ವಿಧಾನವಾಗಿ ಇರುತ್ತೆ ಅನ್ನೋದನ್ನ ಇದರಲ್ಲಿ ನೀವು ನೋಡಬಹುದು. ಸಾಂಕೇತಿಕವಾಗಿ ಇದನ್ನ ವಿತರಣೆ ಮಾಡಲಾಗುತ್ತೆ. ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸ್ಟಿಕ್ಕರ್ನ ಕೂಡ ಬಿಡುಗಡೆ ಮಾಡ್ತೀವಿ. ಶಕ್ತಿ ಯೋಜನೆಯ ಸ್ಟಿಕ್ಕರ್ ಗುಲಾಬಿ ಬಣ್ಣದ್ದಾಗಿರುತ್ತೆ. ಸ್ಟಿಕ್ಕರ್ನ ಬಿಡುಗಡೆ ಕೂಡ ಇಂದು ಇಲ್ಲಿ ಮಾಡಲಾಗ್ತಾ ಇದೆ. ಸ್ಮಾರ್ಟ್ ಕಾರ್ಡ್ನ ಮಾದರಿಯನ್ನ ನೀವು ನೋಡಿದೀರಾ. ನೀವು ಡೊಮಿಸೈಲ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ರಾಜ್ಯದ ನಿವಾಸಿ ಅಂತ ತೋರಿಸುವಂತ ಒಂದು ಮಾಹಿತಿಯನ್ನ ನೀಡಿದ್ರೆ ಸಾಕು. ಸ್ಮಾರ್ಟ್ ಕಾರ್ಡ್ನ ಮಾದರಿ ಸ್ಟಿಕ್ಕರ್ನ ಬಿಡುಗಡೆ ಮಾಡಲಿದ್ದೇವೆ. ಉಚಿತ ಪ್ರಯಾಣದ 5 ಜನ ಮಹಿಳೆಯರು, ಶ್ರೀಮತಿ ಸುಮಿತ್ರಾ, ಶ್ರೀಮತಿ ರಾಧಾ, ಶ್ರೀಮತಿ ಪ್ರೇಮ, ಶ್ರೀಮತಿ ಕಲಾವತಿ, ಶ್ರೀಮತಿ ಪವಿತ್ರ. ಗುಲಾಬಿ ಬಣ್ಣದ ಶಕ್ತಿ ಯೋಜನೆಯ ಸ್ಟಿಕ್ಕರ್ನ ಬಿಡುಗಡೆ ಆಗಲಿದೆ. ಇದರ ಮೊದಲ ಫಲಾನುಭವಿಗಳಾಗಿ ಶ್ರೀಮತಿ ಸುಮಿತ್ರಾ, ಶ್ರೀಮತಿ ರಾಧಾ, ಶ್ರೀಮತಿ ಪ್ರೇಮ, ಶ್ರೀಮತಿ ಕಲಾವತಿ ಹಾಗೂ ಶ್ರೀಮತಿ ಪವಿತ್ರರವರಿಗೆ ಮೊದಲ 5 ಫಲಾನುಭವಿಗಳಿಗೆ ಶಕ್ತಿ ಯೋಜನೆಯ ಸ್ಟಿಕ್ಕರ್ನ ಸ್ಮಾರ್ಟ್ ಕಾರ್ಡ್ನ ಮಾದರಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ. ಈ ವಿತರಣೆಯನ್ನ ಸಾಂಕೇತಿಕವಾಗಿ ಸಂಚಾರಿ ಸಂಸ್ಥೆ ಅಂದ್ರೆ ವೇಗದೂತ ಅಂದ್ರೆ ಎಕ್ಸ್ಪ್ರೆಸ್ ಗಾಡಿಗಳು, ನಗರ ಸಾರಿಗೆ, ಸಾಮಾನ್ಯ ಸಾರಿಗೆ, ಈ ಎಲ್ಲಾ ಸಾರಿಗೆಗಳಲ್ಲಿ ನಾವು ಇದನ್ನ ಬಳಸಬಹುದು. ಇದು ನಾರಿ ಸಶಕ್ತೀಕರಣಕ್ಕೆ ಇಡುವಂತಹ ದಿಟ್ಟ ಹೆಜ್ಜೆ, ಮೊದಲ ಮೈಲಿಗಲ್ಲು. ವಿಶೇಷ ಮನ್ನಣೆ ಇದರಿಂದ ನಮ್ಮೆಲ್ಲರಿಗೂ ಸಿಕ್ಕಿದೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರು ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಈ ವಿಶೇಷ ಚಾಲನೆಗೆ, ಇದರ ಮಹತ್ವಗಳಿಗೆ ಶುಭ ನುಡಿಯನ್ನ, ಹಿತನುಡಿಗಳನ್ನ ತಿಳಿಸಿಕೊಡಬೇಕು ಅಂತ ಕಳಕಳಿಯ ಮನವಿ. ಎಲ್ಲ ಗನ್ಮೆನ್ನು ಸೆಕ್ಯೂರಿಟಿ ಹಿಂದೆ ಹೋಗಿ ಸ್ವಲ್ಪ ದಯವಿಟ್ಟು ಫೋಟೋ ನಿಂತ್ಕೋಬೇಡಿ ಹಿಂದೆ. ಬಂಧುಗಳೇ, ಕರ್ನಾಟಕದ ಮಹಾಜನತೆಗೆ ನಮಗೆ ಈ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತ
ಮಾ ಜನತೆಯ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಒಂದು ಇಲಾಖೆಗೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಉತ್ತಮ ಅನುಭವಿ ರಾಜಕಾರಣಿ, ಬೆಂಗಳೂರು ನಗರದಲ್ಲಿ 8 ಬಾರಿ ವಿಧಾನಸಭೆಗೆ ಪ್ರವೇಶ ಮಾಡಿದಂತ ನನ್ನ ಮಿತ್ರ ರಾಮಲಿಂಗಾರೆಡ್ಡಿ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಮಿತ್ರ ರಿಜ್ವಾನ್ ರವರೇ, ಬೆಂಗಳೂರು ನಗರದ ಮತ್ತೊಬ್ಬ ಹಿರಿಯ ಶಾಸಕರು ನಮ್ಮ ನಾಯಕರಾದಂಥ ಕೆಜೆ ಜಾರ್ಜ್ ಅವರೇ, ಮಧು ಬಂಗಾರಪ್ಪನವರೇ, ಚೀಫ್ ಸೆಕ್ರೆಟರಿ ಮೇಡಮ್ ರವರು, ಒಂದು ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ನಮ್ಮ ಸರ್ಕಾರದ ಕಣ್ಣು, ವಂದಿತಾ ಶರ್ಮಾರವರೇ, ಮತ್ತೊಬ್ಬ ವಿಶೇಷವಾದಂಥ ಅಧಿಕಾರಿ, ನಿವೃತ್ತಿ ಹೊಂದಂತ ಅಧಿಕಾರಿ, ಬಹಳ ದಿನ ಈ ಇಲಾಖೆಯಲ್ಲಿ ಕೆಲಸ ಮಾಡಿದವರು, ಕರ್ನಾಟಕ ರಾಜ್ಯಕ್ಕೆ ಸೇವೆ ಮಾಡಿದವರು ಬಂದಿದ್ದಾರೆ ಅತಿಥಿಯಾಗಿ. ಶ್ರೀನಿವಾಸ ಮೂರ್ತಿಯವರೇ, ಗೋವಿಂದ ರಾಜ್ರವರೇ, ನಮ್ಮ ನಾಯಕರಾದಂತಹ ಹರಿಪ್ರಸಾದ್ ಅವರೇ, ಎಲ್ಲ ರಾಜ್ಯದ ಹಿರಿಯ ಅಧಿಕಾರಿಗಳೇ, ವೇದಿಕೆಯಲ್ಲಿ ಕೂತಿರುವಂತ ಎಲ್ಲ ನನ್ನ ಶಾಸಕ ಮಿತ್ರರೇ, ಎಲ್ಲರ ಹೆಸರನ್ನು ತೆಗೆದುಕೊಳ್ಳೋದು ಆಗದಿಲ್ಲ, ಕ್ಷಮಿಸಬೇಕು. ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ನಮ್ಮ ಎಲ್ಲ ಜಿಲ್ಲಾ ಮಂತ್ರಿಗಳಿಗೆ ನಿಮ್ಮ ಜಿಲ್ಲೆಯಲ್ಲಿ ಹೋಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಪಕ್ಷ ಹಾಗೂ ಸರ್ಕಾರ ಎರಡೂ ಸೇರಿ ಅವರಿಗೆ ಮನವಿಯನ್ನ ಮಾಡಿದೆ. ಆ ಪ್ರಕಾರ ಎಲ್ಲ ಬಸ್ ಸ್ಟ್ಯಾಂಡ್ಗಳಿಗೂ ಹೋಗಿ ಈ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಜನರ ಸೇವೆ, ಜನಾರ್ದನ ಸೇವೆ. ಹನುಮಂತಯ್ಯನವರು ಈ ಕಟ್ಟಡವನ್ನು ಕಟ್ಟಿದಾಗ ಏನ್ ಬರೆದಿದ್ದಾರೆ ಅಂತೇಳಿ ತಾವೆಲ್ಲ ನೋಡ್ಬೋದು. ಜನರ ಕೆಲಸ ದೇವರ ಕೆಲಸ ಅಂತೇಳಿ ಬರೆಸಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆ ನಮ್ಮ ಮೇಲೆ ಒಂದು ನಂಬಿಕೆಯನ್ನಿಟ್ಟು ಈ ದೇಶಕ್ಕೆ ಒಂದು ಇತಿಹಾಸ ತಂದುಕೊಂಡಂತ ಒಂದು ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ, ಈ ದೇಶಕ್ಕೆ ಬದಲಾವಣೆ ತಂದುಕೊಟ್ಟಂತ ಪಕ್ಷ. ಕೇಂದ್ರದ ಯಾವುದೇ ಸರ್ಕಾರ, ಬಲಿಷ್ಠವಾದಂತಹ ಸರ್ಕಾರ ಇದ್ರೂ ಕೂಡ ಅಲ್ಲಿ ಬಲಿಷ್ಠ, ಇಲ್ಲಿ ಬಲಿಷ್ಠ, ಎರಡು ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ನಮ್ಮ ಮೇಲೆ, ನಮ್ಮ ಆಡಳಿತ ಮೇಲೆ, ನಮ್ಮ ನಡತೆ ಮೇಲೆ, ನಮ್ಮ ನುಡಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಸವಣ್ಣವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಶಿಲಾಖೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು, ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮನ ದೇವ ಅಂತೇಳಿ. ನಾವು ಬಸವಣ್ಣನ ನಾಡಿನಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಅವರು ಮೊದಲನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಇದೇ ಕಂಠೀರವ ಕ್ರೀಡಾಂಗಣದಲ್ಲಿ ಬಸವಣ್ಣನ ಜನ್ಮದಿನ ಈ ಜವಾಬ್ದಾರಿಯನ್ನ 2013ರಲ್ಲಿ ತೆಗೆದುಕೊಂಡದ್ದು ತಮಗೆಲ್ಲ ನೆನಪಿರಬೇಕು ಅಂತ ಕಾಣ್ತದೆ.
ರಾಮಲಿಂಗಾರೆಡ್ಡಿ ಅವರು ಹೇಳ್ದಂಗೆ ಕಳೆದ ಚುನಾವಣೆಯ ಪ್ರಣಾಳಿಕೆಗಳಲ್ಲಿ ಬಹುತೇಕ 90% ಕೊಟ್ಟು ಮಾತನ್ನ ಉಳಿಸಿಕೊಂಡು ನಮ್ಮ ಕಾರ್ಯವನ್ನ ನಿರ್ವಹಿಸಿದ್ದು. ಇವತ್ತು ಅದನ್ನೇ ಇವತ್ತು ನಡ್ಕೊಂಡು ಇವತ್ತು ಬರ್ತಾ ಇದ್ದೇವೆ. 5 ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ಘೋಷಣೆ ಮಾಡಿದ್ದು. ಕೊನೆ ಗ್ಯಾರಂಟಿ ಈ ಶಕ್ತಿ ಯೋಜನೆ. ಯಾರು ಈ ಶಕ್ತಿ? ಹೆಣ್ಣು ಕುಟುಂಬದ ಕಣ್ಣು. ನಮ್ಮ ಭೂಮಿಗೆ ಭೂಮಿ ತಾಯಿ ಅಂತ ಕರಿತೀವಿ. ಯಾವ್ದಾದ್ರು ಊರಿಗೋದ್ರೆ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ. ನನಗೆ ಇನ್ವಿಟೇಷನ್ ಕೊಟ್ರೆ, ಇಲ್ಲ ಇನ್ವಿಟೇಷನ್ ಬರೀ DK ಶಿವಕುಮಾರ್ ಅಂತ ಇನ್ವಿಟೇಷನ್ ಕೊಡುವುದಿಲ್ಲ, ಶ್ರೀಮತಿ ಮತ್ತು ಶ್ರೀ DK ಶಿವಕುಮಾರ್ ಅಂತ ಕೊಡ್ತಾರೆ. ಅಂದ್ರೆ ಫಸ್ಟ್ ಹೆಡ್ ಆಮೇಲೆ ಗಂಡು ಅಂತ. ವೆಂಕಟೇಶ್ವರನ್ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತಾರೆ. ಪರಮೇಶ್ವರನ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರೀತಾರೆ. ನಾವೆಲ್ಲ ಗಣೇಶನ ಹಬ್ಬ ಮಾಡ್ತೀವಿ. ಗಣೇಶನ್ ಮದುವೆ ಆಗ್ಲಿಲ್ಲ, ಆದ್ರೆ ಹಬ್ಬ ಮಾಡಕ್ಕೆ ಮುಂಚಿತಕ್ಕೆ ಮೊದಲು ಗೌರಿ ಹಬ್ಬ ಮಾಡಿ ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಇದು ಈ ಭಾರತದ ದೇಶದ ಒಂದು ಸಂಸ್ಕೃತಿ. ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಈಗ ನಾನು ಉಜ್ಜಯಿನಿಂದ ಬಂದಿದ್ದೇನೆ. ಬೆಳಗ್ಗೆ 3 ಗಂಟೆಗೆ ಎದ್ದು ಉಜ್ಜಯಿನ ಮಹಾಕಾಳ ದೇವಸ್ಥಾನದಲ್ಲಿ ಭಸ್ಮಾರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಖ್ಯಮಂತ್ರಿ ಹೇಳಿದ್ರು, ಏನೇ ನೀನೇ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ನೀನೇ ಬರೋದೇವ್ದು ಹೆಂಗೆ ಅಂತ. ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂದು ಅರ್ಧ ಗಂಟೆ ಲೇಟ್ ಮಾಡೋಣ, ಸೂರ್ಯ ನತ್ತಿ ಮೇಲಿರಲಿ, ಆಗ ಈ ಕಾರ್ಯಕ್ರಮನ ಮಾಡೋಣ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಒಂದು ಅರ್ಧ ಗಂಟೆ ಲೇಟಾಗಿ ಬಂದ್ರು. ನಾನು ಒಂದು ಟೈಮಲ್ಲಿ ಬಂದು ಈ ಜ್ಯೋತಿನ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪತ್ತಂ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ, ಶುಭವಾಗ್ಲಿ, ಐಶ್ವರ್ಯಂತಾಗ್ಲಿ, ಕಷ್ಟದಿಂದ ದುಃಖವನ್ನ ಎಲ್ಲ ಕೂಡ ಹೋಗ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಾವು ಎಲ್ಲ ಸೇರಿ ಚೀಫ್ ಸೆಕ್ರೆಟರಿ ಆದಿಯಾಗಿ ಈ ರಾಜ್ಯದ ಜನತೆಯ ಮನೆಗಳು ಬೆಳಕಲಿ ಅಂತ ಹೇಳಿ ಇವತ್ತು ಈ ಜ್ಯೋತಿನ ವಿಧಾನಸೌಧದ ಮುಂದೆ ನಾವೆಲ್ಲ ಸೇರಿ ಹಚ್ಚಿದ್ದೇವೆ. ಶಾಸಕಾಂಗ ನ್ಯಾಯಾಂಗ ನೋಡ್ತಾ ಇದೆ, ನ್ಯಾಯಾಂಗ ಕಾರ್ಯಾಂಗ ನೋಡ್ತಾ ಇದೆ ಈ ರಾಜ್ಯದಲ್ಲಿ. ಅಂದ್ರೆ ಪರಿಶುದ್ಧವಾದಂತ ಆಡಳಿತವನ್ನು ಕೊಡಬೇಕು ಅಂತೇಳಿ ನನ್ನ ಸ್ನೇಹಿತರು, ಬಿಜೆಪಿ ಸ್ನೇಹಿತರು, ಜನತಾದಳ ಸ್ನೇಹಿತರು ಟೀಕೆಗಳ ಸುರಿಮಳೆಗಳನ್ನ ಮಾಡಿದ್ರು. ನಾವು ಯಾರಿಗೂ ಉತ್ತರ ಕೊಡಕ್ಕೆ ನಮ್ಗೆ ಸಾಮರ್ಥ್ಯ ಇಲ್ಲ. ಉತ್ತರ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿಯುತ್ತವೆ. ಆ ಕೆಲಸ ಮಾಡಿ ನಾವು ತೋರಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದ ಮಹಾಜನತೆ, ನೀವು ನನಗೆ ನಮ್ಮ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ರಿ, ಅದು ನಿಮ್ಮ ಋಣ ಯಾವ ರೀತಿ ತೀರಿಸಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಯಾವುದೇ ದೇಶದಲ್ಲಿ, ಒಂದು ಸಮಾಜದಲ್ಲಿ ಅವರ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಆ ದೇಶವನ್ನ ಸಮಾಜವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆ ಹೆಣ್ಣಿನ ಮಕ್ಕಳ ಪರಿಸ್ಥಿತಿ, ಅವರ ಚಿಂತನೆ, ಅವರ ಆಚಾರ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ಸಮಾಜದ, ಒಂದು ಸಮುದಾಯ ಅಭಿವೃದ್ಧಿಯನ್ನು ಅಳೆಬೇಕಾದರೆ ಮೊದಲು ಆ ಸಮಾಜದ ಆ ಮಹಿಳೆಯರನ್ನ ಅಭಿವೃದ್ಧಿ ಮಾಡಲೇಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಈಗ ನಾನು ನಿಮಗೆ ಹೆಚ್ಚಿಗೆ ಈ ಸಂದರ್ಭದಲ್ಲಿ ವ್ಯಾಖ್ಯಾನ ಮಾಡಿ ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ರಾಮಲಿಂಗಾರೆಡ್ಡಿ ಅವರು ನೇತೃತ್ವದಲ್ಲಿ ಈ ಇಲಾಖೆ ಬಹಳ ದೊಡ್ಡ ಅನುಭವ ಹೊಂದಿದ್ದಾರೆ. ನಿಮಗೆ ಸ್ಮಾರ್ಟ್ ಕಾರ್ಡು, ಸ್ಟಿಕ್ಕರು ಇವೆಲ್ಲ ಕೂಡ ಕೊಟ್ಟಿದ್ದಾರೆ. ಏಂತಕ್ಕೆ ಬೇಕು ಅಂತ ನಿಮ್ಗೆಲ್ಲ ಚರ್ಚೆ ಆಗ್ಬೋದು. ಕೆಲವರೆಲ್ಲ ನಮ್ಮ ಸ್ನೇಹಿತರುಗಳು ಯಾರು ಬೇಕಾದ್ರೂ ಹತ್ಬೋದಲ್ಲ, ಇಳಿಬೇಕಲ್ಲ, ಸ್ಮಾರ್ಟ್ ಕಾರ್ಡ್ ಏಂತಕ್ಕೆ ಬೇಕು ಅಂತ ಅಂದ್ರೆ ಲೆಕ್ಕ ಇಡಬೇಕಲ್ಲ. KSRTC, BMTC ಸಂಸ್ಥೆಗಳು ಪಾಪ ಅವರ ಬದುಕಿನಲ್ಲಿ ಅವರಿದ್ದಾರೆ. ಅದು ಅವರಿಗೆ ಆದಂತ ಶಕ್ತಿ ಸರ್ಕಾರದ ಅಡಿಯಲ್ಲಿದ್ರೂ ಕೂಡ ಅವರ ಆರ್ಥಿಕ ಬದ್ಧತೆ ಸರಿಯಾಗಿರಬೇಕು. ಅವರಿಗೆ ಸರ್ಕಾರ ಅವರಿಗೆ ಹಣ ಕೊಡಬೇಕು.
ಸರ್ಕಾರ ಹಣ ಕೊಡಲಿಲ್ಲ ಅಂದ್ರೆ ಆ ಸಂಸ್ಥೆಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಲೆಕ್ಕ ಇರಬೇಕು. ನಾನು ಇಲ್ಲಿಂದ ಮಂಗಳೂರಿಗೆ ಹತ್ಕೋತೀನಿ, ಇಲ್ಲಿಂದ ರಾಯಚೂರಿಗೆ ಹತ್ಕೋತೀನಿ, ನಾನೆಲ್ಲೋ ಇಲ್ಲ ಅಂದ್ರೆ ತುಮಕೂರ್ಗೆ ಹತ್ಕೋತೀನಿ. ಎಲ್ಲಿಂದ ಹತ್ತಿಳಿದು ಎಲ್ಲಿಳಿದೆ ಅಂತ ಲೆಕ್ಕಾಚಾರ ಬೇಕಲ್ಲ. ನಾನಲ್ಲ, ಹೆಣ್ಮಕ್ಳು. ಹಂಗಂತ ನೀವು ಹತ್ತಕ್ಕೆ ಹೋಗ್ಬಿಡಿ. ಆಮೇಲೆ ಹೆಣ್ಮಕ್ಳು ಅದು ಲೆಕ್ಕ ಇರಬೇಕಲ್ಲ. ಸೊ ಎಲ್ಲಿಂದ ಎಲ್ಲಿಗೆ ಹತ್ತಾರೆ ಅಂತೇಳಿ ಅದನ್ನ ಲೆಕ್ಕಾಚಾರ ಹಾಕಿ ಕೊನೆಗೆ ಸರ್ಕಾರಕ್ಕೆ ಅವ್ರು ಬರೀತಾರೆ, ಸರ್ಕಾರ ಅದು ಕೊಡ್ತಾರೆ. ಇವತ್ತು ಮಾಧ್ಯಮ ನಾನು ನೋಡಿದೆ, ಪಾಪ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಫಂಕ್ಷನ್ಗೆ ಬಸ್ಗೆಲ್ಲ ಬೇಕಾದಷ್ಟು ಅವರ ಕಾರ್ಯಕ್ರಮ ಮಾಡಕ್ಕೆ ಬಿಜೆಪಿ ಕಾರ್ಯಕ್ರಮ ಮಾಡಿದ್ರು, ಸರ್ಕಾರದ ಕಾರ್ಯಕ್ರಮ ಮಾಡಿದ್ರು ಗೊತ್ತಿಲ್ಲ. ಅದಕ್ಕೆ ಬಸ್ಸಿನ ದುಡ್ಡೇ ಕಟ್ಟಿಲ್ಲ ಅಂತ ಈಗ ಮಾಧ್ಯಮದಲ್ಲಿ ಯಾವುದೋ ಒಂದು ಪೇಪರ್ ಅಲ್ಲಿ ಬಂದಿತ್ತು. ನಿಜನಾ ರಾಮಲಿಂಗಾರೆಡ್ಡಿ ಅವರೇ? ಯಾವ್ದೋ ಬಸ್ಗೆ ಯಾವ್ದೋ ಟ್ರಾವೆಲ್ ಮಾಡೋ ದುಡ್ಡು ಕಟ್ಟಿಲ್ಲ ಅಂತ ಏನೋ ಬಂದಿತ್ತು. ಶಿವಮೊಗ್ಗ ಏರ್ಪೋರ್ಟ್ ಯಾವ್ದೋ ಬಂದ್ ನಾನು ಪೇಪರ್ ಅಲ್ಲಿ, ಈಗ ನಾನು ಫ್ಲೈಟ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಫೋನ್ ಅಲ್ಲಿ ನೋಡಿದೆ ನಾನು ನ್ಯೂಸ್, ಈ ತರ ಇತ್ತು ಅಂತೇಳಿ, ಬಸ್ಸು ಬಿಲ್ಲೇ ಕಟ್ಟಿರ್ಲಿಲ್ಲ ಅಂತೇಳಿ. ಹಂಗ ನಾವು ಮಾಡಬಾರ್ದು. ಸಂಸ್ಥೆ ಉಳಿಬೇಕು. ನಮ್ಮ ಪ್ರಚಾರ ಆಚಾರಗಳು ಇದ್ದೇ ಇರ್ತದೆ, ಸಂಸ್ಥೆಗಳು ಉಳಿಬೇಕು. ಸೊ ಅದರಿಂದ ಈ ಸಂದರ್ಭದಲ್ಲಿ ಈ ಯೋಜನೆ ಏನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ, ಆ ಯೋಜನೆ ಬಹಳ ಅರ್ಥಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ. ನಾನು, ನಮ್ಮ ನಾಯಕರುಗಳು, ಅನೇಕ ನಮ್ಮ ಪ್ರಣಾಳಿಕೆಯ ನಾಯಕರು ಎಲ್ಲ ಮಾತಾಡಿ, ಸಿದ್ದರಾಮಯ್ಯ ಸಾಹೇಬರು ಟೂರ್ನಲ್ಲಿದ್ದು ಮಧ್ಯರಾತ್ರಿ 11 ಗಂಟೆಗೆ ನಾವು ಫೋನ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವು. ಚರ್ಚೆ ಮಾಡಿ ಕೊನೆಗೆ 5 ಗ್ಯಾರಂಟಿಲಿ ಇದು ಕೊನೆ ಗ್ಯಾರಂಟಿ ಅಂತ ತೀರ್ಮಾನ ಮಾಡಿ ಮಂಗಳೂರಿನಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ, ಸಿದ್ದರಾಮಯ್ಯ ಸಾಹೇಬರು ಅವತ್ತು ಬರಕ್ಕಾಗ್ಲಿಲ್ಲ, ನಾನು ಮತ್ತು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಅಲ್ಲಿ ಮಂಗಳೂರಿನಲ್ಲಿ ಇದನ್ನ ನಾವು ಅನೌನ್ಸ್ಮೆಂಟ್ ಮಾಡಿದ್ವು. ಇವತ್ತು ಇಡೀ ದೇಶ ನಾವು ಕೊಟ್ಟಂತ ತೀರ್ಪುಗಳನ್ನ ನೋಡ್ತಾ ಇದೆ. ಪಾಪ ಬಿಜೆಪಿ ಸ್ನೇಹಿತರು ನಮ್ಮನ್ನ ಬಹಳ ಇದ್ರ ಬಗ್ಗೆ ಎಲ್ಲಿಂದ ತರ್ತಾರೆ, ದಿವಾಳಿ ಆಗ್ತದೆ, ಎಲ್ಲ ಆಗ್ತದೆ ಅಂತೆಲ್ಲ ಮಾತಾಡ್ತಾ ಇದ್ರು. ಈಗ ಮಧ್ಯಪ್ರದೇಶದಿಂದ ಬಂದಿದ್ದೇನೆ, ಅಲ್ಲೂ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ, 1,000 ರೂಪಾಯಿ ಹೆಣ್ಣುಮಕ್ಳು ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನೀವು 15ನೇ ತಾರೀಕು ಪೇಪರ್ನ ನೀವು ತೆಗೆದು ನೋಡಿ, ಜನವರಿ 15ನೇ ತಾರೀಕು ಪೇಪರು, ಪ್ರಿಯಾಂಕಾ ಗಾಂಧಿ ಅವರು ಬಂದು ಈ ನಾನಾಯಕಿ ಕಾರ್ಯಕ್ರಮಕ್ಕೆ ಬಂದು ಈ ನಮ್ಮ ಗೃಹಲಕ್ಷ್ಮಿ ಕಾರ್ಯಕ್ರಮ ಅನೌನ್ಸ್ಮೆಂಟ್ ಮಾಡ್ತೀರಿ ಅಂತೇಳಿ ಅವರು ಬೆಳಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. 15ನೇ ತಾರೀಕು ಸರ್ಕಾರದ ಹೆಸರಿನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಕಣ್ಣುಗಳು ನಮಗಿಲ್ಲ ಅಂತ ತಿಳ್ಕೊಂಡಿದ್ದೀರಾ, ಕಿವಿಗಳು ನಮಗಿಲ್ಲ ಅಂತ ಹೇಳ್ತೀರಾ. ನಾನು ನಿಮಗೆ ಟೀಕೆ ಮಾಡುವುದಿಲ್ಲ, ನಿಮ್ಮನ್ನ ಬೈಯುವುದಿಲ್ಲ, ನಿಮ್ಮನ್ನ ಹವೇಳನ ಮಾಡುವುದಿಲ್ಲ. ನಮ್ಮ ಕೆಲಸದ ಮುಖಾಂತರ ಈ ನನ್ನ ತಾಯಂದಿರಿಗೆ, ಈ ನಾಡಿನ ಜನತೆಗೆ ಅವರಿಗೆ ಋಣವನ್ನ ತೀರಿಸುವಂತ ಕೆಲಸದಲ್ಲಿ ನಾವು ಮಗ್ನಾಗಿ ನಾವು ಕೆಲಸವನ್ನ ನಾವು ಮಾಡೋಣ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ. ಸೊ ನೀವೇನು ನಮ್ಮ ಮೇಲೆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಇಟ್ಟಿದ್ದೀರಿ, ಆ ನಂಬಿಕೆಯನ್ನ ಉಳಿಸ್ಕೊಂಡು ನಾವು ಹೋಗ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ನನ್ನ ತಾಯಂದಿರಿಗೆ ಬಹಳ ಸಂತೋಷದ ದಿನ ಇವತ್ತು, ಇಂಥ ಪವಿತ್ರವಾದ ದಿನ ಇವತ್ತು. ನಮ್ಮ ಯೋಜನೆಗಳು ಈ 2-3 ತಿಂಗಳಲ್ಲೇ ಪ್ರತಿಯೊಂದು, ಯಾಕೆಂದ್ರೆ ಬೇರೆವೆಲ್ಲ ಲೆಕ್ಕಾಚಾರ ಬೇಕು, ಇದಕ್ಕೂ ಲೆಕ್ಕ ಬೇಕು, ಬೇರೆದಕ್ಕೂ ಲೆಕ್ಕ ಬೇಕು. ಅದಕ್ಕೆ ಲೆಕ್ಕಾಚಾರ ಆಗಿ ಅವ್ರಿಗೆಲ್ಲ ಗೌರವದಿಂದ ನಾವೇನ್ ಮಾತು ಕೊಟ್ಟಿದ್ದೀವಿ ಆ ಮಾತನ್ನ ಉಳಿಸ್ಕೊಂಡು ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ಇಂಥ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ, ಇವತ್ತು ಈ ವಿದೇ ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ದುಡಿದಂತ ನಮ್ಮ ರಾಷ್ಟ್ರೀಯ ನಾಯಕರುಗಳಂತ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಗಾಂಧಿಯವರು, ಇವರೆಲ್ಲ ಬಂದು ಅನೇಕ ಗೋಷ್ಠಿಗಳನ್ನು ಮಾಡಿ ನಮಗೆ ಶಕ್ತಿಯನ್ನು ತುಂಬಿದ್ರು, ನಮಗೆ ಮಾರ್ಗದರ್ಶನವನ್ನು ಕೊಟ್ಟರು. ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಅಂತ ರಣದೀಪ್ ಸುರ್ಜಿವಾಲಾ ಅವರು ಕೂಡ ಮಾರ್ಗದರ್ಶನ ಕೊಟ್ಟರು. ನಮ್ಮ ಸಿಎಂ ಸಲಹೆಗಾರ ಅಂತ ನಮ್ಮ ಸುನೀಲ್ ಅವರು ಕೂಡ, ಅವರು ಕೂಡ ಅನೇಕ ವಿಚಾರದಲ್ಲಿ ಮಾರ್ಗದರ್ಶನ ಕೊಟ್ಟರು. ಅವ್ರು ಕೊಟ್ಟಂತ ಮಾರ್ಗದರ್ಶನ ನಮ್ಮ ಪ್ರಣಾಳಿಕೆ ಅಧ್ಯಕ್ಷರಂತ ಪರಮೇಶ್ವರ್ ಮತ್ತು ಅವರ ಟೀಮ್, ಮಧು ಅವರೆಲ್ಲ ಇದ್ರು, ರಾಧಾಕೃಷ್ಣ ಅವರಿದ್ರು, ಅವರೆಲ್ಲ ಸೇರಿ ಅನೇಕ ಮಾರ್ಗದರ್ಶನವನ್ನು ಕೊಟ್ಟು ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಉತ್ತಮವಾದಂತಹ ಆಡಳಿತವನ್ನು ಕೊಡಲಿಕ್ಕೆ, ಅಭಿವೃದ್ಧಿಶೀಲ ರಾಜ್ಯವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಕೊಟ್ಟಂತ ಶಕ್ತಿಗೆ ನಿಮ್ಮೆಲ್ಲರೂ ಕೂಡ ಮತ್ತೆ ಶುಭ ಹಾರೈಸಿ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈಗ
ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರಿಗೆ ಸನ್ಮಾನವನ್ನ ಮಾಡಬೇಕು ಅನ್ನುವಂತಹ ಒಂದು ಹೆಬ್ಬಯಕೆ, ಒಂದು ಹಂಬಲ. ತಾವೆಲ್ಲರೂ ಇರುವಂತಹ ಜಾಗದಲ್ಲಿ ಸಾವಧಾನ ಚಿತ್ತರಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಒಂದು ಸಹಕಾರವನ್ನ ನೀಡಬೇಕು. ಸನ್ಮಾನ್ಯ ಸಾರಿಗೆ ಸಚಿವರು, ಸಾರಿಗೆ ಮತ್ತು ಮುಜರಾಯಿ ಸಚಿವರು ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು ಈ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಒಂದು ವಿಶೇಷವಾದಂತಹ ಸನ್ಮಾನದ ಕಾರ್ಯಕ್ರಮವನ್ನ ನಾವಿಲ್ಲಿ ಆಯೋಜಿಸಿಕೊಂಡಿದ್ದೇವೆ. ಎಲ್ಲ ಗಣ್ಯಮಾನ್ಯರ ಸಮಕ್ಷಮದಲ್ಲಿ ನಾಡಿನ ಜನನಾಯಕ, ಅಧಿನಾಯಕ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಅವರಿಗೆ, ಸಾರಿಗೆ ಸಚಿವರು ಮತ್ತು ಮುಜರಾಯಿ ಇಲಾಖೆ ಸಚಿವರು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಸನ್ಮಾನವನ್ನ ನೆರವೇರಿಸಿಕೊಡಲಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿಕೆ ಶಿವಕುಮಾರ್ ಅವರಿಗೂ ಸಹ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು ಸನ್ಮಾನವನ್ನ ಈ ಒಂದು ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಸಾರಿಗೆ ಸಚಿವರಾದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರಿಗೆ ಈಗ ಸಾರಿಗೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳು ಡಾಕ್ಟರ್ NV ಪ್ರಸಾದ್ ರವರು ಸನ್ಮಾನವನ್ನ ನೆರವೇರಿಸಿಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಸರ್ಕಾರದ ಕಾರ್ಯದರ್ಶಿಗಳು ಸಾರಿಗೆ ಇಲಾಖೆ ಡಾಕ್ಟರ್ NV ಪ್ರಸಾದ್ ರವರು. ಅಧ್ಯಕ್ಷರ ನುಡಿಮುತ್ತುಗಳನ್ನ ಕೇಳಬೇಕು ಅನ್ನುವಂತಹ ಹಂಬಲ. ಈ ಸುದಿನದಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಗೌರವಾನ್ವಿತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಅಧ್ಯಕ್ಷತಾ ನುಡಿಮುತ್ತುಗಳನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಬೇಕು. ರಿಜ್ವಾನ್ ಸರ್, ಸ್ಥಳೀಯ ಶಾಸಕರು ರಿಜ್ವಾನ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಕರ್ನಾಟಕ ಕಂಡ ಅಪರೂಪದ ರಾಜಕಾರಣಿ, ಜನನಾಯಕರು, ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರೇ, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರೇ, ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿರವರೇ, ಇಂಧನ ಸಚಿವರಾದಂಥ KJ ಜಾರ್ಜ್ ರವರೇ, ಮಧು ಬಂಗಾರಪ್ಪನವರೇ, ಹರಿಪ್ರಸಾದ್ ರವರೇ, ಗೋವಿಂದರಾಜ್ ರವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಶಾಸಕರ ಮಿತ್ರರೇ, ಅಧಿಕಾರಿ ಸ್ನೇಹಿತರೆ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಇದು ಒಂದು ಇತಿಹಾಸ. ರಾಜ್ಯದ ಮಹಿಳೆಯರಿಗೆ ಅವರು ಸ್ವಾವಲಂಬಿ ಆಗಬೇಕು, ಅವ್ರಿಗೆ ಶಕ್ತಿ ತುಂಬಬೇಕು, ಸಮಾನವಾದಂಥ ಅವಕಾಶಗಳು ಕೊಡಬೇಕು, ಬೆಳೆಯದಂಥ ಒಂದು ಅವಕಾಶ ಸಮಾಜದಲ್ಲಿ ಸಿಗಬೇಕು ಅಂತ ಜನ ಮಾತನಾಡ್ತಾರೆ. ರಾಜಕೀಯ ಪಕ್ಷಗಳು ಮಾತನಾಡ್ತವೆ, ನಾಯಕರುಗಳು ಮಾತನಾಡ್ತವೆ. ಆದರೆ ಅವಕಾಶ ಕೊಡುವ ಸಂದರ್ಭದಲ್ಲಿ ಆ ಅವಕಾಶಗಳು ಮಹಿಳೆಯರಿಗೆ ಕೊಡುವುದಿಲ್ಲ. ಕಾಂಗ್ರೆಸ್ ಪಕ್ಷ ಕಳೆದ ಚುನಾವಣೆಯಲ್ಲಿ ಮಹಿಳೆಯರಿಗೆ ಶಕ್ತಿ ತುಂಬುತ್ತೇವೆ, ನಾವು ಅವ್ರಿಗೆ ಅವಕಾಶಗಳು ಕೊಡ್ತೇವೆ ಅಂತ ನಾವು ಮಾತನ್ನು ಕೊಟ್ಟಿದ್ವಿ. ಅದರ ಪ್ರಕಾರವಾಗಿ ಇವತ್ತು ಈ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಇದು ಒಂದು ಫ್ರೀ ಬಸ್ ಟಿಕೆಟ್ ಯೋಜನೆ ಅಲ್ಲ, ಮಹಿಳೆಯರಿಗೆ ಶಕ್ತಿ ತುಂಬತಕ್ಕಂಥ ಯೋಜನೆ. ಈ ಯೋಜನೆಯ ಮುಖಾಂತರ ಹಲವಾರು ಮಹಿಳೆಯರು, ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರು
ಇವತ್ತು ಯಾರ ಮೇಲೇನೂ ಕೂಡ ಡಿಪೆಂಡ್ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅವ್ರಿಗೆ ಏನೇ ಕೆಲಸ ಇರಲಿ, ಸರ್ಕಾರ ಅವ್ರು ಎಲ್ಲಿ ಹೋಗಬೇಕು ಅಲ್ಲಿ ತಲುಪ್ತಕ್ಕಂಥ ವ್ಯವಸ್ಥೆ ಉಚಿತವಾಗಿ ಮಾಡಿದೆ. ಆ ಶಕ್ತಿ ಯೋಜನೆಯನ್ನು ಇವತ್ತು ನಾವು ಈ ರಾಜ್ಯದ ಮಹಿಳೆಯರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಯಾವುದಾದ್ರೂ ಒಂದು ಪಕ್ಷ ಹೇಳ್ತಾ ಮಾತನ್ನು ಉಳಿಸ್ಕೋತೇವೆ ಅಂದ್ರೆ ಅದು ನಮ್ಮ ಪಕ್ಷ ಅಂತ ನಮ್ಗೆ ಹೆಮ್ಮೆ ಇದೆ, ಅದು ನಮ್ಮ ಸರ್ಕಾರ ಅಂತ ನಮ್ಗೆ ಹೆಮ್ಮೆ ಇದೆ. ಇನ್ನೂ 1 ತಿಂಗಳು ಕೂಡ ಆಗಿಲ್ಲ ನಾವು ಅಧಿಕಾರಕ್ಕೆ ಬಂದು, 1 ತಿಂಗಳು ಕೂಡ ಈಗ ಆಗ್ಬೇಕಾಗಿದೆ. ಇಷ್ಟರಲ್ಲೇ ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ. ಆದ್ರೂ ನಾವು ಏನ್ ಹೇಳಿದ್ದೀವಿ ಅದು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಯೋಜನೆಯ ಮುಖಾಂತರ ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗ್ತವೆ ಅದು ಕೂಡ ಜನ ನೋಡಬೇಕು. ಯಾರು ಟೀಕೆಗಳು ಮಾಡ್ತಾ ಇದ್ದಾರೆ, ಇದೇ 5 ವರ್ಷ ಮಹಿಳೆಯರಿಗೆ ನಾವು ಶಕ್ತಿ ತುಂಬತಕ್ಕಂಥ ಯೋಜನೆಗಳು ಕೊಡ್ತೇವಲ್ಲ, ಅಲ್ಲಿ ಸಮಾಜದಲ್ಲಿ ಏನ್ ಪರಿವರ್ತನೆ ಆಗುತ್ತೆ ಅದು ಕೂಡ ಇವ್ರು ನೋಡಬೇಕು ಅಂತ ನಾನು ಹೇಳ್ತಾ, ಎಲ್ಲ ಈ ರಾಜ್ಯದ ಮಹಿಳೆಯರಿಗೆ ಅಭಿನಂದನೆಗಳನ್ನು, ಶುಭವಾಗ್ಲಿ ಅಂತ ಕೋರ್ತಾ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷತಾ ಹಿತನುಡಿಗಳನ್ನ ಹಂಚಿಕೊಂಡಂತಹ ಶಾಸಕರು ಶ್ರೀಯುತ ರಿಜ್ವಾನ್ ಅವರಿಗೆ ಧನ್ಯವಾದಗಳನ್ನ ಕೋರ್ತಾ, ಈಗ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಅಧಿಕೃತವಾಗಿ ಲಾಂಛನವನ್ನ ಬಿಡುಗಡೆ ಮಾಡಿ ಸ್ಮಾರ್ಟ್ ಕಾರ್ಡ್ನ ಮಾದರಿಯನ್ನ ಜನಮಾನಸಕ್ಕೆ ಲೋಕಾರ್ಪಣೆ ಮಾಡಿದಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಹಿತನುಡಿಗಳನ್ನ ಹರಸಿ ಹಾರೈಸುವ ಮಾತುಗಳನ್ನ ನೆರವೇರಿಸಿಕೊಡಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಹಿರಿಯರು, ಸಾರಿಗೆ ಸಚಿವರು ಆದಂಥ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ಇಂಧನ ಸಚಿವರಾದಂಥ ಶ್ರೀ ಕೆ.ಜೆ. ಜಾರ್ಜ್ ಅವರೇ, ಪ್ರಾಥಮಿಕ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರೇ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜು ಅವರೇ, ಮಾಜಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಹರಿಪ್ರಸಾದ್ ಅವರೇ, ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ವಂದಿತಾ ಶರ್ಮಾ ಅವರೇ, ಶ್ರೀ ಶ್ರೀನಿವಾಸ ಮೂರ್ತಿ ಅವರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ಅಧಿಕಾರಿಗಳೇ, ಶಾಸಕ ಮಿತ್ರರೇ, ಸೆಕ್ರೆಟರಿ ಅಂತಂದ್ರೆ ಮಧ್ಯ ಮಾತಾಡಬೇಕು ಅಂತ, ಎಲ್ಲ ಶಾಸಕ ಮಿತ್ರರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ,
ಮಾಧ್ಯಮದ ಗೆಳೆಯರೇ, ಈಗಾಗಲೇ ಶಕ್ತಿ ಯೋಜನೆಯನ್ನ ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾನು ಬಹಳ ಸಂತೋಷದಿಂದ ಭಾಗಿಯಾಗ್ತಾ ಇದ್ದೇನೆ. ಕಾರಣ, ಶಕ್ತಿ ಯೋಜನೆ ಮಹಿಳೆಯರಿಗಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಮಹಿಳೆಯರು ಸಮಾಜದಲ್ಲಿ ಸುಮಾರು ಅರ್ಧದಷ್ಟಿದ್ದಾರೆ. ಅವರು ಶತಶತಮಾನಗಳಿಂದ ಅವಕಾಶಗಳಿಂದ ವಂಚಿತರಾಗಿ ಶೋಷಣೆಗೆ ಒಳಪಟ್ಟಿದ್ದಾರೆ. ಹಾಗಾಗಿ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಏನಿದೆ, ಸಾಮಾಜಿಕ ಆರ್ಥಿಕ ಅಸಮಾನತೆ, ಅವರು ಕೂಡ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ಸಮಾಜದಲ್ಲಿರ್ತಕ್ಕಂಥ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರು, ಅವರು ಕೂಡ ಸಮಾಜದಲ್ಲಿ ಶತಮಾನಗಳಿಂದ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದ ಜನರು. ಯಾವುದೇ ಸಮಾಜ ಅಭಿವೃದ್ಧಿಯ ಪಥದತ್ತ ಸಾಗಬೇಕಾದ್ರೆ ಎಲ್ಲ ಸಾರ್ವಜನಿಕ ಜೀವನದಲ್ಲಿ ಪುರುಷರಷ್ಟೇ ಮಹಿಳೆಯರೂ ಕೂಡ ಪಾಲ್ಗೊಂಡಾಗ ಮಾತ್ರ ಆ ದೇಶ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಯಾವ ದೇಶನೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಮುಂದುವರೆದ ದೇಶಗಳಲ್ಲಿ ಸಾರ್ವಜನಿಕ ಕ್ಷೇತ್ರಗಳಿರ್ಬೋದು, ಸರ್ಕಾರಿ ನೌಕರಿಗಳಿರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು, ಆ ಕ್ಷೇತ್ರದಲ್ಲಿ ನಿಮಗೆ 1972 ವಿಶ್ವ ಬ್ಯಾಂಕ್ನ ಅಂಕಿಅಂಶಗಳ ಪ್ರಕಾರ ಅಮೆರಿಕದಲ್ಲಿ 57 ಜನ ಮಹಿಳೆಯರು ಸಾರ್ವಜನಿಕ ಜೀವನದಲ್ಲಿ ಪಾಲ್ಗೊಂಡಿದ್ದಾರೆ. 57%. ಚೈನಾದಲ್ಲಿ 54% ಮಹಿಳೆಯರು ಪಾಲ್ಗೊಳ್ತಾ ಇದ್ದಾರೆ. ಆಸ್ಟ್ರೇಲಿಯಾದಲ್ಲಿ 65% ಪಾಲ್ಗೊಳ್ತಾ ಇದ್ದಾರೆ. ಇಂಡೋನೇಷಿಯಾದಲ್ಲಿ 53% ಪಾಲ್ಗೊಳ್ತಾ ಇದ್ದಾರೆ. ಪಕ್ಕದ ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಉದಯವಾದಂತಹ ರಾಜ್ಯ, 30% ಮಹಿಳೆಯರು ಸಾರ್ವಜನಿಕ ಜೀವನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ. ಆದರೆ ಭಾರತದಲ್ಲಿ ಕೇವಲ 24% ಮಾತ್ರ ಮಹಿಳೆಯರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಇದು 12-13ರಲ್ಲಿ 30% ಇತ್ತು. 2014 ನಂತರ 30ರಿಂದ 24ಕ್ಕೆ ಇಳಿದಿದೆ. ಇದನ್ನ ಮಹಿಳೆಯರು ಅರ್ಥ ಮಾಡ್ಕೋಬೇಕು. ಮಹಿಳೆಯರ ಬಗ್ಗೆ ಬಹಳ ಮೊಸಳೆ ಕಣ್ಣೀರು ಸುರಿಸ್ತಾರಲ್ಲ, ಅವ್ರ ಕಾಲದಲ್ಲಿ 30ರಿಂದ 24% ಮಾತ್ರ. ಏನ್ರಿ ಪ್ರೊಫೆಸರ್, ಕರೆಕ್ಟ್ ಆಗಿದೆಯಾ ನಾನು ಹೇಳ್ತಕ್ಕಂಥ ಅಂಕಿಅಂಶಗಳು? 30% ಇಂದ
74%. ಇವ್ರು ಬಯಸದೇ ಅದು ಮನುವಾದಿಗಳು. ಯಾಕಂದ್ರೆ ಹೆಣ್ಮಕ್ಳು ಬಾಗಿಲು ದಾಟಬಾರದು ಅಂತಂದ್ರೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಯಾವ ದೇಶ ಮನೆಯಿಂದ ಹೊರಗಡೆ ಹೋಗಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಮಹಿಳೆಯರು, ಸರಿ ಇಲ್ವೋ ಮೈಕ್ ಸರಿ ಇದೆಯಾ? ಮತ್ತೆ ಇವನ್ ಯಾಕೆ ಹಿಡ್ಕೊ ಬಂದು ಕೊಟ್ಟ ಇಲ್ಲಿಗೆ? ಓ ಆ ಕಡೆ ಈ ಕಡೆ ತಿರುಗಿದಾಗ ಸ್ವಲ್ಪ ಕೇಳಿಸಲ್ಲ. ಏನ್ ಮಾಡೋದು, ಅಭ್ಯಾಸ ಬಲ. ಯಾವ ದೇಶದಲ್ಲಿ ಹೆಚ್ಚು ಜನ ಮಹಿಳೆಯರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಆ ದೇಶ ಅಭಿವೃದ್ಧಿ ಆಗ್ತದೆ. ಆ ದೇಶದಲ್ಲಿ ಹೆಣ್ಮಕ್ಳಿಗೆ ಶಕ್ತಿ ತುಂಬಿದ್ದಾರೆ ಅಂತಕ್ಕಂಥ ಅರ್ಥ. ನಾವು ಕೂಡ ಈ ಶಕ್ತಿ ಯೋಜನೆ ಅಂತ ಹೆಸರಿಟ್ಟದ್ದು ಯಾಕಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನ ತುಂಬಬೇಕು. ಹೆಣ್ಮಕ್ಳಿಗೆ ಶಕ್ತಿಯನ್ನ ತುಂಬಿದಾಗ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಅಸಮಾನತೆಯನ್ನ ಕ್ರಮೇಣ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಈಗ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಲ್ಲ, ಅವರಲ್ಲಿ ಹೆಚ್ಚು ಕಡಿಮೆ 4 ಗ್ಯಾರಂಟಿಗಳು ಮಹಿಳೆಯರಿಗೆ ಸಂಬಂಧಪಟ್ಟವು. ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ. ಇವು 4 ಯೋಜನೆಗಳು ಕೂಡ ಹೆಣ್ಮಕ್ಳಿಗೆ ಸೀಮಿತವಾದ, ಅವ್ರಿಗೆ ಸಂಬಂಧಪಟ್ಟವು. ಇದಕ್ಕೆ ಕೆಲವರು ಗೇಲಿ ಮಾಡ್ತಾರೆ, ಕುಹಕವಾದಂತ ಮಾತುಗಳನ್ನು ಆಡ್ತಾರೆ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಕ್ ಹೋಗಲ್ಲ. ಯಾಕಂದ್ರೆ ನಮ್ಮ ಉದ್ದೇಶ ಸಮಾಜದಲ್ಲಿರ್ತಕ್ಕಂಥ ಅಶಕ್ತ ಜನರನ್ನ ಮುಂದೆ ತರ್ತಕ್ಕಂಥದ್ದು ಮತ್ತು ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು ನಮ್ಮ ಉದ್ದೇಶವೇ ಹೊರತು ಯಾರು ಕುಹಕವಾದಂತ ಮಾತುಗಳನ್ನ ಗೇಲಿ ಮಾತುಗಳನ್ನ ಆಡ್ತಾರೆ ಅವಕ್ಕೆಲ್ಲ ಸೊಪ್ಪಾಕಲ್ಲ. ಯಾರು ಗೇಲಿ ಮಾಡ್ತಾರೋ ಅವ್ರು ಅಲ್ಲೇ ಇರ್ತಾರೆ ಅಷ್ಟೇನೆ, ಗೇಲಿ ಮಾಡ್ಕೊಂಡೇ ಇರ್ತಾರೆ. ಅವರು ಮನಸ್ಸುಳ್ಳವರು, ಮನುವಾದಿಗಳವರು. ಸುಮ್ಮನೆ ಗೇಲಿ ಮಾಡೋದು. ಗೃಹ ಜ್ಯೋತಿ ಬಳಕೆ ನಾವು ಕಾರ್ಯಕ್ರಮ ಜಾರಿಗೆ ಕೊಡ್ತಾ ಇದ್ದೀವಿ. ಜುಲೈ 1ನೇ ತಾರೀಕಿನಿಂದ ಜಾರಿಗೆ ಕೊಡ್ತಾ ಇದ್ದೀವಿ. ಜುಲೈ 1ನೇ ತಾರೀಕಿನಿಂದಲ್ಲ, ಜುಲೈ 1ನೇ ತಾರೀಕಿನಿಂದ ಜಾರಿ ಕೊಡ್ತಾ ಇದ್ದೀವಿ. 200 ಯೂನಿಟ್ ಹೇಳಿದ್ರು, ಎಲ್ರಿಗೂ 200 ಯೂನಿಟ್ ಕೊಡ್ಲಿ. ಅಲ್ಲಪ್ಪ, ಅವಕ್ಕೆ ಏನಾದ್ರು ಸ್ವಲ್ಪ ಸರ್ಕಾರದ ಬಗ್ಗೆ ಜ್ಞಾನ ಇದೆಯಾ? ಸರ್ಕಾರ ನಡೆಸ್ತಕ್ಕಂಥವ್ರು ಆಡ್ತಕ್ಕಂಥ ಮಾತುಗಳವು ಒಂದು ರೀತಿ ಎಡೆಬಿಡಂಗಿ ಮಾತುಗಳಾಡೋದು. ಎಡೆಬಿಡಂಗಿ ಮಾತುಗಳು. ನಾನು 1 ವರ್ಷದಿಂದ 70 ಯೂನಿಟ್ ಅಷ್ಟೇ ಮಾಡಿರೋದು. 1 ವರ್ಷ ಅವರೇಜ್ ತಗೊಂಡಿರೋದು ನಾವು. 1 ವರ್ಷ 70 ಯೂನಿಟ್ ಬಳಸಿದ್ರೆ ಅವ್ರಿಗೂ 100-200 ಕೊಡಿ. ತರ್ಕ ಇದೆಯಾ ಇದರಲ್ಲಿ? ತರ್ಕರಹಿತವಾದಂತಹ ಆರ್ಗ್ಯುಮೆಂಟ್ ಇದು. ಆದರೆ ಜನ ಇದರಿಂದ ದಾರಿ ತಪ್ಪಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ವಿರೋಧ ಪಕ್ಷದವರು ಆಡ್ತಕ್ಕಂಥ ಈ ಮಾತುಗಳಿದಾವಲ್ಲ, ಇದಕ್ಕೆ ಜನ ತಲೆ ಕೆಡಿಸ್ಕೊಳ್ಳಿ. ಕೆಲವು ಮಾಧ್ಯಮಗಳು ಕೂಡ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತವೆ. ಅವ್ರ ಜೊತೆ ಸೇರ್ಕೊಂಡ್ಬಿಡೋದು. ಅಲ್ಲಪ್ಪ, ನಾನು 70% ಅವರೇಜ್ ಉಪಯೋಗಿಸ್ತಾ ಇದ್ದೀನಿ, ಅದ್ರ ಮೇಲೆ 10% ತಗೊಳ್ಳಿರಿ ನೀವು.
ಅಂತ ಹೇಳಿದ್ದೀವಿ. ಯಾರು 199 ಯೂನಿಟ್ ವಿದ್ಯುತ್ ಅನ್ನು ಬಳಸ್ತಾರೆ ಅವರಿಗೆ ಉಚಿತ. 200 ಯೂನಿಟ್ ಒಳಗಡೆ ಯಾರು ಬಳಸ್ತಾರೆ, ಒಬ್ಬ 190 ಬಳಸಬಹುದು, ಒಬ್ಬ 199 ಬಳಸಬಹುದು, ಒಬ್ಬ 180 ಬಳಸಬಹುದು, ಒಬ್ಬ 150 ಬಳಸಬಹುದು. ಅದೆಲ್ಲ ಉಚಿತ. ಇದಕ್ಕೆ ಅರ್ಥನೇ ಇಲ್ಲ, ತರ್ಕನೇ ಇಲ್ಲ. ಆಮೇಲೆ ಯಾಕೆ ಹೇಳಿದ್ರು? ನಾವು ಹೇಳಿದ್ದು ಬಡವರ ಉದ್ದೇಶ, ನಮ್ಮ ಬಡವರ ಉದ್ದೇಶ ಈ ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯ ಏನಿದ್ದಾರೆ, ಶಕ್ತಿ ಇರ್ತಕ್ಕಂಥ ಜನ, ಶಕ್ತಿ ಇಲ್ಲದ ಜನ ಇದ್ದಾರೆ, ಅಶಕ್ತರು ಯಾರಿದ್ದಾರೆ ಅವ್ರಿಗೆ ಶಕ್ತಿಯನ್ನು ಕೊಡಬೇಕು ಅನ್ನೋದೇ ಹೊರತು ಎಲ್ಲ ಕೈಗಾರಿಕೋದ್ಯಮಿಗಳಿಗೆ, ಬಂಡವಾಳಶಾಹಿಗಳಿಗೆಲ್ಲ ಕೊಡ್ತೀವಿ ಅಂತಲ್ಲ ಉದ್ದೇಶ. They must understand this. ಇವ್ರ ಕಾಲದಲ್ಲಿ ಏನು ಮಾಡಲಿಲ್ಲ. 600 ಭರವಸೆಗಳನ್ನು ಕೊಟ್ಟಿದ್ರು. ನಾಟ್ ಇವನ್ 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ ಇವ್ರ ಯೋಗ್ಯತೆಗೆ. Not even 10% of the promises they have made in their manifesto to the people of Karnataka. ಅವ್ರು ನಮಗೆ ಪಾಠ ಹೇಳ್ಕೊಡಕ್ ಹೋಗ್ತಾರೆ. ಅದಕ್ಕೆ ಕೆಲವು ಮಾಧ್ಯಮದವರು ಕೈ ಜೋಡಿಸ್ತಾರೆ. ಮಾಡಲಿಲ್ಲ. ಅದನ್ನ ಎಷ್ಟು ಸಾರಿ ಚರ್ಚೆ ಮಾಡಿದ್ರು? ಏನ್ ಬೆಳಿಗ್ಗೆ ಏನ್ ಸಾಯಂಕಾಲದವ್ರಿಗೆ ಇದೇ ಚರ್ಚೆ. ಗೃಹಲಕ್ಷ್ಮಿ ಬಗ್ಗೆ, ಗೃಹ ಜ್ಯೋತಿ ಬಗ್ಗೆ ಚರ್ಚೆ. ನಮ್ಮ ಉದ್ದೇಶ, ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತೇನೆ, ಎಲ್ಲ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿಯ ಬಡವರು, ಎಲ್ಲ ಜಾತಿಯ, ಎಲ್ಲ ಧರ್ಮದ ಬಡವರು, ನಮಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿಗೆ ಈ ಸರ್ಕಾರ ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರಿಂದ ಗೇಲಿ ಮಾತುಗಳಿಂದ ನಾವು ವಿಚಲಿತರಾಗಲ್ಲ. ಗೇಲಿ ಮಾತುಗಳಿಂದ ವಿಚಲಿತರಾಗಲ್ಲ. ನಾವು ಹಿಂದೆ ನುಡಿದಂತೆ ನಡೆದಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಇಲ್ಲೇ 2013ರಿಂದ 2018ರವರೆಗೆ ಇದ್ದಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಈಗಲೂ ಎಷ್ಟು ಏನೇ ಗೇಲಿಗಳನ್ನು ಮಾಡಿದ್ರು ಕೂಡ ಕೆಲವರು ಹೇಳಿದ್ರು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಕೊಡಕ್ಕಾಗಲ್ಲ. ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನಿವತ್ತು ಹೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೇನೆ, ಈ ರಾಜ್ಯದ ಹಣಕಾಸಿನ ಮಂತ್ರಿಯಾಗಿ ಹೇಳ್ತೇನೆ, ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಎಷ್ಟೇ ಕಷ್ಟ ಬರಲಿ 5 ಗ್ಯಾರಂಟಿಗಳನ್ನ ಈಡೇರಿಸೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ. ಕೊಟ್ಟ ಮಾತಿನಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಕೊಡುವಾಗ ಯೋಚನೆ ಮಾಡಲಿಲ್ಲ. ಯೋಚನೆ ಮಾಡದೆ ಮಾಡುವ ಇರ್ಬೋದು, ಸ್ವಲ್ಪ ದುಬಾರಿ ಆಗ್ಬೋದು, ಆರ್ಥಿಕ ಭಾರ ಆಗ್ತದೆ ನಿಜ. ಯಾಕಂದ್ರೆ ಈಗಾಗಲೇ ಬಜೆಟ್ ಮಂಡಿಸ್ಬಿಟ್ಟಿದ್ದಾರೆ, ಸದ್ದೂಗಿಸ್ಬೇಕು. ಎಲ್ಲ ಈ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟರೆ ಇಡೀ ಒಂದು ವರ್ಷಕ್ಕೆ ತಗಲ್ತಕ್ಕಂಥ ವೆಚ್ಚ ಸುಮಾರು 59,000 ಕೋಟಿ ರೂಪಾಯಿ. 59,000 ಕೋಟಿ ರೂಪಾಯಿ.
ಈಗಾಗಲೇ ಏಪ್ರಿಲ್ ಮೇ ತಿಂಗಳು ಮುಗಿದೋಗಿದೆ. ಜುಲೈನಿಂದ 2 ಪ್ರೋಗ್ರಾಂಗಳು 2 ಗ್ಯಾರಂಟಿಗಳು ಚಾಲ್ತಿ ಆಯ್ತವೆ. ಗೃಹ ಲಕ್ಷ್ಮಿ ಕಾರ್ಯಕ್ರಮ ಮೋಸ್ಟ್ ಲೈಕ್ಲಿ ಆಗಸ್ಟ್ 16ರಿಂದ ಜಾರಿ ಆಗ್ತದೆ. ಎಲ್ಲ ಕಾರ್ಯಕ್ರಮಗಳು ಈ ತಿಂಗಳುಗಳನ್ನ ಕಳೆದರೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಹಣ more than 40,000 crores. More than 40,000 crores. ಇದು ಎಷ್ಟು ಹಣ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಯಾವ ಜನರಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ನಾನು 7 kg ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದು ನಮ್ಮ ಸರ್ಕಾರ ಇದ್ದಾಗ, 5 kg ಮಾಡಿದ್ರು. ನಾನು ಕೇಳಿದೆ, ಯಾಕ್ರಿ 5 kg ಮಾಡಿದ್ರಿ ಅಂತ. ಅವ್ರು ಹೇಳಿದ್ರು, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೋಸ್ಕರ ಮಾಡಲಿಲ್ಲ. ನಾನು ಹೇಳಿದೆ, ನೀವು ಬಿಟ್ಟು ಹೋಗ್ರಪ್ಪ, ನಾವು ಬಂದ್ ಮಾಡ್ತೀವಿ ಮರ, ಯಾಕೆ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಹಾಳು ಮಾಡ್ತೀವಿ. ಇದು ಅಸೆಂಬ್ಲಿನಾಗ ಹೇಳಿರೋ ಮಾತು. ನೀವು ಬಿಟ್ಟು ತೊಲಗಿ, ಮಾಡೋಣ. ಈಗ ನಾವು ಭರವಸೆ ಕೊಟ್ಟಿದ್ದು 10 kg ಆಹಾರ ಧಾನ್ಯವನ್ನ ಕೊಡ್ತೇವೆ BPL ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ. ಇದಕ್ಕೆ ಸುಮಾರು 10,100 ಕೋಟಿ ರೂಪಾಯಿ ಖರ್ಚಾಗುತ್ತೆ. 10,100 ಕೋಟಿ. ಆದರೂ ಬಡವರು 2 ಹೊತ್ತು ಊಟ ಮಾಡಲೇಬೇಕು, ಯಾರು ಹಸಿದು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಲೇಬೇಕು. ಬರೀ ಶ್ರೀಮಂತರು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಲದು. ಯಾರು ಹಸುವಿನಿಂದ ಇರ್ತಾರಲ್ಲ, ಅವ್ರಿಗೆ ಹಸುವಿನ ಕಷ್ಟ ಗೊತ್ತಿರ್ತದೆ. ಯಾರು ಒಂದು ಹೊತ್ತು ಊಟ ಮಾಡದೆ ಇರ್ತಾರಲ್ಲ, ಅವ್ರಿಗೆ ಹಸುವು ಏನು, ಹಸುವಿನಿಂದ ಆಗ್ತಕ್ಕಂಥ ಪರಿಣಾಮ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತದೆ. ಹೊಟ್ಟೆ ತುಂಬಿಸ್ಕೊಂಡು ಅಜೀರ್ಣ ಮಾಡ್ಕೊತಾರಲ್ಲ, ಅವ್ರಿಗೆ ಗೊತ್ತಾಗ್ತದ? ಅವ್ರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತೀವಿ. ಹೆಣ್ಣುಮಕ್ಕಳು ಇವತ್ತಿನಿಂದ 1 ಗಂಟೆಯಿಂದ ಫ್ರೀಯಾಗಿ ಎಲ್ಲ ವೇಗದೂತ ಬಸ್ಗಳನ್ನು ಕೂಡ ಸೇರಿ ಫ್ರೀಯಾಗಿ ಹೋಗ್ಬೋದು. ಅವ್ರಿಗೆ ಇನ್ನೊಂದು 3 ತಿಂಗಳಾಗಬೇಕಾ ಸ್ಮಾರ್ಟ್ ಕಾರ್ಡ್ ಕೊಡ್ಬೇಕಾದ್ರೆ 3 ತಿಂಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಈಗ ನಿಮ್ಗೆ 0 ಬಿಲ್ ಕೊಡ್ತೀವಿ ಲೆಕ್ಕಕ್ಕೋಸ್ಕರ. ಯಾವುದೇ ಇದನ್ನ ನೀವು ಮಾಡಲ್ಲ. ಇದನ್ನ ಅಪ್ರಿಶಿಯೇಟ್ ಮಾಡಬೇಕಾಗಿತ್ತು ಈ ಕಾರ್ಯಕ್ರಮ. ಸ್ಮಾರ್ಟ್ ಕಾರ್ಡ್, ಅದು ಸ್ಮಾರ್ಟ್ ಕಾರ್ಡ್ಗಳನ್ನು ಕೂಡ ಫ್ರೀಯಾಗಿ ಕೊಡ್ತೀವಿ ಎಲ್ಲರಿಗೂ ಕೂಡ, ಎಲ್ಲ ಮಹಿಳೆಯರಿಗೂ ಕೂಡ. ವಿದ್ಯಾರ್ಥಿಗಳಿಗೂ ಕೂಡ, ಯಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಅವ್ರಿಗೂ ಕೂಡ ಫ್ರೀ. ಎಲ್ರಿಗೂ ಶಿಕ್ಷಣ ಸಿಗಬೇಕಲ್ಲ, ಎಲ್ರಿಗೂ ಬದುಕ್ತಕ್ಕಂಥ ಹಕ್ಕುಗಳಿರ್ಬೇಕಲ್ಲ, ಎಲ್ರಿಗೂ ಸಮಾನ ಅವಕಾಶಗಳಿರ್ಬೇಕಲ್ಲ. ಅದು ಉದ್ದೇಶ, ಸರ್ಕಾರದ ಉದ್ದೇಶ ನಿಮಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಫ್ರೀ. ಅದಕ್ಕೊಂದು ಕೊಂಕಾಡೋದು, ಲಘುವಾಗಿ ಮಾತಾಡೋದು.
ಆಮೇಲೆ ಈ ಯೋಜನೆಗಳಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫಲಾನುಭವಿಗಳಿಗೆ ತಲುಪತಕ್ಕಂಥ ಮಧ್ಯವರ್ತಿಗಳಿಲ್ಲ. ಯಾರು ಮಾತಾಡೋರು ಗೊತ್ತಾ? ನಮ್ಮ ಮೇಲೆ ರೈತರ ಸಾಲ ಮನ್ನಾ ಮಾಡದೇನೆ ಬಂಡವಾಳಶಾಹಿಗಳು, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು 12 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಾರಲ್ಲ, ಅವ್ರು ಮಾತಾಡೋದು. ಆಮೇಲೆ ಇನ್ನೊಂದು ತಿಳ್ಕೋಬೇಕು, ಶ್ರೀಮಂತರ ಜೇಬಿನಲ್ಲಿ ದುಡ್ಡಿದ್ರೆ ಅದು ಹೆಚ್ಚು ಉಪಯೋಗ ಆಗಲ್ಲ, ಬಡವರ ಜೇಬಿನಲ್ಲಿ ದುಡ್ಡಿದ್ರೆ ಅದು ಹೆಚ್ಚು ಉಪಯೋಗ ಆಗ್ತದೆ. ಇದು ಕನಿಷ್ಠ ಜ್ಞಾನ. ಎಕನಾಮಿಕ್ಸ್ ಇಸ್ ಮಿನಿಮಮ್ ನಾಲೆಡ್ಜ್. ಇದು ಏನ್ರಿ ಶ್ರೀನಿವಾಸ ಮೂರ್ತಿ? ಇದ್ರ ತಾನೆ ಮಾರ್ಕೆಟಿಗೆ ಹೋಗೋದು. ಅವ್ರ ತರ ದುಡ್ಡಿದ್ರೆ ಏನಾಗುತ್ತೆ? ಬಡವರ ಜೇಬಿನಲ್ಲಿ ದುಡ್ಡಿಡೋದೇ ನಮ್ಮ ಕೆಲಸ, ಸರ್ಕಾರದ ಕೆಲಸ, ಕಾಂಗ್ರೆಸ್ ಸರ್ಕಾರದ ಕೆಲಸ. ಶ್ರೀಮಂತರ ಜೇಬಿಗೆ ದುಡ್ಡಿಡೋದಲ್ಲ, ಬಡವರ ಜೇಬಿಗೆ ದುಡ್ಡಿಡ್ತಕ್ಕಂಥದ್ದು ನಮ್ಮ ಕೆಲಸ. ಇದನ್ನ ಈ 5 ಗ್ಯಾರಂಟಿಗಳ ಮೂಲಕ ನಾವು ಮಾಡ್ತಾ ಇದ್ದೀವಿ. 5 ಗ್ಯಾರಂಟಿಗಳ ಮೂಲಕ ನಾವು ಮಾಡ್ತೀವಿ, ನಾವು ಮಾಡೇ ತೀರ್ತೀವಿ. ಅಷ್ಟೇ ಅಲ್ಲ, 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತಕ್ಕಂಥದ್ದು 100% ಗ್ಯಾರಂಟಿ. 100% ಗ್ಯಾರಂಟಿ. ಇವತ್ತು ಶಕ್ತಿ ಯೋಜನೆ, ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ನೆರವೇರಿಸಿದ್ದೀವಿ. ಇವತ್ತಿನಿಂದ ಎಲ್ಲ ಮಹಿಳೆಯರು ಕೂಡ, ಇದು ಕರ್ನಾಟಕದ ವ್ಯಾಪ್ತಿನಲ್ಲಿ, ಅದು ಬೇರೆ, ಇನ್ನು ಬೇರೆ ರಾಜ್ಯಕ್ಕೆ ಹೋದಾಗೆಲ್ಲ ಕೇಳಕ್ ಹೋಗಬಾರ್ದು. ಕರ್ನಾಟಕದ ಒಳಗಡೆ ವಿತಿನ್ ಕರ್ನಾಟಕ. ನಾವು ಯಾರೋ ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಇಂದ ನಾವು ಇದಕ್ಕೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ ಅಂದ್ರೆ ಇಲ್ಲ, ಇನ್ಯಾವುದೋ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ ಅಂತಂದ್ರೆ ಇಲ್ಲ, ಮಂತ್ರಾಲಯಕ್ಕೆ ಹೋಯ್ತು. ಮಂತ್ರಾಲಯಕ್ಕೆ ಕರ್ನಾಟಕದಲ್ಲಿ ನಾನು ಹೋಗಿಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಅದೇ ಒಂದ್ಸಾರಿ ಹೋಗಿದ್ದೆ. ಏನೇ ಆಗಲಿ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಶೋಷಣೆಗೊಳಪಟ್ಟಿದ್ದಾರೆ, ಆ ಜನರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೇವೆ. ಇದನ್ನ ಮತ್ತೊಮ್ಮೆ ಹೇಳ್ತೇನೆ, ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಇದು ಇಡೀ ರಾಜ್ಯದಲ್ಲಿ ಇವತ್ತು ಉದ್ಘಾಟನೆ ಆಗ್ತದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಎಲ್ಲ ಅಸೆಂಬ್ಲಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಈ ಕಾರ್ಯಕ್ರಮ ಜಾರಿ ಆಗ್ತಾ ಇದೆ. ಇವತ್ತಿನಿಂದ ಇಡೀ ಕರ್ನಾಟಕದಲ್ಲಿ ಜಾರಿಗೆ ಬರ್ತದೆ. ಸರ್ಕಾರಿ ಬಸ್ಸುಗಳಲ್ಲಿ, ವೇಗದೂತ ಬಸ್ಸುಗಳಲ್ಲಿ ಎಲ್ರಿಗೂ ಫ್ರೀ ಪ್ರಯಾಣ, ಉಚಿತ ಪ್ರಯಾಣ. ಇಷ್ಟನ್ನೇಳಿ ಎಲ್ಲ ಮಹಿಳೆಯರಿಗೆ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಗೌರವಾನ್ವಿತ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಹಾಗೂ ಗಣ್ಯರು ಎಲ್ಲರೂ ಸೇರಿ ಈಗ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಸ್ ಮೂಲಕ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಈಗ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ತಾವೆಲ್ಲರೂ ಸಹಕರಿಸಬೇಕು. ವೇದಿಕೆಯ ಮುಂಭಾಗದಿಂದ ಬಸ್ಸುಗಳು ನಿಂತಿರುವಂತಹ ಜಾಗಕ್ಕೆ ಗಣ್ಯಮಾನ್ಯರೆಲ್ಲರೂ ತೆರಳಿ ಇಲ್ಲಿಂದ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಪ್ರಯಾಣವನ್ನ ಬಳಸಲಾಗುತ್ತೆ. ಇವರ ಮಾರ್ಗವನ್ನ ನಾನು ತಿಳಿಸ್ತೀನಿ. ಯಾವ ಮಾರ್ಗವಾಗಿ ತೆರಳಲಿದ್ದಾರೆ ಗಣ್ಯಮಾನ್ಯರು, ವಿಶೇಷ ಆಹ್ವಾನಿತರು, ಗೌರವ ಆಹ್ವಾನಿತರು ಎಲ್ಲರೂ ಸೇರಿ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ತೆರಳಲಿದ್ದಾರೆ. ತಾವೆಲ್ಲರೂ ಸಹಕರಿಸಬೇಕು. ಮಾರ್ಗದ ಅಥವಾ ಹಾದಿಯನ್ನ ನಾನು ತಿಳಿಸ್ತೀನಿ. ಇಲ್ಲಿಂದ ತೆರಳಲಿರುವಂತಹ ಬಸ್ಗಳು ಗಣ್ಯರನ್ನ ಹೊತ್ತೊಯ್ಯುವಂತಹ ಮಾರ್ಗ GPO ಸರ್ಕಲ್,
ಜಿಪಿಒ ವೃತ್ತ, ಅಲ್ಲಿಂದ ರಾಜಭವನದ ಮಾರ್ಗವಾಗಿ ಬಸವೇಶ್ವರ ವೃತ್ತವಾಗಿ, ಅಲ್ಲಿಂದ ಪ್ಯಾಲೇಸ್ ರಸ್ತೆ ಆ ಮಾರ್ಗವಾಗಿ ಮೈಸೂರು ಬ್ಯಾಂಕ್ ಕಡೆಯಿಂದ ಧನ್ವಂತರಿ ರಸ್ತೆಯನ್ನ ಬಳಸಿ ಕೆಂಪೇಗೌಡ ಬಸ್ ನಿಲ್ದಾಣ, ಅಲ್ಲಿನ ಬಿಎಂಟಿಸಿ ಟರ್ಮಿನಲ್ಗೆ ತೆರಳಲಿದ್ದಾರೆ. ಗಣ್ಯಮಾನ್ಯರ, ವಿಶೇಷ ಆಹ್ವಾನಿತರ, ಗೌರವ ಆಹ್ವಾನಿತರ ಈ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಎಲ್ಲ ನಾರಿ ಮಣಿಯರಿಗೂ, ಎಲ್ಲ ಮಾನನೀಯರಿಗೂ, ಎಲ್ಲ ಗೃಹಲಕ್ಷ್ಮಿಯರಿಗೂ ಒಳಿತನ್ನ ತರಲಿ. ಮಹಿಳೆಯರಿಗೆ ಉಚಿತವಾಗಿ ನೀಡ್ತಾ ಇರುವಂತಹ ಈ ಶಕ್ತಿ ಯೋಜನೆ ಇದು ಗೌರವ ದ್ಯೋತಕವಾಗಿ ನೀಡ್ತಿರುವಂತಹ ಒಂದು ಯೋಜನೆ. ಇದು ಒಂದು ಬಿಟ್ಟಿ ಯೋಜನೆ ಅಲ್ಲ. ಶಕ್ತಿಯನ್ನ ತುಂಬಿ ಸ್ತ್ರೀ ಶಕ್ತಿಯಲ್ಲಿರುವಂತಹ ಗೌರವವನ್ನ ವೃದ್ಧಿಸಲು, ಹೆಚ್ಚಿಸಲು, ನಾರಿ ಸಶಕ್ತೀಕರಣದತ್ತ ಸಮರ್ಪಕವಾಗಿ ಸಾಗಲು, ನಾರಿ ಮಣಿಯರಿಗೆ ಕ್ರಿಯಾಶೀಲತೆಯನ್ನ, ಒಂದು ಸ್ವಾತಂತ್ರ್ಯವನ್ನ, ಪಯಣದ ಸ್ವಾತಂತ್ರ್ಯವನ್ನ, ಚಲನೆಯ ಸ್ವಾತಂತ್ರ್ಯವನ್ನ ಉಚಿತವಾಗಿ ಗೌರವ ದ್ಯೋತಕವಾಗಿ ನೀಡ್ತಾ ಇದೆ ಸಾರಿಗೆ ಇಲಾಖೆ. ಸಾರಿಗೆ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಈ ಎಲ್ಲ ಸಂಸ್ಥೆಗಳು ಜೊತೆಗೂಡಿ ರಾಜ್ಯದ ಮಹಿಳೆಯರಿಗೆ, ರಾಜ್ಯದ ನಿವಾಸಿ ಮಹಿಳೆಯರಿಗೆ ಉಚಿತ ಶಕ್ತಿ ಯೋಜನೆಯನ್ನ ನೀಡಿ ನಾರಿ ಶಕ್ತಿಗೆ, ಸಶಕ್ತೀಕರಣಕ್ಕೆ ಭದ್ರ ಬುನಾದಿಯನ್ನ ಹಾಕಿಕೊಡ್ತಾ ಇದೆ. ಈಗ ಬಸ್ ಪ್ರಯಾಣದ ಮೂಲಕ ವಿಧಾನಸೌಧದ ಪೂರ್ವ ದ್ವಾರದ ಗ್ರ್ಯಾಂಡ್ ಸ್ಟೇರ್ಸ್ ನ ಎದುರಿಗಿರುವಂತಹ ಈ ಭವ್ಯ ವೇದಿಕೆಯ ಎದುರು ನಿಂತಿರುವ ಬಸ್ನಲ್ಲಿ ಶಕ್ತಿ ಯೋಜನೆಯ ಉದ್ಘಾಟನೆಗಾಗಿ ಅಂತ ಚಾಲನೆಗಾಗಿ, ಚಲನ ಶಕ್ತಿಗಾಗಿ, ಕ್ರಿಯಾಶೀಲತೆಗಾಗಿ, ಕ್ರಿಯಾಚೇತನರಾಗಿ ಈಗ ಖುದ್ದಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ಬಸ್ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಈ ಬಸ್ ನೇರವಾಗಿ ಗ್ರ್ಯಾಂಡ್ ಸ್ಟೇರ್ಸ್ ನ ಮುಂಭಾಗ, ವಿಧಾನಸೌಧದ ಗ್ರ್ಯಾಂಡ್ ಸ್ಟೇರ್ಸ್ ಮುಂಭಾಗದಿಂದ ಜಿಪಿಒ ವೃತ್ತದ ಮಾರ್ಗವನ್ನ ಬಳಸಿ ರಾಜಭವನದ ರಸ್ತೆಯನ್ನ, ಅಲ್ಲಿಂದ ಬಸವೇಶ್ವರ ವೃತ್ತ ಹಾಗೆ ಪ್ಯಾಲೇಸ್ ರಸ್ತೆಯನ್ನ ಸೇರಿ ಅಲ್ಲಿಂದ ಮೈಸೂರು ಬ್ಯಾಂಕ್ ಹಾಗೂ ಧನ್ವಂತರಿ ಮಾರ್ಗವಾಗಿ ಕೆಂಪೇಗೌಡ ಬಸ್ ನಿಲ್ದಾಣದ ಕಡೆಗೆ ಹೋಗಲಿದೆ. ಈ ಮಾರ್ಗ, ಈ ಹಾದಿ ಸುಗಮವಾಗಲಿ, ರಾಜ್ಯದ ಜನತೆಗೆ, ಸಮಸ್ತ ನಾಗರಿಕ ಬಂಧುಗಳಿಗೆ ಇದು ವಿಶೇಷ ವರದಾನವಾಗಲಿ. ಬರೀ ವರದಾನವಷ್ಟೇ ಅಲ್ಲ, ಅಭಯವನ್ನ ಇತ್ತು, ಅಭಯವನ್ನ ಅನುಷ್ಠಾನದವರೆಗೂ ಕರೆತಂದಂತಹ ರಾಜ್ಯ ಸರ್ಕಾರ ಸುಭಿಕ್ಷವಾಗಲಿ, ಸುಭದ್ರವಾದಂತಹ ಸರ್ಕಾರವನ್ನ ನೀಡಲಿ. ಚಲನೆ ಅನ್ನೋದು ಶಕ್ತಿಯ ಸಂಕೇತ. ಎಲ್ಲಿ ಚಲನೆ ಇದೆಯೋ ಅಲ್ಲಿ ಅಪಾರ ಶಕ್ತಿ ಇದೆ. ನಿಂತ ನೀರಾಗದಂತೆ ಹರಿವ ನದಿಯಾಗಿ, ಧುಮುಕುವ ಜಲಧಾರೆಯಾಗಿ ಶಕ್ತಿಯ ಸಂಚಲನವನ್ನ ಉಂಟು ಮಾಡುವಂತಹ ನಿಟ್ಟಿನಲ್ಲಿ, ಶಕ್ತಿ ಯೋಜನೆಗೆ ಶಕ್ತಿ ತುಂಬುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದು ಅಧಿಕೃತ ಚಾಲನೆಯನ್ನ ಕ್ಷಣಾರ್ಧದಲ್ಲಿ ಪಡೆಯಲಿದೆ. ತಾವೆಲ್ಲರೂ ಸಹಕರಿಸಬೇಕು. ಮಾಧ್ಯಮ ಮಿತ್ರರು ದಯಮಾಡಿ ಸಹಕರಿಸಿ. ರಾಜ್ಯದ ಜನತೆಗೆ ಶುಭ ಕೋರಿ ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆಯನ್ನ ಇಡುವಂತ, ಮೈಲಿಗಲ್ಲನ್ನು ಸೃಷ್ಟಿಸಿರುವಂತ ಈ ಪ್ರಯತ್ನಕ್ಕೆ ಶುಭವಾಗಲಿ, ಸನ್ಮಂಗಳ ಉಂಟಾಗಲಿ. ರಾಜ್ಯದ ಜನತೆ, ರಾಜ್ಯ ಸರ್ಕಾರ ಸುಭಿಕ್ಷವಾಗಿರಲಿ, ಎಲ್ಲರಿಗೂ ಒಳಿತು ಉಂಟಾಗಲಿ ಅಂತ ಹಾರೈಸುವಂತಹ ಪಯಣ ಬೆಂಗಳೂರು ಸಾರಿಗೆ ಸಂಸ್ಥೆಯಲ್ಲಿ ಆ ಒಂದು ಬಸ್ನಲ್ಲಿ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ. ದಯಮಾಡಿ ವೇದಿಕೆಯ ಮುಂಭಾಗವನ್ನ ತೆರವು ಮಾಡಿಕೊಡಿ, ಸಹಕರಿಸಿ. ಉಚಿತ ಪ್ರಯಾಣದ ಮೊದಲನೆಯ ಬಸ್ ಈಗ ಸಾಗ್ತಾ ಇದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ
ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ, ಇದರೊಂದಿಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 4 ಸಂಸ್ಥೆ ವಿಶೇಷ ರೀತಿಯಲ್ಲಿ ಸವಲತ್ತನ್ನ ಮಹಿಳಾ ಫಲಾನುಭವಿಗಳಿಗೆ, ರಾಜ್ಯದ ಮಹಿಳಾ ನಿವಾಸಿಗಳಿಗೆ ಅಂತ ಇಲ್ಲಿ ಮೀಸಲಿಟ್ಟು ಈ ವಿಶೇಷ ಸೇವೆಯನ್ನ ಇಂದು ಅಧಿಕೃತ ಚಾಲನೆಯತ್ತ ಕರೆದೊಯ್ದು ಕಾರ್ಯಕ್ರಮವನ್ನ, ಶಕ್ತಿ ಯೋಜನೆಯನ್ನ ಅನುಷ್ಠಾನದತ್ತ ದಾಪುಗಾಲು ಇರಿಸುವಂತೆ ಮಾಡಿದೆ. ಇದು ಒಂದು ಶುಭ ಸಂಕೇತ. ಇಲ್ಲಿಂದ ಮತ್ತೊಮ್ಮೆ ಮಾರ್ಗವನ್ನ ತಿಳಿಸ್ತೀನಿ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೇರ್ಸ್ ಪೂರ್ವ ದ್ವಾರದ ಮುಂಭಾಗದಲ್ಲಿ ನಾವಿದ್ದೇವೆ. ಇಲ್ಲಿಂದ ಚಲನೆ ಮಾಡುವಂತಹ ಬಸ್ ಜಿಪಿಒ ಸರ್ಕಲ್ ಮಾರ್ಗವಾಗಿ ರಾಜಭವನದ ರಸ್ತೆಯಲ್ಲಿ ಸಾಗಿ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಪ್ಯಾಲೇಸ್ ರಸ್ತೆಯನ್ನ ಸೇರಿ ಅಲ್ಲಿಂದ ಮೈಸೂರು ಬ್ಯಾಂಕ್ ಕಡೆ ಸಾಗಿ ಧನ್ವಂತರಿ ರಸ್ತೆಗೆ ಎಂಟ್ರಿಯನ್ನ ತಗೊಂಡು ಆ ಪ್ರವೇಶದ ನಂತರ ಕೆಂಪೇಗೌಡ ಬಸ್ ನಿಲ್ದಾಣದ ಕಡೆ ಸುಗಮವಾಗಿ ಹಾದಿಯನ್ನ ಶ್ರಮಿಸಲಿದೆ. ರಾಜ್ಯದ ಎಲ್ಲ ನಿವಾಸಿ ಮಹಿಳೆಯರಿಗೆ ಚಲನೆಯ ಸ್ವಾತಂತ್ರ್ಯವನ್ನ ನೀಡುತ್ತಿರುವಂತಹ ವಿಶೇಷ ಯೋಜನೆ ಇದಾಗಿದೆ. ನಾರಿ ಸಶಕ್ತೀಕರಣದ ಮಂತ್ರವನ್ನ ಅನುಷ್ಠಾನಕ್ಕೆ ತರುವಂತಹ ವಿಶೇಷ ಯೋಜನೆ. ಇಂತಹ ಇತಿಹಾಸದ ಸೃಷ್ಟಿ ಒಂದು ದಾಖಲೆಯೇ ಸರಿ. ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷ ಸವಲತ್ತನ್ನ ಸಾರಿಗೆ ಇಲಾಖೆಯ ಒಂದು ಸಹಯೋಗದೊಂದಿಗೆ ನೀಡ್ತಾ ಇದೆ. ನೀವು ತೆಗೆದುಕೊಳ್ಳುವಂತಹ ಶೂನ್ಯ ದರದ ಟಿಕೆಟ್ ಅನ್ನ ಸರ್ಕಾರವು ಸಾರಿಗೆ ಸಂಸ್ಥೆಗೆ ಭರಿಸಲಿದೆ. ಹೀಗಾಗಿ ಇದು ಉಚಿತವಾದಂತಹ ಯೋಜನೆಯಾದರೂ ಎಲ್ಲರಿಗೂ ಒಳಿತನ್ನ ತರುವಂತಹ ಯೋಜನೆ. ಇದರ ಕುರಿತಾದ ಸವಿಸ್ತಾರ ಮಾಹಿತಿಯನ್ನ ಸನ್ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಹಂತ ಹಂತವಾಗಿ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಸ್ಮಾರ್ಟ್ ಕಾರ್ಡ್ನ ಅನಾವರಣ ಆಗಿದೆ. ಅದಾದ ಮೇಲೆ ಅಧಿಕೃತ ಲಾಂಛನದ ಬಿಡುಗಡೆಯಾಗಿದೆ. ಸ್ತ್ರೀ ಸಶಕ್ತೀಕರಣದತ್ತ ನಾವಿಡುವಂತಹ ಈ ಹೆಜ್ಜೆ ಲಿಂಗ ಸಮಾನತೆಗೆ ದ್ಯೋತಕವಾಗಿದೆ. 4 ಸಾರಿಗೆ ಇಲಾಖೆಗಳು, 4 ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ, ಈ ಎಲ್ಲ ಸಾರಿಗೆ ವ್ಯವಸ್ಥೆ ರಾಜ್ಯದ ಮಹಿಳಾ ನಿವಾಸಿ ಫಲಾನುಭವಿಗಳಿಗೆ ವಿಶೇಷ ಸ್ಥಾನಮಾನವನ್ನ, ಗೌರವವನ್ನ ನೀಡಲಿಕ್ಕೆ ಮುಂದಾಗಿದ್ದು, ಈ ಯೋಜನೆ ಒಂದು ಅತ್ಯಂತ ಶುಭಕಾರಿಯಾದಂತಹ ಯೋಜನೆ, ಮಹತ್ವಕಾರಿಯಾದಂತಹ ಯೋಜನೆ. ತಾವೆಲ್ಲರೂ ಬಹುದೂರದಿಂದ ಆಗಮಿಸಿ ಸರ್ಕಾರದ ಮೊದಲ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಗೆ ನಿಮ್ಮ ಪ್ರೆಸೆನ್ಸ್ ಅಂದ್ರೆ ನಿಮ್ಮ ಒಂದು ಸಮಯವನ್ನ ಮೀಸಲಿಟ್ಟು ಆಗಮಿಸಿ ನೀವು ಎಲ್ಲದಕ್ಕೂ ಶಕ್ತಿಯನ್ನ ತುಂಬಿದ್ದೀರಾ. ನಾವಿದಕ್ಕೆ ಆಭಾರಿ. ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಲು ಪ್ರೇರಣೆಯೇ ನಾರಿ ಸಶಕ್ತೀಕರಣ. ನಾರಿ ಶಕ್ತಿ ಪ್ರಗತಿಯ ಜೀವಾಳ. ಹೀಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಟ್ಟು ಮನೆಯಲ್ಲಿ ಕುಳಿತು ನೋಡುತ್ತಿರುವಂತಹ ಜನಮಾನಸ ಹಾಗೂ ಇಲ್ಲಿಗೆ ಆಗಮಿಸಿ ವೇದಿಕೆಯ ಮುಂಭಾಗದಲ್ಲಿ ನಮ್ಮೊಂದಿಗೆ ನಿಂತು ಸಂಪೂರ್ಣ ಕಾರ್ಯಕ್ರಮದಲ್ಲಿ ಗಣ್ಯರ ಸಮಕ್ಷಮದಲ್ಲಿ ಕಾರ್ಯಕ್ರಮವನ್ನ ನಾವು ವೀಕ್ಷಿಸಿ ಸರ್ಕಾರದ ಮೊದಲ ಯೋಜನೆಯನ್ನ ಯಶಸ್ವಿಗೊಳಿಸಿಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಈ ಸಾರ್ಥಕ ಪ್ರಯಾಣಕ್ಕೆ ನಾವು ಕೂಡ ಶುಭ ಕೋರಲಿದ್ದೇವೆ. ಸಾರ್ಥಕ್ಯದ ಹೊಂಬೆಳಕನ್ನ ಪ್ರತಿಯೊಂದು ಯೋಜನೆಯೂ ಕಾಣಲಿ. ಜನಸ್ನೇಹಿ, ಜನಪರ, ಸ್ತ್ರೀಪರ ಯೋಜನೆಗಳು ಪ್ರಗತಿ ಹಾಗೂ ವಿಕಾಸದ ಜೀವಾಳ, ಸರ್ಕಾರದ ಶಾಸನದ ವಿಕಾಸದ ಜೀವಾಳವಾಗತ್ತೆ. ಸಮಾನತೆ ಎಲ್ಲೆಡೆಯೂ ಇರಲಿ, ಸಹಕಾರ ಎಲ್ಲೆಡೆಯೂ ಮನ್ನಣೆಯನ್ನ ಪಡೆಯಲಿ ಅನ್ನೋದು ನಮ್ಮ ಈ ವೇದಿಕೆಯ ಹಾಗೂ ನಮ್ಮ ಸಾರಿಗೆ ಸಂಸ್ಥೆ ವತಿಯಿಂದ ಇಲ್ಲಿ ನಡೆಸಿಕೊಡ್ತಿರುವಂತಹ ಕಾರ್ಯಕ್ರಮದ ಸದುದ್ದೇಶವಾಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಶಸ್ವಿಗೊಳಿಸಿಕೊಟ್ಟಂತಹ ಪ್ರತಿ ಜನಮಾನಸಕ್ಕೆ, ಇಲ್ಲಿ ನೆರೆದಿರುವಂತಹ ಜನಸ್ತೋಮಕ್ಕೆ ನನ್ನ ಹೃದಯಪೂರ್ವಕ ವಂದನೆಗಳು, ಅಭಿನಂದನೆಗಳು. ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆ ಗೇಟ್ ಓಪನ್ ಆಗಿದೆಯಲ್ಲ, ಹೊರಗಡೆ ಹೋಗಕ್ಕೆ ಮಾತ್ರ ಅವಕಾಶ ಕೊಡಬೇಕು. ಹೊರಗಡೆಯಿಂದ ಜನ ಒಳಗಡೆಗೆ ಪರ್ಮಿಷನ್ ಕೊಡಬಾರ್ದು. ಓಕೆ.
ಈ ತರದೊಂದು ಕಾರ್ಡ್ಗಳನ್ನು ಸಾಂಕೇತಿಕವಾಗಿ ಈಗ ನೀಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ 3 ತಿಂಗಳ ಒಳಗಡೆ ನೀವು ಸ್ಮಾರ್ಟ್ ಕಾರ್ಡ್ಗಳನ್ನ ಪಡೆಯಬಹುದು. ಸೊ ಇನ್ನು ಮಹಿಳಾ ಪ್ರಯಾಣಿಕರೆಲ್ಲರೂ ಕೂಡ ಇರುವಂತದ್ದು ಬಸ್ನಲ್ಲಿ ಗಮನಿಸಬಹುದು. ಸರ್ಕಾರ ಯೋಜನೆ ಕೊಟ್ಟಿದೆ, ಅತಿ ಬಡವರಿಗೆ ಲಾಭ ಆಗುವುದಿದೆ. ನೋಡಿ ಇವತ್ತು ಮಹಿಳೆಯರು ನಡೆದಂತ ಸರ್ಕಾರ ನಡೆದಿದ್ದ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಸಂಭ್ರಮವನ್ನು ಪಡ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ. 0 ಟಿಕೆಟ್ ಅನ್ನ ಶೋ ಮಾಡಿ ಈಗ ಅವರು ಸಾಕಷ್ಟು ಸಂಭ್ರಮದಲ್ಲಿದ್ದಾರೆ. ಇನ್ನು ನಾನು ಹೇಳ್ತಾ ಇದ್ದೆ ಆಗಲೇ ಸ್ಮಾರ್ಟ್ ಕಾರ್ಡ್ ಅನ್ನ 5 ಮಹಿಳೆಯರಿಗೆ ಸಾಂಕೇತಿಕವಾಗಿ ನೀಡಿದ್ರು. ಅದರಲ್ಲಿ ಒಬ್ಬ ಮಹಿಳೆಯನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಆ ಮಹಿಳೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಇಂದಿನಿಂದ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕೂಡ ಆರಂಭವಾಗಿದೆ. ಈಗಷ್ಟೇ ಮುಖ್ಯಮಂತ್ರಿಗಳು ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಕೂಡ ವಿತರಣೆ ಮಾಡಿ, ಆ ಒಂದು ಸ್ಮಾರ್ಟ್ ಕಾರ್ಡ್ ಕೂಡ ನಂತರದೇ ಈ ಒಂದು ಕಾರ್ಡ್ ಅನ್ನ ಬಳಸಿ ಇಡೀ ರಾಜ್ಯಾದ್ಯಂತ ಉಚಿತವಾಗಿ ಬಸ್ ಪ್ರಯಾಣವನ್ನು ಕೂಡ ಮಾಡಬಹುದು. ಈ ಒಂದು ಕಾರ್ಡ್ ಪಡೆದಂತ ಸುಮಿತ್ರಾ ಅವ್ರು ನಮ್ಮ ಜೊತೆ ಬನ್ನಿ, ನೇರವಾಗಿ ಅವರನ್ನ ಮಾತಾಡ್ತೀನಿ. ಮೇಡಮ್, ಈಗಷ್ಟೇ ಉಚಿತ ಪಾಸ್ನ ಕಾರ್ಡ್ ಪಡೆದಿದ್ರಿ, ಸ್ಮಾರ್ಟ್ ಕಾರ್ಡ್, ಎಷ್ಟು ಖುಷಿ ಇದೆ? ಬಹಳ ಖುಷಿ ಇದೆ ಸರ್ ನನಗೆ ತಗೊಂಡಿರೋದಕ್ಕೆ. ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳವರಿಂದ ತಗೊಂಡಿದ್ನಲ್ಲ, ಅದು ತುಂಬಾ ಖುಷಿ ಆಗ್ತಾ ಇದೆ. ಸಿದ್ದರಾಮಯ್ಯ ಈ ಒಂದು ಕಾರ್ಡ್ ಸ್ಮಾರ್ಟ್ ಕಾರ್ಡ್ ನ ಕೊಟ್ರ ಈಗಷ್ಟೇ ಅವರನ್ನೇ ಸರ್ ಕೊಟ್ಟಿದ್ದು, ಅವರಿಂದನೇ ತಗೊಂಡಿದ್ದು, ಅದಕ್ಕೆ ಸಂತೋಷ ಆಗ್ತಾ ಇದೆ. ಈ ಒಂದು ಯೋಜನೆಯಿಂದ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ, ಉಚಿತ ಬಸ್ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ? ತುಂಬಾನೇ ಅನುಕೂಲ ಆಗುತ್ತೆ ಸರ್. ಅದರಿಂದ ಯಾರೇ ಆಗಿರ್ಲಿ, ಮಧ್ಯಮ ವರ್ಗ ಆಗಲಿ ಮತ್ತೆ ಹಿಂದುಳಿದವರಾಗಲಿ, ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗುತ್ತೆ ಸರ್. ಇವರು ಮಾಡಿರೋದು ತುಂಬಾನೇ ಖುಷಿ ಆಗುತ್ತೆ ಸರ್. ಎಲ್ಲ ಬೇರೆ ಬೇರೆ ಕಡೆಯಿಂದಲೂ ಕೆಲಸಕ್ಕೆ ಬರ್ತಿರ್ತಾರೆ. ಬಸ್ ಚಾರ್ಜ್ ತಿಂಗಳಿಗೆ 2-3 ಸಾವಿರ ಆಗುತ್ತೆ. ಆ ಒಂದು ಬಸ್ ಚಾರ್ಜ್ ಮಿಕ್ಕಿದ್ದು ಮಹಿಳೆಯರಿಗೆ ಅನುಕೂಲ ಆಗುತ್ತಾ? ಜೀವನ ನಡೆಸಕ್ಕೆ, ಮನೆ ನಡೆಸಕ್ಕೆ ಅನುಕೂಲ ಆಗುತ್ತಾ? ಅನುಕೂಲ ಆಗುತ್ತೆ. ಆದ್ರೆ ಆ ದುಡ್ಡು ಬೇರೆ ಏನಕ್ಕಾರು ಉಪಯೋಗ ಆಗ್ಬೋದಲ್ವಾ ಸರ್? ಅವ್ರ ಮಕ್ಕಳಿಗಾಗ್ಲಿ ಎಲ್ಲರಿಗೂ ಆಗ್ಲಿ ಇದು ಕೊಟ್ಟಿರೋದ್ರಿಂದ ತುಂಬಾ ಸಂತೋಷ ಆಗುತ್ತೆ ಸರ್. ಇಲ್ಲೊಂದ್ ಕಡೆ ಸೋಂಬೇರಿ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಟೀಕೆಗಳು ಬರ್ತಾ ಇತ್ತು. ಆ ಟೀಕೆಗೆ ಏನ್ ಹೇಳ್ತೀರಿ? ಇದನ್ನ ಕಾರ್ಡ್ ಮಾಡಿರೋದು ಆ ತರ ಮಾಡಬಾರ. ಅವ್ರು ತಗೊಳ್ಳೋರು ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಬೇಡ ಸರ್. ಒಳ್ಳೇದನ್ನ ತಗೊಂಡು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳಿ ಅನ್ನೋದೇ ಆಸೆ. ನಿಮಗೆ ಎಷ್ಟು ಖುಷಿ ಇದೆ ಇವತ್ತಿಂದ ಉಚಿತ ಬಸ್ ಪ್ರಯಾಣ ಕಾರ್ಡ್ ಸಿಕ್ಕಿದೆ? ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಸರ್ ನನಗೆ. ಥ್ಯಾಂಕ್ ಯು ಸರ್. ಇದಿಷ್ಟು ಸ್ಮಾರ್ಟ್ ಕಾರ್ಡ್ ಪಡೆದಂತ ಸುಮಿತ್ರಾ ಅವರು. ಮತ್ತೆ ಈ ಒಂದು ಕಾರ್ಡ್ ಅನ್ನ ಬಳಸಿ ಉಚಿತವಾಗಿ ರಾಜ್ಯಾದ್ಯಂತ ಆಗಿಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂತಹ ಐಡಿ ಕಾರ್ಡ್ ಗಳನ್ನ ತೋರಿಸಿ ಮಹಿಳೆಯರು ರಾಜ್ಯಾದ್ಯಂತ ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡಬಹುದು. ಈಗಷ್ಟೇ ಸುಮಿತ್ರಾ ಅವರು ಈಗ ಬೆಂಗಳೂರಿನ ದೃಶ್ಯಗಳನ್ನು ನೋಡ್ತಾ ಇದ್ರಿ. ವಿಧಾನಸೌಧದಿಂದ ಹೊರಟಿರುವಂತಹ ಬಸ್, ಇದರಲ್ಲಿ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ರಿ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಈಗ ಸಾಂಕೇತಿಕವಾಗಿ ಟಿಕೆಟ್ಗಳನ್ನ ನೀಡ್ತಾ ಇರುವಂತದ್ದು ಮಹಿಳೆಯರಿಗೆ. ಅಂದ್ರೆ 0 ಟಿಕೆಟ್ ಏನಿದೆ ಅದನ್ನ ಹರಿದು ಕೊಡ್ತಾ ಇದ್ದಾರೆ ಈಗ ಮಹಿಳೆಯರಿಗೆ. ಆ ಮೂಲಕ ಮತ್ತೆ ಚಾಲನೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಸ್ಟೇಜ್ ಮೇಲೆ ಚಾಲನೆಯನ್ನ ಕೊಟ್ಟಿರುವ ಕಾರ್ಯಕ್ರಮಕ್ಕೆ ಈಗ ಬಸ್ನ ಒಳಗಡೆ ಇರುವಂತಹ ಮಹಿಳೆಯರಿಗೆ ಟಿಕೆಟ್ ಅನ್ನ ಹರಿದು ಕೊಡುವ ಮೂಲಕ ಒಂದು ಚಾಲನೆಯನ್ನ ಕೊಡ್ತಾರೆ. ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ವಂದಿತಾ ಶರ್ಮಾ ಅವರು ಕೂಡ ಇರುವಂತದ್ದನ್ನು ನೋಡಬಹುದು. ಅವರಿಗೆ ಒಂದು ಟಿಕೆಟ್ ಅನ್ನ ಹರಿದುಕೊಟ್ಟಂತಹ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು. ಇನ್ನ ಬೇರೆ ಉಳಿದ ಮಹಿಳೆಯರು ಕೂಡ ಇದರಲ್ಲಿ ಇದ್ದಾರೆ. ಸೊ ಮೆಜೆಸ್ಟಿಕ್ ತಲುಪಿದೆ ಈಗ ಬಸ್. ಒಬ್ಬೊಬ್ಬರಾಗೆ ಈಗ ಕೆಳಗೆ ಇಳಿತಾ ಇರುವಂತದ್ದನ್ನ ನೋಡ್ತಾ ಇದ್ರಿ. ಕೆಳಗೆ ಇಳಿಯುವಾಗ ಟಿಕೆಟ್ ಅನ್ನ ಈಗ ಕೊಡ್ತಾ ಇದ್ದಾರೆ. 0 ಟಿಕೆಟ್ ಅನ್ನ ಈಗ ಕೊಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇರೋ ಹಾಗೆ ಈಗಷ್ಟೇ ರಾಮಲಿಂಗಾರೆಡ್ಡಿ ಅವರು ಕೂಡ ಕೆಳಗೆ ಇಳಿದು ಬರ್ತಾ ಇರುವಂತದ್ದನ್ನ ನೋಡ್ತಾ ಇದ್ರಿ. ವಿಧಾನಸೌಧದಿಂದ ಹೊರಟಂತಹ ಬಸ್ ನೇರವಾಗಿ ಮೆಜೆಸ್ಟಿಕ್ ಈಗ ತಲುಪಿದೆ. ಸೊ ಮೆಜೆಸ್ಟಿಕ್ ಬಂದಿರುವಂತಹ ಬಸ್ನಿಂದ ಈಗ ಇಳಿತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ.
ಫಾರ್ಮೆಟ್ ಚೇಂಜ್ ಮಾಡಬೇಕು. ಚುನಾವಣಾ ಸಂದರ್ಭದಲ್ಲಿ ಬಿಡುಗಡೆಯಾದಂತಹ ಪ್ರಣಾಳಿಕೆಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವೂ ಕೂಡ ಅನೇಕ ಭರವಸೆಗಳು 5 ವರ್ಷಗಳಲ್ಲಿ ಈಡೇರಿಸತಕ್ಕಂಥ ಭರವಸೆ. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ನಾನು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಆ ಗ್ಯಾರಂಟಿಗಳಿಗೆ ರುಜು ಮಾಡಿ ಎಲ್ಲ ಮಾಮೂಲಿಗೆ ಬಗ್ಗಲು ಊಟ ಬಿಡಿ ಮನೆ ಮನೆಗೆ ನಮ್ಮ ವಿರೋಧ ಪಕ್ಷದವರು ಬಹಳ ಗೇಲಿ ಮಾಡಿದ್ರು. ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟದನ್ನ ಗೇಲಿ ಮಾಡಿದ್ರು. ಈ ಗ್ಯಾರಂಟಿಗಳು ಅನುಷ್ಠಾನ ಆಗಲ್ಲ. ಒಂದು ವೇಳೆ ಮಾಡಿದ್ರೆ ರಾಜ್ಯ ದಿವಾಳಿ ಆಗ್ಬಿಡ್ತದೆ. ಅಂತೇಳಿ ಬಹಳ ತಮಾಷೆ ಮಾಡಿದ್ರು, ಗೇಲಿ ಮಾಡಿದ್ರು, ವ್ಯಂಗ್ಯವಾಗಿ ಮಾತಾಡಿದ್ರು, ಟೀಕೆಗಳನ್ನು ಕೂಡ ಮಾಡಿದ್ರು. ನಾವು ಅದರಿಂದ ವಿಚಲಿತರಾಗಲಿಲ್ಲ. ನಮ್ಮ ಗುರಿ ಇದ್ದದ್ದು ನಾವು ಅಧಿಕಾರಕ್ಕೆ ಬಂದರೆ ಇವುಗಳನ್ನು ಜಾರಿ ಕೊಡಬೇಕು. ಜನರ ಆಶೀರ್ವಾದದಿಂದ ಸ್ಪಷ್ಟ ಬಹುಮತ ಸಿಕ್ತು. ಸರ್ಕಾರ ರಚನೆ ಮಾಡಿ 20 ದಿನಗಳಾಗಿದೆ. ನಾವು ಮೇ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ವಿ. ಆ 20 ದಿನಗಳೊಳಗಡೆ ಬೇಕಾದಷ್ಟು ಟೀಕೆಗಳ ಸುರುಮಳೆಗಳನ್ನ ಸುರಿಸಿದ್ದಾರೆ. ಆದರೆ ನಮ್ಮ ಮನಸ್ಸಿನಲ್ಲಿದ್ದದ್ದು ನಾವು ಕೊಟ್ಟ ವಚನಗಳನ್ನು ಈಡೇರಿಸಬೇಕು. ನಾವು ಮೊದಲನೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ವಿ. 20ನೇ ತಾರೀಕಿಗೆ ಒಂದು ಇನ್ಫಾರ್ಮಲ್ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಅವತ್ತು ನಾನು ಡಿ.ಕೆ. ಶಿವಕುಮಾರ್ ಸೇರಿ 10 ಜನ ಪ್ರಮಾಣ ವಚನ ತಗೊಂಡಿದ್ದು. ನವೀನ ಕೈ ಉದ್ದಲ್ಲಿ ಅವತ್ತು ನಾವೆಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದಾದ್ಮೇಲೆ ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಸಿದ್ರು. ಆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬಹಳ ಕೂಲಂಕಷವಾಗಿ ಚರ್ಚೆ ಮಾಡಿ ತೀರ್ಮಾನಗಳನ್ನು ಮಾಡಿ ಯಾವ್ಯಾವ ದಿನ ಯಾವ್ಯಾವ ಕಾರ್ಯಕ್ರಮ ಜಾರಿಗೆ ಬರ್ತವೆ, ಯಾವ್ಯಾವ ಗ್ಯಾರಂಟಿಗಳು ಜಾರಿಗೆ ಬರ್ತವೆ ಆದೇಶ ಕೂಡ ಹೊರಡಿಸಿದ್ದೀವಿ. ಇವತ್ತು ನಾವು ನಮ್ಮ ಜೂನ್ 11ನೇ ತಾರೀಕು ಶಕ್ತಿ ಯೋಜನೆ ಜಾರಿ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ದು, ಆದೇಶ ಹೊರಡಿಸಿದ್ದು. ಅದರಂತೆ ಇವತ್ತು ಶಕ್ತಿ ಯೋಜನೆಯನ್ನ ಅಕ್ಷರಶಃ ಜಾರಿ ಕೊಡ್ತಕ್ಕಂಥ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಎಲ್ಲ ಕ್ಷೇತ್ರವಾರು ನಡೀತಾ ಇದ್ದಾವೆ.
ಎಲ್ಲ MLA ಕೂಡ ಮಾಡಬೇಕು, ಎಲ್ಲ ಎಲ್ಲವೂ ಕೂಡ ಜಾರಿಯಾಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಪ್ರಯಾಣ ಮಾಡತಕ್ಕಂಥ ಮಹಿಳೆಯರ ಸಂಖ್ಯೆ 41,85,000 ಮಹಿಳೆಯರು ಎಲ್ಲಾ ಸರ್ಕಾರಿ ಬಸ್ಗಳಲ್ಲಿ both in premium BMTC and except Volvo buses, AC buses, ಆಮೇಲೆ ಇಂಟರ್ ಸ್ಟೇಟ್ ಬಸ್ಗಳಲ್ಲಿ ವಿತಿನ್ ದಿ ಸ್ಟೇಟ್ ಇನ್ಕ್ಲೂಡಿಂಗ್ ಎಕ್ಸ್ಪ್ರೆಸ್ ಬಸ್ಸಸ್ ಎಲ್ಲ ಮಹಿಳೆಯರು ಕೂಡ irrespective of the caste, irrespective of the religion, irrespective of the sex, ಆಮೇಲೆ ಇನ್ಕ್ಲೂಡಿಂಗ್ ಮಂಗಳಮುಖಿಯರು ಅವರು ಸೇರಿ ಕರ್ನಾಟಕದ ಒಳಗಡೆ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥದ್ದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ನಾನು ನಮ್ಮ ರಾಮಲಿಂಗ ರೆಡ್ಡಿಯವರು, ಸಾರಿಗೆ ಸಚಿವರು, ಜಾರ್ಜಿಯವರು, ಇಂಧನ ಸಚಿವರು, ಆಮೇಲೆ ಪ್ರಾಥಮಿಕ ಶಿಕ್ಷಣ ಸಚಿವರು ಮತ್ತು ಬಹಳ ಜನ MLAಗಳು, ex-MLAಗಳು ಒಂದು ರಾಜ್ಯದಿಂದ ಇನ್ನೊಂದು ಜಿಲ್ಲೆಗೆ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗುವಾಗ ಯಾವುದಾದ್ರು ರಾಜ್ಯ ಪ್ರವೇಶ ಮಾಡಿದ್ರೆ ಅದಕ್ಕೆ ಟಿಕೆಟ್ ವಸೂಲು ಮಾಡಲ್ಲ. ಸುಮಾರು 20 ಕಿಲೋಮೀಟರ್ವರೆಗೆ. ಈಗ ಫಾರ್ ಎಕ್ಸಾಂಪಲ್ ಬಳ್ಳಾರಿಯಿಂದ ಬೆಂಗಳೂರು ಟು ಬಳ್ಳಾರಿ ಸರ್, ಬೆಂಗಳೂರು ಟು ಬಳ್ಳಾರಿ ಹೋದಾಗ ಮಧ್ಯದಲ್ಲಿ ಒಂದು 6 ಕಿಲೋಮೀಟರ್ ಬರುತ್ತೆ. 6 ಕಿಲೋಮೀಟರ್ ಮಧ್ಯದಲ್ಲಿ ಬರ್ತದೆ. ಮಡಕ್ಷಿರ ಬರುತ್ತೆ, ಹೋಗುವಾಗ ಮಡಕ್ಷಿರ ಬರುತ್ತೆ. ಅಲ್ಲಿತ ಕಡೆ ವಸೂಲು ಮಾಡಲ್ಲ ನಾವು. ರಾಜ್ಯ ಹೊರಗಡೆ ಹೋದರೆ ಬಸ್ಸು ಅಂತ ಕಡೆ ವಸೂಲು ಮಾಡ್ತೀವಿ. ಈ ಶಕ್ತಿ ಯೋಜನೆ ಅಂತ ಯಾಕೆ ಹೆಸರಿಟ್ಟು ಅಂತಂದ್ರೆ, ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ. ಸಮಾಜದಲ್ಲಿ ಅರ್ಧದಷ್ಟಿರ್ತಕ್ಕಂಥ ಮಹಿಳೆಯರು ಅವರು ಕೂಡ ಪುರುಷರಿಗೆ ಸಮಾನರಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಪಾಲ್ಗೊಂಡಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣ, ಉದ್ಯೋಗ,
ಹೆಚ್ಚಾಗಬೇಕಾದ್ರೆ ಅವ್ರಿಗೆ ಶಕ್ತಿ ಎಲ್ಲ ಕ್ಷೇತ್ರಗಳಲ್ಲೂ ಶಕ್ತಿ ಕೊಡಬೇಕು. ಮತ್ತೆ ನಮ್ಮ ಸರ್ಕಾರದ ಉದ್ದೇಶ ಶ್ರೀಮಂತರಿಗೆ ಜೇಬಿಗೆ ದುಡ್ಡು ಹಾಕೋದಲ್ಲ, ಬಡವರ ಜೇಬಿಗೆ ದುಡ್ಡು ಹಾಕೋದು. ಶ್ರೀಮಂತರ ಜೇಬಿಗೆ ದುಡ್ಡು ಹಾಕಿದ್ರೆ ಆರ್ಥಿಕ ಚಟುವಟಿಕೆಗಳು ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಆಗಲ್ಲ. ಬಡವರ ಜೇಬಿಗೆ ದುಡ್ಡು ಹಾಕಿದ್ರೆ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ನಡೀತವೆ. ಹಾಗಾಗಿ ನಾವು 5 ಗ್ಯಾರಂಟಿಗಳಿದ್ದಾವಲ್ಲ, 5 ಗ್ಯಾರಂಟಿಗಳು ಹೆಣ್ಮಕ್ಳಿಗೆ ಸೀಮಿತವಾಗಿರ್ತಕ್ಕಂಥ 4 ಗ್ಯಾರಂಟಿಗಳು: ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ. ಎಲ್ಲ ಯೋಜನೆಗಳು ಕೂಡ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು. ಮನೆ ಯಜಮಾನಿ ಇರ್ತಾಳಲ್ಲ, ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ತಾವು ಹಸ್ಕೊಂಡಿದ್ರು ಕೂಡ ಗಂಡನ್ನ ಮಕ್ಕಳನ್ನ ನೋಡ್ಕೋತಾರೆ. ಅದಕ್ಕೆ ಹೆಣ್ಣು ಸಮಾಜದ ಕಣ್ಣಿದ್ದಂತೆ ಅಂತ ಕರಿತೀವಿ. ಕನ್ನಡದ ಕವಿಯತ್ರಿ ಪೆಣ್ಣು ಪೆಣ್ಣೆಂದೇಕೆ ತೆಗಳುವಿರಿ, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ. ಯಾರು ಹೇಳಿರೋದು? ಕನ್ನಡದ ಕವಿಯತ್ರಿ. ಯಾರು ಹೇಳಿರೋದು? ಸಂಚಿ ಹೊನ್ನಮ್ಮನವರು ಹೇಳಿದ್ರು. ಅದಕ್ಕಿಂತ ಹಿಂದೆ ಯಳವನ ಕಟ್ಟೆ ಗಿರಿಯಮ್ಮ 300 ವರ್ಷಗಳ ಹಿಂದೆ ಹೇಳಿರೋದು. ಸಂಚಿ ಹೊನ್ನಮ್ಮನು ಕೂಡ ಹೇಳಿದ್ರು. ಅದರಿಂದ ನಾವು ಹೆಣ್ಣು ಮಕ್ಕಳಿಗೆ ಏನು ಮಾಡಿದ್ದೀವಿ ಅಂತಂದ್ರೆ ಅವ್ರಿಗೆ ಅವಕಾಶಗಳ ವಂಚಿತರಾಗಿ ಮಾಡಿದ್ದು. ಬಸವಣ್ಣ ಬರೋಕ್ಕೂ ಮುಂಚಿತವಾಗಿ ಬಹಳ ಹೀನಾಯ ಸ್ಥಿತಿಯಲ್ಲಿದ್ದರು ಪಾಪ. ಬಸವಣ್ಣ ಬಂದ ಮೇಲೇನೆ, ಬಸವಣ್ಣ ಅನುಭವ ಮಂಟಪ ಮಾಡಿದ ಮೇಲೇನೆ ಹೆಣ್ಮಕ್ಳಿಗೆ ಶಿಕ್ಷಣದಲ್ಲಿ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ನಡೀತು. ಸುಮಾರು 850-870 ವರ್ಷಗಳ ಹಿಂದೆ. ಅದಕ್ಕೆ ಮೊದಲು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಹೇಗೆ ದಲಿತರು, ಶೂದ್ರ ಜನಾಂಗದವರೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು, ಹೆಣ್ಮಕ್ಳು ಕೂಡ ವಂಚಿತರಾಗಿದ್ದರು. ಅದಕ್ಕೆ ಅವರಿಗೆ ಶಕ್ತಿ ತುಂಬಕ್ಕೋಸ್ಕರ ನಮ್ಮ ಸರ್ಕಾರ ಇಂಥ ವಾಗ್ದಾನಗಳನ್ನು ಕೊಟ್ಟಿದ್ದೀವಿ. ಮತ್ತೆ ಇವು 5 ಕೂಡ ಜಾರಿ ಮಾಡ್ತೀವಿ. ಒಂದು ಇವತ್ತು ಚಾಲನೆಯಾಗಿದೆ ಶಕ್ತಿ ಯೋಜನೆ. ಏಪ್ರಿಲ್ 1ನೇ ತಾರೀಕು ಜುಲೈ 1ನೇ ತಾರೀಕು ಮಾಡಿದ್ದಾರೆ. ಅದು ಜೂನ್ 1ನೇ ತಾರೀಕಿನಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬರ್ತದೆ. ಜುಲೈ 1ನೇ ತಾರೀಕಿನಿಂದ. ಜುಲೈ 1ನೇ ತಾರೀಕಿನಿಂದ ಗೃಹ ಜ್ಯೋತಿ ಕಾರ್ಯಕ್ರಮ ಕೂಡ ಜಾರಿಗೆ ಬರ್ತದೆ. ಅದು ಬಿಲ್ಲು ಅವರಿಗೆ ಬಳಸಿರ್ತಕ್ಕಂಥ 200 ಯೂನಿಟ್ ಅವರಿಗೆ ಬಳಸಿರ್ತಕ್ಕಂಥ ಬಿಲ್ ಇದೆಯಲ್ಲ, ಆ ಬಿಲ್ಲು ಅವರಿಗೆ ಆಗಸ್ಟ್ 1ನೇ ತಾರೀಕು ಬರ್ತದೆ. ಯಾರು 200 ಯೂನಿಟ್ ಒಳಗಡೆ ಬಳಸಿರ್ತಾರೆ ಅವರಿಗೆ 0 ಬಿಲ್ ಬರ್ತದೆ. ಆಮೇಲೆ ನಾವೇನು ಹೇಳಿದ್ದೀವಿ ಮ್ಯಾನಿಫೆಸ್ಟೋನಲ್ಲಿ, 22-23ರಲ್ಲಿ ಪಾಸ್ ಆದವರು ಡಿಗ್ರಿ ಹೋಲ್ಡರ್ಸ್, ಇನ್ಕ್ಲೂಡಿಂಗ್ ಪ್ರೊಫೆಷನಲ್ ಕೋರ್ಸಸ್ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್,
ಅವ್ರಿಗೆ 6 ತಿಂಗಳೊಳಗಡೆ ಕೆಲಸ ಸಿಕ್ಕದೆ ಹೋದರೆ ಅವ್ರಿಗೆ 24 ತಿಂಗಳವರೆಗೆ 24 ಮಂತ್ಸ್ ಭತ್ಯೆ ಕೊಡ್ತೀವಿ. 3,000 ರೂಪಾಯಿ ತಿಂಗಳಿಗೆ ಗ್ರಾಜ್ಯುಯೇಟ್ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ಗೆ ಮತ್ತು ಅನ್ಎಂಪ್ಲಾಯ್ಡ್ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದನ್ನು ಈಗಾಗಲೇ ಗೃಹಲಕ್ಷ್ಮಿ ಅರ್ಜಿನ ಜೂನ್ 15ರಿಂದ ಜುಲೈ 15ರವರೆಗೆ ಕೊಡಿ ಅಂತ ಹೇಳಿದ್ದೀವಿ. ಮತ್ತು ಜುಲೈ 15ರಿಂದ ಆಗಸ್ಟ್ 15ರವರೆಗೆ ಅದನ್ನು ಪ್ರೋಸೆಸ್ ಮಾಡಿ ಫೈನಲ್ ಮಾಡ್ತೀವಿ. ಮೋಸ್ಟ್ ಲೈಕ್ಲಿ ಜೂನ್ 16 ಅಲ್ಲ ಆಗಸ್ಟ್ 16ರಿಂದ ಗೃಹಲಕ್ಷ್ಮಿ ಜಾರಿಗೆ ಬರ್ತದೆ. ಸೊ ಇದು ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಕೊಡ್ತಕ್ಕಂಥ ಭತ್ಯೆ ಅದು 24 ತಿಂಗಳು ಮಾತ್ರ ಕೊಡ್ತೀವಿ. ಒಂದು ವೇಳೆ 24 ತಿಂಗಳೊಳಗಡೆ ಯಾರಿಗಾದ್ರು ಕೆಲಸ ಸಿಕ್ಕಿದ್ರೆ ಅವರು ಕೊಡಲ್ಲ. ಅದು ಪ್ರೈವೇಟ್ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು. ಉದ್ಯೋಗ ಸಿಕ್ಕಿದ್ರೆ ಕೊಡಲ್ಲ. ಮತ್ತೆ ಅವ್ರಿಗೆ ನಾವು ಕೆಲಸ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಿ ಯಾವ ಥರದ ಕೆಲಸ ಸಿಗ್ತದೆ ಅಂತಕ್ಕಂಥ ಮಾರುಕಟ್ಟೆನಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಆ ಥರದ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಕೊಡ್ತೀವಿ. ಸೊ ಇವು 5 ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಜಾರಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತು ಯಾವತ್ತಿನಿಂದ ಜಾರಿ ಬರ್ತವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇವೆ. ಮತ್ತೆ ವಿರೋಧ ಪಕ್ಷದವರು ಗೊಂದಲ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನೀವು ಅವ್ರ ಜೊತೆಗೆ ಸೇರ್ಕೋಬೇಡಿ. ಏನು ಗೊಂದಲ ಇಲ್ಲ. ಅವರು ಗೊಂದಲ ಸೃಷ್ಟಿ ಮಾಡೋದೇ ಅವ್ರ ಕೆಲಸ. ಆಮೇಲೆ ವಿದ್ಯುತ್ ದರ ಏರಿಸ್ಬಿಟ್ರು ಅಂತ ಗುಲ್ಲೆಬ್ಸೋದು. ವಿದ್ಯುತ್ ದರ ಹಿಂದೆನೇ ತೀರ್ಮಾನ ಆಗಿತ್ತು. ಎಲೆಕ್ಟ್ರಿಕ್ ರೆಗ್ಯುಲೇಟರಿ ಕಮಿಷನ್ ಅಂತ ಇರ್ತದೆ. ಅವರು ಪ್ರತಿ ವರ್ಷ ವಿದ್ಯುತ್ ದರ ಪರಿಷ್ಕರಣೆ ಮಾಡ್ತಾರೆ. ನಾವು ಬರೋಕ್ಕೆ ಮುಂಚಿತವಾಗಿ ಪರಿಷ್ಕರಣೆ ಆಗಿತ್ತು. ಕೋಡ್ ಆಫ್ ಕಂಡಕ್ಟ್ ಬಂದದ್ರಿಂದ ಅದು ಜಾರಿ ಕೊಟ್ಟಿರಲಿಲ್ಲ. ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಅದು ಜಾರಿ ಕೊಟ್ಟಿದ್ದೀವಿ ಅಷ್ಟೇ. ಅದು ಜೂನ್ 1 ಬರಬೇಕಾಗಿತ್ತು. ನಾವಲ್ಲ, 12ನೇ ತಾರೀಕು 12ನೇ ತಾರೀಕು ಇಶ್ಯೂ ಆಗಿರೋದು. ಅದೇನೆ 12/5 ನಾವೇ ಇದ್ದಪ್ಪ ಸರ್. ಎಲೆಕ್ಷನ್ 13ಕ್ಕೆ ನಮ್ಮ ರಿಸಲ್ಟ್ ಬಂದಿದ್ದು. ಸೊ 12ನೇ ತಾರೀಕು ಇದು ಮಾಡಿದ್ರು, ಜೂನ್ 1ನೇ ತಾರೀಕಿನಿಂದ ಜಾರಿಗೆ ಬರೋದು. ಸೊ ಅದನ್ನು ಬೇರೆ ಗುಲ್ಲೆಬ್ಬಿಸ್ತಾ ಇದ್ದಾರೆ. ಅದು ಎವ್ರಿ ಇಯರ್ ಪ್ರತಿ ವರ್ಷ ಪರಿಷ್ಕರಣೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಇಂಡಿಪೆಂಡೆಂಟ್ ಕಮಿಷನ್, ರೆಗ್ಯುಲೇಟರಿ ಕಮಿಷನ್ ಅಂತ ಇರ್ತದೆ, ಅವ್ರು ಮಾಡೋದು ಅದು. ಸೊ ಅದರಿಂದ ಈ ಗುಲ್ಲೆಬ್ಸವರೆಲ್ಲ ಇದಾರಲ್ಲ, 12/5ರಲ್ಲಿ ಇದು 12/5 ಕರೆಕ್ಟ್, 12/5ರಿಂದ 70 ಪೈಸೆ ಹೆಚ್ಚಿಸಬೇಕು ಅಂತೇಳಿ 1 ಏಪ್ರಿಲ್ನಲ್ಲೇ ಇದು ತೀರ್ಮಾನ ಆಗಿರೋದು. 1 ಏಪ್ರಿಲ್ನಲ್ಲೇ ತೀರ್ಮಾನ ಆಗಿರೋದು. ಮಚ್ ಬಿಫೋರ್ ವಿ ಅಸ್ಯೂಮಿಂಗ್ ದಿ ಆಫೀಸ್. ಸೊ ಅದರಿಂದ ವಿರೋಧ ಪಕ್ಷದವರು ಪಾಪ ಅವರಿಗೆ ನಡುಕ ಶುರುವಾಗ್ಬಿಟ್ಟದೆ. ಇವೆಲ್ಲ 5 ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡಿದ ಮೇಲೆ ಭಯ ಶುರುವಾಗ್ಬಿಟ್ಟು ಬಾಯಿ ಬಂದಾಗ ಏನೇನೋ ಮಾತಾಡ್ತಾರೆ. ವಿ ಆರ್ ನಾಟ್, ಪಾಪ ಅವರು ಅಲ್ಲೇ ಗೇಲಿ ಮಾಡ್ಕೊಂಡು ಅಲ್ಲೇ ಇರಲಿ, ನಾವು ಜನಗಳು ಏನು ಭರವಸೆ ಕೊಟ್ಟಿದ್ದೀವೋ ಮುಂದುವರಿಸ್ಕೊಂಡು ಹೋಗ್ತೀವಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ.
ಸರ್, ಈಗ ಅಂತಾರಾಜ್ಯ ಬಸ್ಗಳಿಗೆ ಉಚಿತ ಇಲ್ಲ ಅಂತ ಹೇಳಿಲ್ಲ. ಸಪೋಸ್ ಬೆಂಗಳೂರಿನಿಂದ ರಾಯಚೂರಿಗೆ ಹೋಗಬೇಕಾದ್ರೆ 300 ಕಿಲೋಮೀಟರ್ ಆಂಧ್ರ ಪ್ರದೇಶನೇ ಬರ್ತದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಇಲ್ಲ, 20 ಕಿಲೋಮೀಟರ್ ಮಾತ್ರ. ಓನ್ಲಿ 20 ಕಿಲೋಮೀಟರ್. 20 ಕಿಲೋಮೀಟರ್ ಇವ್ರು ಹೇಳ್ತಾರೆ. ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರಿಂದ ಬಳ್ಳಾರಿ ಹೋಗ್ತೀವಿ, ಹೋದಾಗ ಆಂಧ್ರ ಪ್ರದೇಶ 60 ಕಿಲೋಮೀಟರ್ ಬರುತ್ತೆ. ಅಂತ ಕಡೆ ಮಾತ್ರ ಎಕ್ಸೆಪ್ಷನ್, ಬೇರೆ ರೂಟ್ ಇರೋದಿಲ್ಲ. ಓನ್ಲಿ 20 ಕಿಲೋಮೀಟರ್ ಅಷ್ಟೇ. 7-8 ಕಿಲೋಮೀಟರ್ ಇರುತ್ತಲ್ಲ, ಈಗ ನಾವು ಮಾಡಿ 20 ಕಿಲೋಮೀಟರ್ ಒಳಗಡೆ ಇರೋವಪ್ಪ. ಹೌದು ಸರ್, ಅದೇ ಮಡಕ್ಸಿರಾ ಈಗ ಮಡಕ್ಸಿರಾಗ ಹೋಗ್ಬೇಕು ನಾವು. ಅಂದ್ರೆ ಮಡಕ್ಸಿರಾ ಮೇಲೆನೆ ಇದಕ್ಕೆ ಹೋಗ್ಬೇಕು, ಪಾವಗಡಕ್ಕೆ. ಅದಕ್ಕೋಸ್ಕರ ಅಲ್ಲಿ ಎಕ್ಸೆಪ್ಷನ್ ಕೊಡ್ತೀವಿ. ಹಿಂದೂಪುರ ಇದೆ ಲೆಕ್ಕ ಓನ್ಲಿ 20 ಕಿಲೋಮೀಟರ್. ಸರ್, ಯುವ ನಿಧಿ ಯೋಜನೆಗೆ ಕೆಲಸ ಸಿಕ್ಕದ ಮೇಲೆ ಕೊಡಲ್ಲ ಅಂತ ಹೇಳ್ತೀರಿ. ಕೆಲಸ ಸಿಗುತ್ತೆ ಅನ್ನೋದನ್ನ ಹೇಗೆ ಪತ್ತೆ ಮಾಡ್ತೀರಿ? ಯಾವ್ದೋ ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಸಂಬಳ ಕೆಲಸ ಸಿಕ್ಕಿದ ಮೇಲೆ ಅಂತಲ್ರಿ, ಕೇಳಿ ಸ್ವಲ್ಪ ಹೇಳೋ ತನಕ. 6 ತಿಂಗಳೊಳಗಡೆ ಕೆಲಸ ಸಿಕ್ಕಿಲ್ಲ, ನಾವು ನಿರುದ್ಯೋಗಿಯಾಗಿದ್ದೀವಿ ಅಂತೇಳಿ ಅರ್ಜಿ ಹಾಕಬೇಕು. ಅಂಥವರಿಗೆ ನಾವು 24 ತಿಂಗಳು ತಿಂಗಳಿಗೆ 3,000 ರೂಪಾಯಿನಂತೆ ಭತ್ಯೆ ಕೊಡ್ತೀವಿ. ಗ್ರಾಜ್ಯುಯೇಟ್ಸ್ಗಳಿಗೆ, ಇನ್ಕ್ಲೂಡಿಂಗ್ ಪ್ರೊಫೆಷನಲ್ ಕೋರ್ಸಸ್. 2 ವರ್ಷ 24 ತಿಂಗಳಾದ್ಮೇಲೆ ಕೊಡಲ್ಲ. ಅದನ್ನು 24 ತಿಂಗಳೊಳಗಡೆ ಅವ್ರು ಕೆಲಸ ಮಾಡ್ಕೋಬೇಕು. ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಎಲ್ಲ ಮಾಡ್ಕೊಂಡು ಕೆಲಸ ತಗೊಳ್ಳೋಕ್ಕೆ ಎಲ್ಲ ಮಾಡಬೇಕು. ಒಂದು ವೇಳೆ ಎಲ್ಲರೂ ಮಧ್ಯದಲ್ಲಿ ಕೆಲಸ ಸಿಕ್ತು ಅಂತಂದ್ರೆ ನಾವು ಈ ಭತ್ಯೆ ಕೊಡೋದನ್ನ ಮುಂದುವರಿಸಲ್ಲ. ಅದೇ ಸರ್ ಡೌಟ್. ಸಣ್ಣ ಪುಟ್ಟ ಕೆಲಸ ಬೇಕಾ ಮತ್ತೆ ತಗೊಳ್ತಾ ಇರ್ತಾರೆ, ಸಣ್ಣ ಪುಟ್ಟ ಕೆಲಸ ಸಿಗುತ್ತೆ. ಸಣ್ಣ ಪುಟ್ಟ ಅಂದ್ರೇನು? ನೋಡಿ, ನಾವು ಪ್ರತಿಯೊಬ್ಬರಿಗೂ ಡಾಟಾ ತಗೊಳ್ತೀವಿ. ಯಾರು ಸಂಬಳನ ಕ್ಯಾಶಲ್ಲಿ ಕೊಡಲ್ಲ, ಎಲ್ಲ ಚೆಕ್ಕಲ್ಲಿ ಕೊಡ್ತಾರೆ, ಅಕೌಂಟಲ್ಲಿ ಕೇಳ್ತಾರೆ. ಅವನ್ನ ಸೋಂಬೇರಿ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಅವನಿಗೆ ಛಲ ಇರಬೇಕು. ನನಗೆ ಉದ್ಯೋಗ, ಈ ಕ್ಯಾನ್ ಬಿ ಎಂಪ್ಲಾಯಿ ಆರ್ ಇಟ್ ಕ್ಯಾನ್ ಬಿ ಸೆಲ್ಫ್ ಎಂಪ್ಲಾಯ್ಡ್. ಒಂದಾರು ಉದ್ಯೋಗ ಕಂಡುಹಿಡ್ಕೋಬೇಕು ಅವನು. ಇಲ್ಲ ಸರ್ಕಾರದ ಯಾವ್ದಾದ್ರು ಅರ್ಜಿ ಇದ್ರೆ ಹಾಕೋಬೇಕು, ಇಲ್ಲ ಪ್ರೈವೇಟ್ ಇದ್ರೆ ಅರ್ಜಿ ಹಾಕೋಬೇಕು. ಅವನಿಗೆ ಇನ್ಸೆಂಟಿವ್ ಆಗಿ, ಅವನಿಗೆ ಒಂದು ಮಾನಸಿಕವಾಗಿ ನಾನೊಬ್ಬ ಗ್ರಾಜ್ಯುಯೇಟ್ ಆದೆ, ನನಗೇನು ಸಿಕ್ಲಿಲ್ಲ ಅನ್ನೋದು ಬೇಡ ಅಂತೇಳಿ 24 ಮಂತ್ಸ್ ಅವನಿಗೆ ಸಪೋರ್ಟ್ ಸರ್ಕಾರ ಮಾಡ್ತದೆ. ಅಷ್ಟರೊಳಗೆ ಅವನ ದಾರಿ ಅವನು ಹುಡ್ಕೊಳ್ಬೇಕು. ಅವನಿಗೆ ಒಂದು ಛಲ ಇರಬೇಕು, ನಾನು ಬದುಕಬೇಕು ಅಂತ. ಹಾಗಂತ ಸುಮ್ಮನೆ ಏನು ಇಲ್ಲದೆ ಕೊನೆಗೆ ನಾನು ಎಂಪ್ಲಾಯ್ಮೆಂಟ್ ನನ್ನ ಕೆಲಸನೇ ಸಿಗ್ಲಿಲ್ಲ ಅಂತ ಕೇಳಕ್ಕಾಗಲ್ಲ. ಸೊ ಅದಕ್ಕೆ ಡಾಟಾ ನಮ್ಮಟ್ಟು ಇರ್ತದೆ. ಅವನ ಅಪ್ಲಿಕೇಶನ್ ತೆಗೆದುಕೊಳ್ತೀವಿ. ನೀವು ಸ್ವಲ್ಪ ಸರಿಯಾದ ರೀತಿ ಅವನಿಗೆ ಎನ್ಕರೇಜ್ ಕೊಡಿ, ಪ್ರೋತ್ಸಾಹ ಕೊಡಿ. ಅದಕ್ಕೆ ಸಾಹೇಬ್ ಹೇಳೋದು, ಅವನಿಗೇನಾದ್ರು ಸ್ವಂತ ಉದ್ಯೋಗ ಕ್ರಿಯೇಟ್ ಮಾಡ್ಕೊಡಕ್ಕೆ, ಬೇರೆ ಕಡೆ ಹೋಗಕ್ಕೆ, ಅವನಿಗೆ ಯಾವ ವಿಚಾರದಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಸ್ಕಿಲ್ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಕಾಂಟ್ರಾಕ್ಟ್ ಬೇಸಾಲೆ ಸರ್ಕಾರ ನೇಮಕ ಮಾಡ್ತಾ ಇದೆ, ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಮಾಡ್ತಾ ಇಲ್ಲ ಸರ್ಕಾರ. ನೋ, ದಟ್ ಆಲ್ ವಿಲ್ ಬಿ ಎ ಪಾಲಿಸಿ ಮ್ಯಾಟರ್ಸ್. ಅವರು ಸ್ವಂತ ಉದ್ಯೋಗ ಪ್ರಾರಂಭ ಮಾಡಿದ್ರು ಕೂಡ ಅವ್ರಿಗೂ ಕೊಡಲ್ಲ. ಸರ್, ಸ್ಕಿಲ್ ಡೆವಲಪ್ಮೆಂಟ್ ಈಗಿನ ಸರ್ಕಾರದಲ್ಲಿ ಕೇವಲ ನಾಮಕೆ ವಾಸ್ತೆ ನಡೀತಾ ಇದೆ ಸರ್. ಅದಕ್ಕೇನಾದ್ರು ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ? ನೋಡಪ್ಪ, ನಮಗೆ ಕೆಲವು ವಿಚಾರ ಎಲ್ಲ ಗೊತ್ತಿದೆ. ಈಗ ನಾನು ಅದಕ್ಕೆಲ್ಲ ಹೋಗುದಿಲ್ಲ. ನನಗೂ ಗೊತ್ತಿದೆ, ಒಂದೊಂದು ಅಕೌಂಟ್ಗೆ 50,000, 60,000, 70,000, 80,000 ಒಂದೇ ಊರಲ್ಲೆಲ್ಲ ಹೋಗಿರೋದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅದರಲ್ಲಿ ಅದಲ್ಲ. ನಾನು ಈಗ ಮಾತಾಡಕ್ ಹೋಗಲ್ಲ. ಐ ವಿಲ್ ನಾಟ್ ಸ್ಪೀಕ್ ಎನಿಥಿಂಗ್ ಆನ್ ರೆಕಾರ್ಡ್ಸ್. ಆ ಸಂಬಂಧಪಟ್ಟಂತ ಮಂತ್ರಿಗಳು ಏನಿದೆ ವಾಸ್ತವಾಂಶ ತಿಳಿದು ನಿಮ್ಮ ಗಮನಕ್ಕೆ ತರ್ತಾರೆ. ಏನು ರಿಯಂಬರ್ಸ್ಮೆಂಟ್ ಯಾವಾಗ ಕೇಳ್ತಾರ ಕೊಡ್ತೀವಿ. ಸರ್ಕಾರ ಎಷ್ಟು ಇದಾಗ್ತದೆ, ಎಷ್ಟು ಅವರಿಗೆ ಈ ಉಚಿತ ಪ್ರಯಾಣದಿಂದ ಎಷ್ಟು ಖರ್ಚಾಗ್ತದೆ ಅಷ್ಟು ಕೊಡ್ತೀವಿ ಸರ್ಕಾರ. ಆಗ್ಬೋದಲ್ಲ? ಥ್ಯಾಂಕ್ ಯು. ಇನ್ನೇನಾದ್ರು ಇದೆಯಾ? ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಕೇಳ್ತಾ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ.
ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣಿ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣಿ ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಶೇಷಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಶೇಷಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. Hello. Hello. ನೆರೆದಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಗೀತೆ ಎಲ್ಲರಿಗೋಸ್ಕರ ಸ್ವಾಗತ ಗೀತೆ. ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ತೆರೆದಿ
ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಕಡಲಾಗಿ ಬಾ ತಾನಾಗಿ ಬಾ ಗಿರಿಯಾಗಿ ಬಾ ತಾನಾಗಿ ಬಾ ಕಡಲಾಗಿ ಬಾನಾಗಿ ಗಿರಿಯಾಗಿ ಕಾನಾಗಿ ತೆರೆದಿದೆ ಮನವು ಬಾ ಹೊಸತನದ ಹೊಸಗಾನದ ಹೊಸತನದ ಹೊಸಗಾನದ ರಸ ಜೀವವತ ತೆರೆದಿರೆ ಮನೆ ಓ ಬಾಧಿತೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಹೊಸ ಬಾಳನು ತಾ ಅತಿಥಿ ಹೊಸ ಬಾಳನು ತಾ ಅತಿಥಿ ಚೆಕ್ ಚೂರು ಮಾನಿಟರ್ ಬೇಕು ಇದು ಮಾನಿಟರ್ ಚೆಕ್ ಚೆಕ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಸವಣ್ಣನವರ ವಚನಗಳ ಗುಚ್ಛವನ್ನು ಕೇಳೋಣ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಆಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಎನ್ನ ಕಾಯವ ತಲೆಗೆಯ ಮಾಡಯ್ಯ. ಎನ್ನ ಶಿರವ ಸೂರೆಯ ಮಾಡಯ್ಯ. ಎನ್ನ ನರವ ತಂದೆಯ ಮಾಡಯ್ಯ. ಎನ್ನ ಬೆರಳ ಕಡ್ಡಿಯ ಮಾಡಯ್ಯ. ಎನ್ನ ಕಾಯವ ತಲೆಗೆಯ ಮಾಡಯ್ಯ. ಎನ್ನ ಶಿರವ ಸೂರೆಯ ಮಾಡಯ್ಯ. ಎನ್ನ ನರವ ತಂದೆಯ ಮಾಡಯ್ಯ. ಎನ್ನ ಬೆರಳ ಕಡ್ಡಿಯ ಮಾಡಯ್ಯ. ಬತ್ತೀಸರಾಗವ ಹಾಡಯ್ಯ. ಪುರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಅತ್ತನಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಸುತ್ತಿ ಸುಳಿದು ನೋಡದಂತೆ ಅಂಧತನ ಮಾಡಯ್ಯ ತಂದೆ. ಮತ್ತೊಂದ ಕೇಳದಂತೆ ಕೂಡಲ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಸುತ್ತಿ ಸುಳಿದು ನೋಡದಂತೆ ಅಂಧತನ
ಒಡೆಯ ತಂದೆ, ಮತ್ತೊಂದ ಕೇಳದಂತೆ ಕಿರುಡನ ಮಾಡಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದಾರು ನೀನೇ ದೇವ. ವಿಶ್ವತಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ಕೂಡಲ ಸಂಗಮ ದೇವ, 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 ಸಂಗಮ ದೇವ, ಕೂಡಲ ಸಂಗಮ ದೇವ. ಧನ್ಯವಾದಗಳು. ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಒಂದು ಸುಮಧುರವಾದ ಭಾವಗೀತೆ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ
ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗಾಗೆ ಕೃಷ್ಣನೇ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ನಾನು ನನ್ನದು ನನ್ನವರೆಂದುವ ನಾನು ನನ್ನದು ಎನ್ನುವರೆನ್ನುವ ಹಲವು ತೊಡಕುಗಳ ನೀರು ಹಲವು ತೊಡಕುಗಳ ಧಾವಿಸಿ ಸೇರಲು ಬೃಂದಾವನವ ಧಾವಿಸಿ ಸೇರಲು ಬೃಂದಾವನವ ರಾಧೆ ತರುಗಳು ದಾರಿದು ರಾಧೆ ತರುಗಳು ದಾರಿ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗಾಗೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ಮಹಾಪ್ರವಾಹ 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 ತಡೆಯುವರಿಲ್ಲ ಪಾತ್ರವೀರದ ತೊರೆ ಪ್ರೀತಿ ಪಾತ್ರವೀರದ ತೊರೆ ಪ್ರೀತಿ ತೊರೆದರು ತನ್ನ ತೊರೆಯದು ಪ್ರಿಯನ ತೊರೆದರು ತೊರೆಯದು ಪ್ರಿಯನ ರಾಧೆಯ ಪ್ರೀತಿಯ ರೀತಿ ರಾಧೆಯ ಪ್ರೀತಿಯ ರೀತಿ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೂ ಹಾಗೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ಕಾರ್ಯಕ್ರಮವನ್ನು ಮುಂದುವರಿಸಿದ KS ನಿಸಾರ್ ಅಹಮದ್ ಅವರ ರಚನೆಯ ಒಂದು ಗೀತೆಯನ್ನು ಕೇಳೋಣ.
ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಕೋಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ವತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಹಬ್ಬಿನಗಲಿ ಪ್ರೀತಿ ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಹಬ್ಬಿನಗಲಿ ಪ್ರೀತಿ ನೆರಳು ಬಿಸಿಲ ಎಲ್ಲವೂ ನಿನ್ನದೆ ನೆರಳು ಬಿಸಿಲ ಎಲ್ಲವೂ ನಿನ್ನದೆ ಇರಲಿ ಏಕರೀತೆ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಅಲ್ಲೊಂದು ಹಕ್ಕಿ ಇಲ್ಲೊಂದು ಮಗಳು ಅಲ್ಲೊಂದು ಹಕ್ಕಿ ಇಲ್ಲೊಂದು ಮಗಳು ನಿನಗೆ ನಮಸ್ಕಾರ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಅಲ್ಲಿರಣದೊಂದು
ಸುಮಧುರವಾದ ಭಾವಗೀತೆ ಭಕ್ತಿಗೀತೆಗಳ ಮಧ್ಯೆ ಮತ್ತೊಂದು ರಾಷ್ಟ್ರಕವಿ ಕುವೆಂಪುರವರ ರಚನೆಯ ಒಂದು ಗೀತೆ, ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಒಂದು ಗೀತೆ ಚಿಕ್ಕ